ಎಲ್ಲರಿಗೂ ನಮಸ್ಕಾರ. ವಿಜಯಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಈ ಟಾಪಿಕ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ನೀವು ಕ್ವಶನ್ ಪೇಪರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಒಂದು ಕ್ವಶನ್ ಆದರೂ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಟಾಪಿಕ್ ಮೇಲೆ ಇದ್ದೇ ಇರುತ್ತೆ ಅಲ್ವಾ. ಸೊ ಇನ್ ಡೀಟೇಲ್ ಆಗಿ ಯಾವ್ಯಾವ ಥರ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅದೆಲ್ಲವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನಮಗೆ ಬೇಸಿಕ್ಸ್ ಗೊತ್ತಿರಬೇಕಲ್ವಾ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಫಸ್ಟ್ ಬೇಸಿಕ್ಸ್ ಕಲ್ತ್ಕೊಂಡು ನೆಕ್ಸ್ಟ್ ಮುಂದೆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಸೊ ನಮಗೆ ಗೊತ್ತಿದೆ 4 ಬೇಸಿಕ್ ಡೈರೆಕ್ಷನ್ಸ್ ಇದೆ ಅಂತ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಅದಾದಮೇಲೆ 4 ಸಬ್ ಡೈರೆಕ್ಷನ್ಸ್ ಕೂಡ ಇದೆ. ನಾರ್ತ್ ಈಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ವೆಸ್ಟ್. ಇದು ಬೇಸಿಕ್ ಡೈರೆಕ್ಷನ್ಸ್ ಆಯಿತು. ಇದೆಲ್ಲ ಕಾಮನ್ ಆಗಿ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ ಇದು. ಮತ್ತೆ ನೆಕ್ಸ್ಟ್ ಈಗ ಬರೀತಿರೋದು ತುಂಬಾ ಇಂಪಾರ್ಟೆಂಟು, ಕೇರ್ಫುಲ್ ಆಗಿ ನೋಡಿ. ಸೊ ಇವಾಗ ನೀವು ನಾರ್ತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿ ನಿಂತಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ನಾರ್ತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿ ನಿಂತಿದ್ರೆ ನಿಮ್ಮ ರೈಟ್ ಹ್ಯಾಂಡ್ ಸೈಡು ಈಸ್ಟ್ ಕಡೆ ಇರುತ್ತೆ. ಇದು ಈಸ್ಟ್. ನಿಮ್ಮ ರೈಟ್ ಹ್ಯಾಂಡ್ ಸೈಡು ಈಸ್ಟ್ ಕಡೆ ಇರುತ್ತೆ. ಅದೇ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡು ವೆಸ್ಟ್ ಕಡೆ ಇರುತ್ತೆ. ಓಕೆನಾ? ಅದೇ ಸೌತ್ ಕಡೆ ಫೇಸ್ ಮಾಡಿ ನಿಂತಿರೋರಿಗೆ ಇದು ಅವರ ಲೆಫ್ಟ್ ಸೈಡ್ ಆಗುತ್ತೆ, ಇದು ಅವರ ರೈಟ್ ಸೈಡ್ ಆಗುತ್ತೆ. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು ಈಸ್ಟ್ ಕಡೆ ನೋಡ್ತಾ ಇರುತ್ತೆ, ರೈಟ್ ಹ್ಯಾಂಡ್ ಸೈಡು ವೆಸ್ಟ್ ಕಡೆ ನೋಡ್ತಾ ಇರುತ್ತೆ. ಅದೇ ಥರ ನೀವು ಇನ್ ಕೇಸ್ ಈಸ್ಟ್ ಕಡೆ ಫೇಸ್ ಮಾಡಿ ನಿಂತಿದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡು ನಾರ್ತ್ ಕಡೆ ತೋರಿಸ್ತಾ ಇರುತ್ತೆ, ನಿಮ್ಮ ರೈಟ್ ಹ್ಯಾಂಡು ಸೌತ್ ಕಡೆ ತೋರಿಸ್ತಾ ಇರುತ್ತೆ. ಅದೇ ಥರ ವೆಸ್ಟ್ ಕಡೆ ಫೇಸ್ ಮಾಡಿ ನೀವೇನಾದರೂ ನಿಂತಿದ್ರೆ ನಿಮ್ಮ ರೈಟ್ ಹ್ಯಾಂಡು ನಾರ್ತ್ ಕಡೆ ತೋರಿಸ್ತಾ ಇರುತ್ತೆ, ನಿಮ್ಮ ಲೆಫ್ಟ್ ಹ್ಯಾಂಡು ಸೌತ್ ಕಡೆ ತೋರಿಸ್ತಾ ಇರುತ್ತೆ. ಇದು ಎರಡೂ ಬೇಸಿಕ್. ಇದೆಲ್ಲ ನಮಗೆ ಕಾಮನ್ ಆಗಿ ಗೊತ್ತೇ ಇದೆ. ಇದು ಒಂದು ಎಕ್ಸ್ಟ್ರಾ ಗೊತ್ತಾದರೆ ಎಲ್ಲ ಪ್ರಾಬ್ಲಮ್ಸು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಅನು ವಾಕ್ಸ್ 20 meters ನಾರ್ತ್ ಅಂತ ಇದೆ. ಅನು ವಾಕ್ಸ್ 20 meters ನಾರ್ತ್. ಫಸ್ಟು ಅನು 20 meters ನಾರ್ತ್ ಕಡೆ ಹೋಗ್ತಾಳಂತೆ. ಸೊ ಅದನ್ನು ಬರೆದ್ಬಿಡ್ತೀನಿ, 20 meters ನಾರ್ತ್. ಅದಾದಮೇಲೆ ದೆನ್ ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 11 meters. ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 11 meters ಅಂತ ಇದೆ. ನಾರ್ತ್ ಕಡೆ ಇದ್ದಾಳೆ ಇವಳು, ಈಗ ಪ್ರೆಸೆಂಟ್ ನಾರ್ತ್ ಕಡೆ ಇದ್ದಾಳೆ. ನಾರ್ತಿಂದ ಲೆಫ್ಟ್ ಅಂತೆ. ನಾರ್ತಿಂದ ಲೆಫ್ಟ್ ಅಂದರೆ ವೆಸ್ಟ್ ಡೈರೆಕ್ಷನ್ ಅಲ್ವಾ. ಸೊ ಈ ಕಡೆ 11 meters. ಅದಾದಮೇಲೆ ಎಗೇನ್ ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 32 meters. ಅಂದರೆ ಇವಳು ವೆಸ್ಟ್ ಕಡೆ ಫೇಸ್ ಮಾಡಿ ನಿಂತಿದ್ದಾಳೆ ಇವಾಗ ಪ್ರೆಸೆಂಟು. ಇಲ್ಲಿಂದ ಲೆಫ್ಟ್ ಅಂದರೆ ನೋಡಿ, ವೆಸ್ಟಿಂದ ಲೆಫ್ಟ್ ಅಂದರೆ ಸೌತ್ ಡೈರೆಕ್ಷನ್ ಅಲ್ವಾ. ಸೌತ್ ಡೈರೆಕ್ಷನ್ ಕಡೆ 32 meters. ಇಲ್ಲಿವರೆಗೂ 20 ಆಯಿತು ನೋಡಿ. ಈ ಲೈನಿಗೆ ಕಂಪೇರ್ ಮಾಡಿ ನಾವು ಸ್ವಲ್ಪ ಲೆಂತ್ ಜಾಸ್ತಿನೇ ಬರೀಬೇಕಾಗುತ್ತೆ. 32 meters ಕೊಟ್ಟಿದ್ದಾರಲ್ವಾ, ಸೊ ಅದಕ್ಕೆ ಇದು ಎಷ್ಟಿದೆ ಟೋಟಲ್ಲು 32 meters ಇದೆ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ, ಫೈನಲಿ ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 11 meters. ಇಲ್ಲಿಂದ ಸೌತ್ ಕಡೆ ಫೇಸ್ ಮಾಡಿ ನಿಂತಿರೋಳಿಗೆ ಲೆಫ್ಟ್ ಸೈಡ್ ಯಾವುದಾಗುತ್ತೆ ನೋಡಿ. ಸೌತ್ ಕಡೆ ಫೇಸ್ ಮಾಡಿ ನಿಂತಿರೋರಿಗೆ ಲೆಫ್ಟ್ ಸೈಡು ಈಸ್ಟ್ ಕಡೆ ಹೋಗ್ಬೇಕಲ್ವಾ. ಸೊ ಈಸ್ಟ್ ಡೈರೆಕ್ಷನ್ ಕಡೆ 11 meters. ಕ್ವಶನಲ್ಲಿ ಏನು ಕೇಳಿದ್ದಾರೆ, ಇನ್ ವಿಚ್ ಡೈರೆಕ್ಷನ್ ಈಸ್ ಶಿ ಫ್ರಮ್ ಹರ್ ಒರಿಜಿನಲ್ ಪಾಯಿಂಟ್. ಇದು ಇವಳ ಒರಿಜಿನಲ್ ಪಾಯಿಂಟ್ ಆದರೆ ಅವಳು ಈಗ ಪ್ರೆಸೆಂಟ್ ಎಲ್ಲಿದ್ದಾಳೆ, ಅದು ಯಾವ ಡೈರೆಕ್ಷನಲ್ಲಿದ್ದಾಳೆ ಅನ್ನೋದು ಕ್ವಶನ್. ಸೊ ಇದು ಒರಿಜಿನಲ್ ಪಾಯಿಂಟ್ಗೆ ಎಕ್ಸಾಕ್ಟ್ ಸೌತ್ ಕಡೆ ಇರೋದು. ಎಕ್ಸಾಕ್ಟ್ ಸೌತ್ ಕಡೆ ಅವಳ ಫೈನಲ್ ಪಾಯಿಂಟ್ ಇದೆ, ಒರಿಜಿನಲ್ ಪಾಯಿಂಟ್ ಇಲ್ಲಿದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದಿಷ್ಟು ಡಯಾಗ್ರಾಮ್ ಮೆಥಡ್ ಆಯಿತು. ನಾವಿವಾಗ ಶಾರ್ಟ್ಕಟ್ ಮೆಥಡ್ ಕೂಡ ಒಂದ್ಸಲ ನೋಡೋಣ. ಶಾರ್ಟ್ಕಟ್ ಮೆಥಡಲ್ಲಿ ಹೆಂಗೆ ಮಾಡ್ಬೋದು, ಈಸಿಯಾಗಿ ಇನ್ನೂ ಫಾಸ್ಟಾಗಿ ಕೂಡ ಮಾಡ್ಬೋದು. ಶಾರ್ಟ್ಕಟ್ ಮೆಥಡ್ ನೋಡೋಣ. 20 meters ನಾರ್ತ್ ಅಂತ ಇದೆ. ಸೊ ನಾರ್ತ್ಗೆ ಅವಳು 20 meters ಹೋಗ್ತಾಳಂತೆ. ಅದಾದಮೇಲೆ ದೆನ್ ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 11 meters ಅಂತೆ. ನಾರ್ತಿಂದ ಲೆಫ್ಟ್ ಅಂದರೆ ನೋಡಿ, ಇಲ್ಲಿ ನಾರ್ತಿಂದ ಲೆಫ್ಟ್ ಅಂದರೆ ವೆಸ್ಟ್ ಅಲ್ವಾ. ಸೊ ವೆಸ್ಟ್ ಡೈರೆಕ್ಷನ್ಗೆ ಎಷ್ಟು 11 meters. ಎಗೇನ್ ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 32 meters. ವೆಸ್ಟಿಂದ ಮತ್ತೆ ಲೆಫ್ಟ್ ಅಂದರೆ ಸೌತ್ ಅಲ್ವಾ. ಸೊ ಸೌತ್ ಡೈರೆಕ್ಷನ್ ಕಡೆ ಎಷ್ಟು ಮೀಟರ್ಸು 32 meters. ಅದಾದಮೇಲೆ ಫೈನಲಿ ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 11 meters.
ಸೌತ್ ಇಂದ ಮತ್ತೆ ಲೆಫ್ಟ್ ಅಂತೆ. ಸೌತ್ ಇಂದ ಲೆಫ್ಟ್ ಅಂದ್ರೆ ಈಸ್ಟ್ ಅಲ್ವಾ, ಸೊ ಈಸ್ಟ್ ಡೈರೆಕ್ಷನ್ ಕಡೆ ಮತ್ತೆ 11 ಮೀಟರ್ಸ್. ಇದನ್ನ ಬರೆಯೋದು ನಮಗೆ ಗೊತ್ತಾಗ್ಬೇಕು. ಫಸ್ಟ್ ಇದನ್ನ ಹೆಂಗ್ ಬರ್ಕೊಂಡೆ ಅನ್ನೋದು ಗೊತ್ತಾಗ್ಬೇಕು. ಇದಾದ್ಮೇಲೆ ನೋಡಿ, ಇನ್ ಕೇಸ್ ಇಲ್ಲೇನಾದ್ರೂ ಸೇಮ್ ಡೈರೆಕ್ಷನ್ಸೇ ಇತ್ತು ಅನ್ಕೊಳ್ಳಿ, ನಾರ್ತ್ ನಾರ್ತ್ ಸೌತ್ ಸೌತ್ ಈ ತರ ಇತ್ತು ಅಂತಂದ್ರೆ, ಸೇಮ್ ಡೈರೆಕ್ಷನ್ ಇದ್ರೆ ಅಡಿಷನ್ ಮಾಡಬೇಕಾಗುತ್ತೆ. ಅಪೋಸಿಟ್ ಡೈರೆಕ್ಷನ್ ಇದ್ರೆ ಡಿಫ್ರೆನ್ಸ್ ತಗೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾರ್ತ್ ಸೌತ್ ಆಪೋಸಿಟ್ ಡೈರೆಕ್ಷನ್, ವೆಸ್ಟ್ ಈಸ್ಟ್ ಆಪೋಸಿಟ್ ಡೈರೆಕ್ಷನ್. ಸೊ ನಾವು ಡಿಫ್ರೆನ್ಸ್ ತಗೊಳ್ಳೋಣ. ಈಗ ನಾರ್ತ್ ಸೌತ್ ಆಪೋಸಿಟ್ ಡೈರೆಕ್ಷನ್ ಅಲ್ವಾ, ನೋಡಿ ಆಪೋಸಿಟ್ ಡೈರೆಕ್ಷನ್ ಇದ್ರೆ ಡಿಫ್ರೆನ್ಸ್ ತಗೋಬೇಕು. 20 ಮತ್ತೆ 32 ಡಿಫ್ರೆನ್ಸ್ ತಗೊಂಡ್ರೆ 32 - 20 ಎಷ್ಟಾಯ್ತು? 20 ಆಯ್ತು. ಸೊ ವೆಸ್ಟ್ ಈಸ್ಟ್ ಇದು ಆಪೋಸಿಟ್ ಡೈರೆಕ್ಷನ್ ಅಲ್ವಾ, ಸೊ ಇವೆರಡ್ರದ್ದು ಡಿಫ್ರೆನ್ಸ್ ತಗೊಂಡ್ರೆ 11 - 11 ಏನಾಯ್ತು? 0 ಆಯ್ತು. ಇವೆರಡು ಕ್ಯಾನ್ಸಲ್ ಮಾಡ್ತೀನಿ. ಸೊ ಈಗ ನಾರ್ತ್ ಸೌತ್ ಎರಡು ಮಿಕ್ಕಿದೆ ನಮ್ಮ ಹತ್ರ ಈಗ. ಸೊ ನಾರ್ತ್ ಸೌತ್ ಯಾವ ಡೈರೆಕ್ಷನ್ ಬರಿಬೇಕು? ಫೈನಲಿ ನಾರ್ತ್ ಬರಿಬೇಕಾ ಸೌತ್ ಬರಿಬೇಕಾ ಅಂತಂದ್ರೆ, ಹೈಯೆಸ್ಟ್ ನಂಬರ್ ಯಾವ್ದಕ್ಕಿದೆ ನೋಡಿ, ಸೌತ್ ಅಂಡರ್ ಅಲ್ಲಿ ಹೈಯೆಸ್ಟ್ ನಂಬರ್ ಇದೆ, 20ಗಿಂತ ಜಾಸ್ತಿ ಇದೆ. ಸೊ ಫೈನಲ್ ಆನ್ಸರ್ ಸೌತ್. ಸೊ ಇಲ್ಲಿ ನಮಗೆ ಬರೀ ಡೈರೆಕ್ಷನ್ ಅಷ್ಟೇ ಕೇಳಿದ್ದಾರೆ ಸೌತ್. ಇನ್ ಕೇಸ್ ಅವ್ರು ಏನಾದ್ರು ಡಿಸ್ಟೆನ್ಸ್ನು ಕೇಳಿದ್ರೆ 12 ಮೀಟರ್ಸ್ ಅಂತ ಆನ್ಸರ್. ಸೊ ಇಲ್ಲಿ ಈ ಮೆಥಡಲ್ಲೂ ಬೇಕಂದ್ರೆ ನಾವು ಡಿಸ್ಟೆನ್ಸ್ನ ಕಂಡುಹಿಡಿಬೋದು. ನೋಡಿ, ಇಲ್ಲಿಂದ ಇಲ್ಲಿಗೆ 20 ಮೀಟರ್ಸ್ ಆದರೆ ಇಲ್ಲಿಂದ ಇಲ್ಲಿ ಕೂಡ 20 ಮೀಟರ್ಸೇ ಆಗುತ್ತೆ ಅಲ್ವಾ. ನೆಕ್ಸ್ಟ್ 32 ಅಲ್ಲಿ 20 ಹೋದ್ರೆ 12. ಸೊ ಇಲ್ಲಿಂದ ಇಲ್ಲಿಗೆ 12 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 12 ಆಯಿತು ಅಂತಂದರೆ ಇಲ್ಲಿಂದ ಇಲ್ಲಿಗೂ 12 ಆಗುತ್ತಲ್ವಾ. ಸೊ 12 ಮೀಟರ್ಸ್ ಯಾವ ಡೈರೆಕ್ಷನಲ್ಲಿ? ಒರಿಜಿನಲ್ ಪಾಯಿಂಟಿಂದ ಫೈನಲ್ ಪಾಯಿಂಟಿಗೆ ಯಾವ ಡೈರೆಕ್ಷನ್ ಇದೆ ಅಂತಂದರೆ ಸೌತ್ ಡೈರೆಕ್ಷನಲ್ಲಿ ಇದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಕೇಸ್ ಅವ್ರು ಡೈರೆಕ್ಷನ್ ಕೇಳಿದ್ರೆ ಇಷ್ಟೇ ಮಾಡಬೇಕು. ಇನ್ ಕೇಸ್ ಡಿಸ್ಟೆನ್ಸು ಕೇಳಿದ್ರೆ ಈ ಮೆಥಡ್ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಈ ಕ್ವಶನ್ ನೋಡಿ, ಒನ್ ನೈಟ್ ರೋಹಿತ್ ವಾಕ್ ಟುವರ್ಡ್ಸ್ ಎ ಸ್ಟಾರ್ ಟು ಹಿಸ್ ಈಸ್ಟ್ ಅಂತ ಇದೆ. ಟುವರ್ಡ್ಸ್ ಹಿಸ್ ಈಸ್ಟ್ ಅಂತೆ ಅಂದ್ರೆ ಫಸ್ಟ್ ರೋಹಿತ್ ಒರಿಜಿನಲ್ ಪೊಸಿಷನ್ ಇದು. ಇವನು ಇಲ್ಲಿಂದ ಈಸ್ಟ್ ಡೈರೆಕ್ಷನ್ ಕಡೆ ಹೋಗ್ತಾನಂತೆ ಫಸ್ಟ್. ಸೊ ಇಲ್ಲಿ ಫೈನಲಿ ಅವನು ಈಸ್ಟ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿ ನಿಂತಿದ್ದಾನೆ. ಆಫ್ಟರ್ ಸಮ್ ಟೈಮ್ ಹಿ ಟರ್ನ್ಡ್ ರೈಟ್. ಇಲ್ಲಿಂದ ರೈಟ್ ಸೈಡ್ ಅಂದ್ರೆ ಇವನು ಈಸ್ಟ್ ಅಲ್ಲಿ ಇದ್ದಾನೆ. ಈಸ್ಟ್ಗೆ ರೈಟ್ ಸೈಡ್ ಅಂದ್ರೆ ಸೌತ್ ಕಡೆ ಆಗುತ್ತೆ. ಲೆಫ್ಟ್ ಸೈಡ್ ಅಂತಂದ್ರೆ ನಾರ್ತ್ ಕಡೆ ಆಗುತ್ತೆ. ಸೊ ಇಲ್ಲಿಂದ ಅವ್ನು ರೈಟ್ ಟರ್ನ್ ತಗೊಂತಾನೆ. ಅದಾದ್ಮೇಲೆ ಎಗೈನ್ ಟೇಕ್ಸ್ ಎ ರೈಟ್ ಅಂಡ್ ವಾಕ್ಸ್ ಫಾರ್ 4 ಕಿಲೋಮೀಟರ್ಸ್. ಇಲ್ಲಿಂದ ರೈಟ್ ಅಂದ್ರೆ ಸೌತ್ ಅಲ್ಲಿ ಇದ್ದಾನೆ ಇವಾಗ. ಸೌತ್ ಅಲ್ಲಿರೋನ್ಗೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಸೌತ್ ಕಡೆ ಫೇಸ್ ಮಾಡಿರೋನಿಗೆ ಇದು ಲೆಫ್ಟ್ ಅಂದ್ರೆ ಈಸ್ಟ್ ಡೈರೆಕ್ಷನ್ ಕಡೆ ಲೆಫ್ಟ್ ತೋರಿಸುತ್ತೆ, ಮತ್ತೆ ವೆಸ್ಟ್ ಡೈರೆಕ್ಷನ್ ಕಡೆ ರೈಟ್. ಓಕೆ, ಇಲ್ಲಿ ಕ್ವೆಶನ್ ಅಲ್ಲಿ ಇರೋದು ರೈಟ್ ಅಂಡ್ ವಾಕ್ ಫಾರ್ 4 ಕಿಲೋಮೀಟರ್ಸ್ ಅಂತಿದೆ ಅಲ್ವಾ. ಸೊ ಇಲ್ಲಿಂದ ರೈಟ್ ಅಂತಿರೋದಕ್ಕೆ ಈ ಕಡೆ ಡೈರೆಕ್ಷನ್ 4 ಕಿಲೋಮೀಟರ್ಸ್. ಇದಾದ್ಮೇಲೆ ಫೈನಲಿ ಹಿ ಟೇಕ್ಸ್ ಎ ಲೆಫ್ಟ್. ಇಲ್ಲಿಂದ ಲೆಫ್ಟ್ ಅಂತೆ. ಲೆಫ್ಟ್ ಟರ್ನ್ ಅಂದ್ರೆ ವೆಸ್ಟ್ ಅಲ್ಲಿ ಇರೋನಿಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್. ವೆಸ್ಟ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿರೋನ್ಗೆ ಇದು ರೈಟ್, ಇದು ಲೆಫ್ಟ್ ಆಗುತ್ತೆ. ಲೆಫ್ಟ್ ಅಂದ್ರೆ ಸೌತ್ ಕಡೆ ಅಲ್ವಾ. ಸೊ ಸೌತ್ ಡೈರೆಕ್ಷನ್ ಕಡೆ ಫೈನಲಿ ಅವನು ಹೋಗ್ತಿರ್ತಾನೆ. ಇನ್ ವಿಚ್ ಡೈರೆಕ್ಷನ್ ಈಸ್ ರೋಹಿತ್ ಫೇಸಿಂಗ್ ನೌ? ರೋಹಿತ್ ಈಗ ಪ್ರೆಸೆಂಟ್ ಯಾವ ಕಡೆ ಫೇಸ್ ಮಾಡಿದ್ದಾನೆ ಅಂತ ಕ್ವೆಶನ್. ಸೊ ಇವಾಗ ಇವನು ಸೌತ್ ಕಡೆ ಫೇಸ್ ಮಾಡಿದ್ದಾನೆ. ಸೊ ಕರೆಕ್ಟ್ ಆನ್ಸರ್ ಸೌತ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಡಯಾಗ್ರಾಮ್ ಮೆಥಡ್. ನೆಕ್ಸ್ಟ್ ಶಾರ್ಟ್ ಕಟ್ ಮೆಥಡ್ ನೋಡಿ. ಇಲ್ಲಿ ಫಸ್ಟ್ ಇರೋದೇನು, ಎ ಸ್ಟಾರ್ ಟು ಹಿಸ್ ಈಸ್ಟ್ ಅಂತ ಇದೆ ಅಲ್ವಾ. ಫಸ್ಟ್ ಈಸ್ಟ್ ಡೈರೆಕ್ಷನ್ ಬರೀರಿ, ಈಸ್ಟ್ ಅಂತ ಫಸ್ಟ್ ಬರ್ಕೋಬೇಕು. ಅದಾದ್ಮೇಲೆ ಆಫ್ಟರ್ ಸಮ್ ಟೈಮ್ ಹಿ ಟರ್ನ್ಡ್ ರೈಟ್ ಅಂತ ಇದೆ. ಈಸ್ಟ್ ಇಂದ ರೈಟ್ ಅಂದ್ರೆ ಸೌತ್ ಅಲ್ವಾ, ಸೌತ್. ಅದಾದ್ಮೇಲೆ ಎಗೇನ್ ಟೇಕ್ಸ್ ಎ ರೈಟ್. ಸೌತ್ ಇಂದ ಮತ್ತೆ ರೈಟ್ ಅಂದ್ರೆ ವೆಸ್ಟ್ ಬರೀಬೇಕು. ನೆಕ್ಸ್ಟ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಎಷ್ಟು ಕಿಲೋಮೀಟರ್ಸ್? 4 ಕಿಲೋಮೀಟರ್ಸ್, 4. ಅದಾದ್ಮೇಲೆ ಫೈನಲಿ ಹಿ ಟೇಕ್ಸ್ ಎ ಲೆಫ್ಟ್ ಟರ್ನ್. ಇಲ್ಲಿಂದ ವೆಸ್ಟ್ ಇಂದ ಮತ್ತೆ ಲೆಫ್ಟ್ ಟರ್ನ್ ಅಂದ್ರೆ ನೋಡಿ, ಇಲ್ಲಿ ವೆಸ್ಟ್ ಇಂದ ಲೆಫ್ಟ್ ಟರ್ನ್ ಅಂದ್ರೆ ಸೌತ್ ಕಡೆ, ಸೌತ್ ಡೈರೆಕ್ಷನ್. ಸೊ ಫೈನಲ್ ಆನ್ಸರ್ ಅವನು ಸೌತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿ ನಿಂತಿದ್ದಾನೆ ಅಂತ ಅರ್ಥ.
ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಡಯಾಗ್ರಾಮ್ ಮೆಥಡ್, ಇದು ಶಾರ್ಟ್ಕಟ್ ಮೆಥಡ್. ಓಕೆ, ನೆಕ್ಸ್ಟ್ ಕ್ವಶನ್. ಲೊಕೇಶನ್ ಆಫ್ ಬಿ ಈಸ್ ನಾರ್ತ್ ಆಫ್ ಎ. ಲೊಕೇಶನ್ ಆಫ್ ಬಿ ಈಸ್ ನಾರ್ತ್ ಆಫ್ ಎ ಅಂತ ಇದೆ. ಫಸ್ಟ್ ನಾರ್ತ್ ಆಫ್ ಎ ಬರ್ದ್ಬಿಡ್ತೀನಿ. ಇದು ಎ ಇರೋ ಪ್ರೆಸೆಂಟ್ ಪೊಸಿಷನ್. ಎಗೆ ನಾರ್ತ್ ಸೈಡ್ ಅಂದ್ರೆ ಈ ಕಡೆ ಅಲ್ವಾ, ಸೊ ಇಲ್ಲಿ ಬಿ ಪೊಸಿಷನ್ ಇದೆ, ಬಿ ಲೊಕೇಶನ್ ಇಲ್ಲಿದೆ. ಸೊ ನೆಕ್ಸ್ಟ್ ಲೊಕೇಶನ್ ಆಫ್ ಸಿ ಈಸ್ ಈಸ್ಟ್ ಆಫ್ ಎ. ಈಸ್ಟ್ ಆಫ್ ಎ ಅಂದ್ರೆ ಇದು ಎ ಒರಿಜಿನಲ್ ಪೊಸಿಷನ್, ಇಲ್ಲಿಂದ ಈಸ್ಟ್ ಅಂದ್ರೆ ಈ ಕಡೆ ಅಲ್ವಾ, ಈ ಕಡೆ ಸಿ ಲೊಕೇಶನ್ ಇದೆಯಂತೆ. ದ ಡಿಸ್ಟೆನ್ಸಸ್ ಎ ಬಿ ಅಂಡ್ ಎ ಸಿ ಆರ್ 5 ಕಿಲೋಮೀಟರ್ಸ್ ಅಂಡ್ 12 ಕಿಲೋಮೀಟರ್ಸ್ ರೆಸ್ಪೆಕ್ಟಿವ್ಲಿ. ಅಂದ್ರೆ ಎ ಬಿ ಡಿಸ್ಟೆನ್ಸ್ ಎಷ್ಟಿದೆ? ಎ ಬಿ ಡಿಸ್ಟೆನ್ಸ್ 5 ಇದೆ, ಮತ್ತೆ ಎ ಸಿ ಡಿಸ್ಟೆನ್ಸ್ ಎಷ್ಟಿದೆ? 12 ಇದೆ. ಅವ್ರೇನ್ ಕೇಳಿದ್ದಾರೆ? ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೊಕೇಶನ್ ಬಿ ಅಂಡ್ ಸಿ. ಇಲ್ಲಿಂದ ಇಲ್ಲಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕ್ವಶನ್ ಅಲ್ಲಿ ಕೇಳಿರೋದು. ಸೊ ಇದು ಹೈಪೋಟೆನಸ್ ಆಯ್ತು, ಇದು ಒನ್ ಸೈಡು, ಇದು ಅನದರ್ ಸೈಡ್. ಸೊ ನಾವು ಎ ಬಿ ಅಂತ ಇದನ್ನ ರೆಪ್ರೆಸೆಂಟ್ ಮಾಡಿದ್ರೆ, ಈಗ ನೋಡಿ ಪೈಥಾಗೊರಸ್ ಥಿಯರಂ ಇದಕ್ಕೆ ಅಪ್ಲೈ ಮಾಡ್ಬೋದು. ಪೈಥಾಗೊರಸ್ ಥಿಯರಂ ಫಾರ್ಮುಲಾ ನೋಡಿ, ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅಂದ್ರೆ ಇದು ಹೈಪೋಟೆನಸ್ ನ ನಾವು ಸಿ ಅಂತ ತಗೊಂಡ್ರೆ, ಈ ಸಿ ಸ್ಕ್ವೇರ್ ಬೇಕಾಗಿರೋದು ನಮಗೆ, ಸಿ ವ್ಯಾಲ್ಯೂ ಬೇಕಿರೋದು ನಮಗೆ. ಸೊ ಎ ವ್ಯಾಲ್ಯೂ ಗೊತ್ತಿದೆ, ಬಿ ವ್ಯಾಲ್ಯೂ ಗೊತ್ತಿದೆ. ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ನಮಗೆ ಸಿ ವ್ಯಾಲ್ಯೂ ಗೊತ್ತಾಗ್ಬೇಕಂದ್ರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಸಿ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನಿದೆ? 5 ಸ್ಕ್ವೇರ್ ಇದೆ. ಎ ಸ್ಕ್ವೇರ್ ವ್ಯಾಲ್ಯೂ 5 ಸ್ಕ್ವೇರ್ ಆಯ್ತು. ಬಿ ಸ್ಕ್ವೇರ್ ಅಂದ್ರೆ 12 ಸ್ಕ್ವೇರು, ಮತ್ತೆ ಸ್ಕ್ವೇರ್ ರೂಟು. 5 ಸ್ಕ್ವೇರ್ ಅಂದ್ರೆ 25 ಆಯ್ತು. 12 ಸ್ಕ್ವೇರ್ ಅಂದ್ರೆ 144. ಸೊ ಇವೆರಡನ್ನು ಆಡ್ ಮಾಡಿದ್ರೆ ರೂಟ್ ಆಫ್ 169 is equal to 13 meters. So correct answer is option B, 13 meters is the correct answer. ಇಲ್ಲಿ ಏನಂದ್ರೆ ಪೈಥಾಗೊರಸ್ ಥಿಯರಂ ಅಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಈ ತರ ನಮಗೆ ಪೈಥಾಗೊರಸ್ ಥಿಯರಂ ಅಪ್ಲೈ ಮಾಡೋದು ನೆಕ್ಸ್ಟ್ ಮುಂದಿನ ಎಷ್ಟೊಂದು ಪ್ರಾಬ್ಲಮ್ಸ್ ಅಲ್ಲಿ ಈ ತರ ಪೈಥಾಗೊರಸ್ ಥಿಯರಂಗೆ ಈ ವ್ಯಾಲ್ಯೂಸ್ ನ ಅಪ್ಲೈ ಮಾಡಿ ಸಾಲ್ವ್ ಮಾಡೋ ಸಿಚುವೇಶನ್ಸ್ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್, ಪೈಥಾಗೊರಸ್ ಥಿಯರಂ ಅಪ್ಲೈ ಮಾಡೋದು ಇಂಪಾರ್ಟೆಂಟ್. ಸೊ ಈ ಕ್ವೆಶನ್ ಕೇಳಿರೋದು UPSC 2014 ಅಲ್ಲಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಅಗ್ರಿತಾ ವಾಕ್ಸ್ 15 meters ಟುವರ್ಡ್ಸ್ ವೆಸ್ಟ್. 15 meters ವೆಸ್ಟ್ ಕಡೆ ಹೋಗ್ತಾಳೆ ಫಸ್ಟ್ ಅಗ್ರಿತಾ. ಸೊ ಅಗ್ರಿತಾ ಒರಿಜಿನಲ್ ಪೊಸಿಷನ್ ಇದಾದ್ರೆ ಇವಳು ಈ ಕಡೆಯಿಂದ 15 meters ವೆಸ್ಟ್ ಕಡೆ ಹೋಗ್ತಾಳಂತೆ. ಸೊ ವೆಸ್ಟ್ ಕಡೆ ಎಷ್ಟು ಕಿಲೋಮೀಟರ್ಸು, ಎಷ್ಟು ಮೀಟರ್ಸ್ ಇದೆ? 15 meters ಇದೆ. ದೆನ್ ಶಿ ವಾಕ್ಸ್ 4 meters ಟುವರ್ಡ್ಸ್ ದ ನಾರ್ತ್. ಇಲ್ಲಿಂದ ಅವಳು ನಾರ್ತ್ ಡೈರೆಕ್ಷನ್ಗೆ 4 meters ಹೋಗ್ತಾಳೆ. ಅದಾದ್ಮೇಲೆ ಅಗೇನ್ ಶಿ ಟೇಕ್ಸ್ ಎ ಟರ್ನ್ ಅಂಡ್ ವಾಕ್ಸ್ 3 meters ಟುವರ್ಡ್ಸ್ ಈಸ್ಟ್. ಇಲ್ಲಿಂದ 3 meters ಮತ್ತೆ ಈಸ್ಟ್ ಕಡೆ ಹೋಗ್ತಾಳೆ. ಅದಾದ್ಮೇಲೆ ಫೈನಲಿ ಶಿ ವಾಕ್ಡ್ 9 meters ಟುವರ್ಡ್ಸ್ ಸೌತ್. ಇಲ್ಲಿಂದ ಇವಾಗ ಅವಳು ಈಸ್ಟ್ ಡೈರೆಕ್ಷನ್ ಕಡೆ ಇದ್ದಾಳೆ, ಇಲ್ಲಿಂದ ಸೌತ್ಗೆ 9 meters ಬರ್ತಾಳಂತೆ. 9 meters ಸೌತ್ ಕಡೆ ಅಂಡ್ ಕಮ್ ಟು ಎ ಹಾಲ್ಟ್. ಅಂದ್ರೆ ಇದು ಅವಳ ಫೈನಲ್ ಪೊಸಿಷನ್. ಇಲ್ಲಿ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ? ಅಗ್ರಿತಾ ಇಸ್ ಹೌ ಫಾರ್ ಫ್ರಮ್ ಹರ್ ಇನಿಷಿಯಲ್ ಪೊಸಿಷನ್. ಇದು ಅವಳ ಇನಿಷಿಯಲ್ ಪೊಸಿಷನ್, ಇದು ಅವಳ ಫೈನಲ್ ಪೊಸಿಷನ್. ಇವೆರಡರ ನಡುವೆ ಇರೋ ಡಿಸ್ಟೆನ್ಸ್ ನ ಅವ್ರು ಕೇಳಿರೋದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕ್ವೆಶನ್ ಅಲ್ಲಿ ಕೇಳಿದ್ದಾರೆ. ಸೊ ನಮ್ಗೆ ಇಲ್ಲಿ ಇರೋ ಡೇಟಾ ಯೂಸ್ ಮಾಡ್ಕೊಂಡು ನಾವು ಮತ್ತೆ ಇನ್ನೊಂದು ಇಮೇಜ್ ಡ್ರಾ ಮಾಡ್ತೀನಿ ನೋಡಿ. ಇಲ್ಲಿ ನಮಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು. ಇದು ಅಗ್ರಿತಾ ಇನಿಷಿಯಲ್ ಪೊಸಿಷನ್, ಇದು ಅಗ್ರಿತಾ ಫೈನಲ್ ಪೊಸಿಷನ್. ಸೊ ಇಲ್ಲಿಂದ ಇಲ್ಲಿಗೆ 4 meters ಅಂದ್ರೆ ಇಲ್ಲಿಂದ ಇಲ್ಲಿಗೂ 4 ಆಗಿರುತ್ತಲ್ವಾ. ಸೊ ಇದು 4 meters ಅಂದ್ರೆ ಇದು 4 meters.
ಇಲ್ಲಿ 3 ಮೀಟರ್ಸ್ ಅಂದ್ರೆ ಇಲ್ಲಿನೂ 3 ಮೀಟರ್ಸೇ ಇರುತ್ತೆ, ಇಲ್ಲಿಂದ ಇಲ್ಲಿಗೆ 3 ಮೀಟರ್ಸೇ ಇರುತ್ತೆ. ಸೊ 15 ಅಲ್ಲಿ 3 ಹೋದ್ರೆ ಇನ್ನು 12 ಇರುತ್ತೆ. ಸೊ 12 ಇಲ್ಲಿಂದ ಇಲ್ಲಿಗೆ 12 ಮೀಟರ್ಸ್ ರಿಮೈನಿಂಗ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 4 ಆದ್ರೆ ಮತ್ತೆ ಇಲ್ಲಿಂದ ಇಲ್ಲಿಗೆ ನೋಡಿ ಈ ಹೋಲ್ ಲೈನ್ ಏನಿದೆ ಇದು 9 ಮೀಟರ್ಸ್ ಇದೆ. ಸೊ ಇದ್ರಲ್ಲಿ ಆಲ್ರೆಡಿ 4 ಮೀಟರ್ಸ್ ಇಲ್ಲಿದೆ ಅಂತಂದ್ರೆ ರಿಮೈನಿಂಗ್ 5 ಇದೆ. ಸೊ ನಮಗೆ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡೋಕ್ಕೆ ವ್ಯಾಲ್ಯೂ ಸಿಕ್ಕಿದೆ ನೋಡಿ, 5 ಮತ್ತೆ 12. ಇದಕ್ಕೆ ನಾವೀಗ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡೋಣ. 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ 25 ಪ್ಲಸ್ 144 is equal to root of 169 is equal to 13 meters. Option B is the correct answer. So ಇದು ಡಯಾಗ್ರಾಮ್ ಮೆಥಡ್. ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ಕೊಂಡು ಕೂಡ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನೋಡಿ 15 ಮೀಟರ್ಸ್ ಟುವರ್ಡ್ಸ್ ವೆಸ್ಟ್ ಅಂತ ಇದೆ, ವೆಸ್ಟ್ ಡೈರೆಕ್ಷನ್ಗೆ 15 ಮೀಟರ್ಸ್ ಅಂತೆ. ಅದಾದ್ಮೇಲೆ ಶಿ ವಾಕ್ಸ್ 4 ಮೀಟರ್ಸ್ ಟುವರ್ಡ್ಸ್ ನಾರ್ತ್ ಅಂತಿದೆ, ನಾರ್ತ್ ಡೈರೆಕ್ಷನ್ ಕಡೆ 4 ಮೀಟರ್ಸು. Again she takes a turn and walks 3 meters towards east ಅಂತಿದೆ, ಈಸ್ಟ್ ಡೈರೆಕ್ಷನ್ ಕಡೆ ಮತ್ತೆ 3 meters. ಫೈನಲಿ she walked 9 meters towards ಸೌತ್ ಅಂತಿದೆ, ಸೌತ್ಗೆ 9 meters. ಇದು ಅವಳು ಫೈನಲ್ ಪೊಸಿಷನ್. ಇದಾದ್ಮೇಲೆ ನೋಡಿ ಸೇಮ್ ಡೈರೆಕ್ಷನ್ ಯಾವ್ದಾವ್ದಿದೆ ಅಂತ ನೋಡಿ, ಯಾವ್ದು ಇಲ್ಲ, ಸೇಮ್ ಡೈರೆಕ್ಷನ್ ಯಾವ್ದು ಕೊಟ್ಟಿಲ್ಲ, ಆಪೋಸಿಟ್ ಡೈರೆಕ್ಷನ್ ಇದೆ. ಸೊ ನಾರ್ತ್ ಸೌತ್ ಆಪೋಸಿಟ್ ಡೈರೆಕ್ಷನ್ ಇದೆ ಅಂತಂದ್ರೆ ಏನ್ ಮಾಡ್ಬೇಕಂತ ಹೇಳಿದೀನಿ, ಡಿಫ್ರೆನ್ಸ್ ತಗೋಬೇಕು. ಸೊ 9 - 5 4 ಅಂದ್ರೆ 5 ಆಯ್ತು. ಸೊ ಈಸ್ಟ್ ಮತ್ತೆ ವೆಸ್ಟ್ ಇದೆ ಅಪೋಸಿಟ್ ಡೈರೆಕ್ಷನ್, ಇವೆರಡಕ್ಕೂ ಡಿಫ್ರೆನ್ಸ್ ತಗೊಂಡ್ರೆ 12 ಬರುತ್ತೆ. ಸೊ ಇಲ್ಲಿ ನಾರ್ತ್ ಸೌತ್ ಇದೆ, ಹೈಯೆಸ್ಟ್ ನಂಬರು ಸೌತ್ ಅಂಡರ್ ಅಲ್ಲಿ ಇದೆ. ಸೊ 5 ಸೌತ್ ಕಡೆ 5 ಮೀಟರ್ಸ್, ವೆಸ್ಟ್ ಮತ್ತೆ ಈಸ್ಟ್ಗೆ ಡಿಫ್ರೆನ್ಸ್ ತಗೊಂಡಾಗ 12 ಬಂತು. ಹೈಯೆಸ್ಟ್ ನಂಬರ್ ವೆಸ್ಟ್ ಅಂಡರ್ ಅಲ್ಲಿ ಇದೆ, ಸೊ ವೆಸ್ಟ್ ಡೈರೆಕ್ಷನ್ ಅಲ್ಲಿ 12 ಮೀಟರ್ಸ್. ಸೊ ಸೌತ್ ವೆಸ್ಟ್ ಡೈರೆಕ್ಷನ್, ಸೌತ್ ಅಲ್ಲಿ 5 ಮೀಟರ್ಸ್, ವೆಸ್ಟ್ ಅಲ್ಲಿ 12 ಮೀಟರ್ಸ್ ಅಂತ ಆನ್ಸರ್ ಸಿಕ್ತು. ಸೊ ಇವೆರಡು ವ್ಯಾಲ್ಯೂಸ್ ಮತ್ತೆ ನಮಗೆ ಸೇಮ್ 5 ಮತ್ತೆ 12 ಸಿಕ್ಕಿದೆ. ಈ ವ್ಯಾಲ್ಯೂಸ್ಗೆ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಶಾರ್ಟ್ಕಟ್ ಮೆಥಡ್ ಬಂತು. ಸೊ ಇಲ್ಲಿ 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ 25 plus 144 is equal to root of 169 is equal to 13 meters. ಇದು ಶಾರ್ಟ್ಕಟ್ ಮೆಥಡ್, ಇದು ಡಯಾಗ್ರಾಮ್ ಮೆಥಡ್. ಸೊ ನೆಕ್ಸ್ಟ್ ಕ್ವೆಶನ್. ತನಿಜಾ ಸ್ಟಾರ್ಟ್ಸ್ ಫ್ರಮ್ ಹಿಸ್ ಆಫೀಸ್, ವಾಕ್ಸ್ 22 meters ಟುವರ್ಡ್ಸ್ ಸೌತ್. 22 meters ಟುವರ್ಡ್ಸ್ ಸೌತ್ ಅಂತೆ. ತನಿಜಾ ಎಲ್ಲಿರ್ತಾನೆ ಅಂತಂದ್ರೆ ಇದು ಅವನ ಒರಿಜಿನಲ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿಂದ ಸೌತ್ಗೆ 22 meters ಬರ್ತಾನಂತೆ, 22 meters ಫಸ್ಟ್. ಅದಾದ್ಮೇಲೆ ವಾಕ್ 10 meters ಆಫ್ಟರ್ ಟೇಕಿಂಗ್ ರೈಟ್. ಸೌತ್ ಇಂದ ರೈಟ್ ಅಂತಂದ್ರೆ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಎಷ್ಟು ಮೀಟರ್ಸು? 10 meters. ಅದಾದ್ಮೇಲೆ ಹಿ ಅಗೇನ್ ಟೇಕ್ ಎ ರೈಟ್ ಅಂಡ್ ವಾಕ್ಸ್ 7 meters. ವೆಸ್ಟ್ ಕಡೆ ಫೇಸ್ ಮಾಡಿರೋನ್ಗೆ ರೈಟ್ ಅಂತಂದ್ರೆ ನಾರ್ತ್ ಡೈರೆಕ್ಷನ್ ಕಡೆ, ಸೊ 7 meters. ದೆನ್ ಫೈನಲಿ ಟೇಕನ್ ಎ ಲೆಫ್ಟ್ ಟರ್ನ್. ಇಲ್ಲಿಂದ ಲೆಫ್ಟ್ ಅಂದ್ರೆ ನಾರ್ತ್ ಡೈರೆಕ್ಷನ್ ನಲ್ಲಿ ನಿಂತಿರೋನ್ಗೆ ಲೆಫ್ಟ್ ಅಂತಂದ್ರೆ ವೆಸ್ಟ್ ಡೈರೆಕ್ಷನ್. ಎಷ್ಟು ಮೀಟರ್ಸ್? 2 meters. ಇದಾದ್ಮೇಲೆ ಇಫ್ ಹಿ ಮೂವ್ಸ್ 9 meters ಟುವರ್ಡ್ಸ್ ಸೌತ್ ಅಂತಿದೆ, ಇಲ್ಲಿಂದ ಮತ್ತೆ 9 meters ಸೌತ್ ಕಡೆ ಅಂತೆ, 9 meters ಸೌತ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಫೈನಲ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ಟಿಂಗ್ ಪಾಯಿಂಟ್? ಇದವನ ಸ್ಟಾರ್ಟಿಂಗ್ ಪಾಯಿಂಟ್, ಇದವನ ಎಂಡಿಂಗ್ ಪಾಯಿಂಟ್. ಇಲ್ಲಿಂದ ಇವನು ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ ಅಂತ ಕ್ವೆಶನ್ ಇರೋದು. ಸೊ ನಾವು ಈ ಕಡೆ ನಾರ್ತ್ ಅಂತ ತಗೊಂಡ್ರೆ ಇದವನ್ ಸೆಂಟ್ರಲ್ ಎಲ್ಲಿ ಇದ್ದಾನೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದವನು ಸೆಂಟರ್ ಅಲ್ಲಿ ಇದ್ದಾನೆ, ನಾರ್ತ್ ಈ ಕಡೆ ಇದೆ, ಈಸ್ಟ್ ಈ ಕಡೆ ಇದೆ, ವೆಸ್ಟ್ ಈ ಕಡೆ ಇದೆ, ಸೌತ್ ಈ ಕಡೆ ಇದೆ. ಸೊ ಈ ಪೊಸಿಷನ್ ನಾವ್ ಏನಂತ ಹೇಳ್ಬೋದು? ಸೌತ್ ವೆಸ್ಟ್ ಅಂತ ಹೇಳ್ಬೋದಾ? ಸೊ ಕರೆಕ್ಟ್ ಆನ್ಸರ್ ಇಸ್ ಸೌತ್ ವೆಸ್ಟ್ ಡೈರೆಕ್ಷನ್. ಸೊ ಶಾರ್ಟ್ಕಟ್ ಮೆಥಡ್ ನೋಡೋಣ. 22 meters ಟುವರ್ಡ್ಸ್ ಸೌತ್ ಅಂತ ಇದೆ, ಸೌತ್ ಡೈರೆಕ್ಷನ್ಗೆ 22 meters ಅಂತೆ. ಅಂಡ್ ವಾಕ್ಸ್ 10 meters ಆಫ್ಟರ್ ಟೇಕಿಂಗ್ ರೈಟ್ ಅಂತಿದೆ. ಸೌತ್ ಇಂದ ರೈಟ್ ಅಂತಂದ್ರೆ ವೆಸ್ಟ್ ಡೈರೆಕ್ಷನ್ ಕಡೆ 10 meters. ಅದಾದ್ಮೇಲೆ ಹಿ ಅಗೇನ್ ಟೇಕ್ ಎ ರೈಟ್ ಅಂಡ್ ವಾಕ್ಡ್ 7 meters.
7 meters ವೆಸ್ಟ್ ಇಂದ ರೈಟ್ ಡೈರೆಕ್ಷನ್ ಅಂತೆ. ವೆಸ್ಟ್ ಇಂದ ರೈಟ್ ಅಂದ್ರೆ ನಾರ್ತ್. ಅಂಡ್ ದೆನ್ ಫೈನಲಿ ಟೇಕನ್ ಎ ಲೆಫ್ಟ್ ಟರ್ನ್. ನಾರ್ತ್ ಇಂದ ಮತ್ತೆ ಲೆಫ್ಟ್ ಅಂದ್ರೆ ಮತ್ತೆ ವೆಸ್ಟ್. ಎಷ್ಟು ಡಿಸ್ಟೆನ್ಸ್ ಅಂದ್ರೆ 2 meters. ಇಫ್ ಹಿ ಮೂವ್ಸ್ 9 meters ಟುವರ್ಡ್ಸ್ ಸೌತ್ ಅಂತಿದೆ, ಸೌತ್ ಡೈರೆಕ್ಷನ್ ಕಡೆ 9 meters. ಸೊ ಇಲ್ಲಿ ಸೇಮ್ ವ್ಯಾಲ್ಯೂ ಸಿಕ್ಕಿದೆ. ಸೇಮ್ ಡೈರೆಕ್ಷನ್ ಅಂತಂದ್ರೆ ಆಡ್ ಮಾಡ್ಬೇಕಲ್ವಾ, ಫಸ್ಟ್ ಇದನ್ನ ಆಡ್ ಮಾಡೋಣ. ಸೌತ್ ಅಂಡ್ ಸೌತ್ ಇದೆ, ಆಡ್ ಮಾಡಬೇಕು. 22 ಪ್ಲಸ್ 9 ಇದೆ ಅಂದ್ರೆ 31 ಆಯ್ತು. ಆಡ್ ಮಾಡಬೇಕು, ಸೇಮ್ ಡೈರೆಕ್ಷನ್ ಇದ್ರೆ ಆಡ್ ಮಾಡಬೇಕು. ಇಲ್ಲೂ ಇನ್ನೊಂದು ಸೇಮ್ ಡೈರೆಕ್ಷನ್ ಇದೆ, ವೆಸ್ಟ್ ಇದೆ, ಸೇಮ್ ಡೈರೆಕ್ಷನ್ ಇದೆಯಲ್ಲ, ಆಡ್ ಮಾಡಿದ್ರೆ 12 ಆಯ್ತು. ಸೊ ಇದನ್ನ ಮತ್ತೆ ಇನ್ನೊಂದ್ಸಲ ಬರೀತಿದ್ದೀನಿ ಇಲ್ಲಿ. ಸೌತ್ ಮತ್ತೆ ವೆಸ್ಟ್ ಮತ್ತೆ ನಾರ್ತ್ ವ್ಯಾಲ್ಯೂಸ್ ಏನು, 31, ವೆಸ್ಟ್ ಅಲ್ಲಿ 12 ಮತ್ತೆ ನಾರ್ತ್ ಅಲ್ಲಿ 7. ಈಗ ಆಪೋಸಿಟ್ ಡೈರೆಕ್ಷನ್ ಯಾವ್ದಿದೆ ಅಂತ ನೋಡಿ. ಸೌತ್ ಮತ್ತೆ ನಾರ್ತ್ ಆಪೋಸಿಟ್ ಡೈರೆಕ್ಷನ್ ಇದೆ. ಇವೆರಡನ್ನು ನಾವು ಡಿಫ್ರೆನ್ಸ್ ತಗೊಂಡ್ರೆ ಎಷ್ಟಾಗುತ್ತೆ, 24 ಆಗುತ್ತೆ. ನಾರ್ತ್ ಬರಿಬೇಕಾ ಸೌತ್ ಬರಿಬೇಕಾ? ಹೈಯೆಸ್ಟ್ ನಂಬರ್ ಯಾವ್ದಿದೆ ನೋಡಿ, ಸೌತ್ ಅಲ್ಲಿ ಹೈಯೆಸ್ಟ್ ನಂಬರ್ ಇದೆ, ಸೊ ಸೌತ್. ಈಗ ನಮಗೆ ಫೈನಲಿ ಉಳಿದಿದ್ದ ವ್ಯಾಲ್ಯೂ ಏನು, ವೆಸ್ಟ್ ಮತ್ತೆ ಸೌತ್ ಸಿಕ್ಕಿದೆ. ಸೊ ಮತ್ತೊಂದ್ಸಲ ಇಲ್ಲಿ ರೀಡ್ರಾ ಮಾಡ್ತಾ ಇದ್ದೀನಿ. ಸೌತ್, ವೆಸ್ಟ್ ಮತ್ತೆ ಸೌತ್ ಅಲ್ಲಿ 24 ಆಯ್ತು, ವೆಸ್ಟ್ ಅಲ್ಲಿ 12 ಆಯ್ತು. ಸೊ ಅವ್ರು ಕೇಳಿರೋದೇನು, ಜಸ್ಟ್ ಡೈರೆಕ್ಷನ್ ಕೇಳಿದ್ದಾರೆ. ಡೈರೆಕ್ಷನ್ ಕೇಳಿದ್ರೆ ಸೌತ್ ವೆಸ್ಟ್ ಆನ್ಸರ್. ಇನ್ ಕೇಸ್ ಅವ್ರೇನಾದ್ರು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರೋದು ಅಂತಂದ್ರೆ, ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ, ಇವೆರಡು ವ್ಯಾಲ್ಯೂಸ್ ನ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಫೈನಲ್ ಆನ್ಸರ್ ಸೌತ್ ವೆಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. Next question. Ravi started from his house and walked 13 meters east. First 13 meters east ಕಡೆ ಹೋಗ್ತಾನಂತೆ ರವಿ. ರವಿ ಇನಿಷಿಯಲ್ ಪೊಸಿಷನ್ ಇದಾದ್ರೆ ಅವನು 13 meters ಈಸ್ಟ್ ಕಡೆ ಹೋಗ್ತಾನೆ. ಇದು 13 meters. ಆಮೇಲೆ ದೆನ್ ಹಿ ಟೇಕ್ಸ್ ಲೆಫ್ಟ್. ಲೆಫ್ಟ್ ಅಂದ್ರೆ ಈಸ್ಟ್ ಅಲ್ಲಿ ನಿಂತಿರೋರ್ಗೆ, ಲೆಫ್ಟ್ ಅಂದ್ರೆ ಯಾವ್ದು, ಈಸ್ಟ್ ಅಲ್ಲಿ ನಿಂತಿರೋರ್ಗೆ, ಈಸ್ಟ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿ ನಿಂತಿರೋರ್ಗೆ ಇದು ಲೆಫ್ಟ್ ಆಗುತ್ತೆ. ಸಾರಿ, ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಸೊ ಇವಾಗ ರವಿ ಇಲ್ಲಿ ಈಸ್ಟ್ ಕಡೆ ಫೇಸ್ ಮಾಡಿ ನಿಂತಿದ್ದಾನೆ. ಲೆಫ್ಟ್ ಸೈಡ್ ಅಂತಂದ್ರೆ ನಾರ್ತ್ ಕಡೆ ಎಷ್ಟು 7 meters ಮೂವ್ ಆಗ್ತಾನೆ. ಸೊ ಇದು 7 meters. ಇದಾದ್ಮೇಲೆ ದೆನ್ ಅಗೈನ್ ಹಿ ಟೇಕ್ಸ್ ಎ ಲೆಫ್ಟ್ ಅಂಡ್ ವಾಕ್ಸ್ 8 meters ಅಂತ ಇದೆ. ಲೆಫ್ಟ್ 8 meters ಅಂತೆ. ಇಲ್ಲಿ ನಾರ್ತ್ ಅಲ್ಲಿರೋನಿಗೆ ಲೆಫ್ಟ್ ಈ ಕಡೆ ಬರುತ್ತೆ, ರೈಟ್ ಈ ಕಡೆ ಬರುತ್ತೆ. ಸೊ ವೆಸ್ಟ್ ಡೈರೆಕ್ಷನ್ ಕಡೆ ಎಷ್ಟು ಮೀಟರ್ಸ್, 8 meters ಅಂತೆ. ಸೊ 8 meters. ಹಿ ಫೈನಲಿ ಟೇಕ್ಸ್ ರೈಟ್ ಅಂಡ್ ವಾಕ್ಡ್ 5 meters. ಇಲ್ಲಿಂದ ರೈಟ್ ಅಂದ್ರೆ ವೆಸ್ಟ್ ಅಲ್ಲಿರೋನಿಗೆ ರೈಟ್ ಅಂದ್ರೆ ನಾರ್ತ್ ಡೈರೆಕ್ಷನ್ ಎಷ್ಟು 5 meters. ಇದಾದ್ಮೇಲೆ ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಹಿಸ್ ಹೌಸ್ ಅಂಡ್ ದ ಫೈನಲ್ ಪೊಸಿಷನ್. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅವ್ರು ಕೇಳಿರೋದು. ಕ್ವೆಶನ್ ಕೇಳಿರೋದೇನು, ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ ಕೇಳಿದ್ದಾರೆ. ಸೊ ನಾವು ಇದನ್ನ ಪೈಥಾಗೊರಸ್ ಥಿಯರಮ್ಗೆ ಅಪ್ಲೈ ಮಾಡಕ್ ಮುಂಚೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 7 meters ಇದೆ ಅಂದ್ರೆ ಇಲ್ಲಿಂದ ಇಲ್ಲಿಗೂ 7 meters ಇದೆ. ಸೊ ಹೋಲ್ ಲೆಂತ್ ಇಲ್ಲಿಂದ ಇಲ್ಲಿಗೆ 13 ಇದೆಯಂತೆ. ಓಕೆ, ಇಲ್ಲಿಂದ ಇಲ್ಲಿಗೆ 8 ಇದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೂ 8 ಇರುತ್ತೆ ಅಲ್ವಾ, 8 meters. 13 ಅಲ್ಲಿ 8 ಹೋದ್ರೆ 5 ಆಯ್ತು. ಸೊ 5 + 8 ಟೋಟಲ್ 13 ಕರೆಕ್ಟ್ ಇದೆ. ಸೊ ಇಲ್ಲಿ 5 + 7 ಅಂದ್ರೆ ಮತ್ತೆ 12 ಆಯ್ತು. ಟೋಟಲ್ ಇಲ್ಲಿಂದ ಇಲ್ಲಿಗೆ 12 ಆಯ್ತು. ಸೊ ನಮ್ಗೀಗ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡೋದಕ್ಕೆ 2 ವ್ಯಾಲ್ಯೂ ಸಿಕ್ಕಿದೆ. ನಾವು ಹೈಪಾಟಿನ್ಯೂಸ್ ಕಂಡುಹಿಡಿಬಹುದು. ಈಗ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಬೇಕು ಇವ್ 2 ವ್ಯಾಲ್ಯೂಸ್ಗೆ, 5 ಮತ್ತೆ 12. ಸೊ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡೋಣ. √5² + 12². 5² ಅಂದ್ರೆ 25, 12² ಅಂದ್ರೆ 144 is equal to 25 + 144 ಅಂದ್ರೆ √169 ಆಯ್ತು, is equal to 13 meters is the correct answer. Option C is the correct answer. ಸೊ ಇದು ಡಯಾಗ್ರಾಮ್ ಮೆಥಡ್ ಆಯ್ತು. ಶಾರ್ಟ್ಕಟ್ ಮೆಥಡ್ ನೋಡಿ, 13 meters ಈಸ್ಟ್ ಅಂತಿದೆ. ಈಸ್ಟ್
13 ಮೀಟರ್ಸ್. ಅದಾದ್ಮೇಲೆ ಟೇಕ್ಸ್ ಎ ಲೆಫ್ಟ್ ಅಂತಿದೆ. ಈಸ್ಟ್ ಅಲ್ಲಿ ಇರೋನ್ಗೆ ಲೆಫ್ಟ್ ಅಂದ್ರೆ ನಾರ್ತ್ ಅಲ್ವಾ, ಸೊ ನಾರ್ತ್ ಡೈರೆಕ್ಷನ್ ಅಲ್ಲಿ 7 ಮೀಟರ್ಸ್. ದೆನ್ ಅಗೈನ್ ಹಿ ಟೇಕ್ಸ್ ಎ ಲೆಫ್ಟ್ ಅಂಡ್ ವಾಕ್ಸ್ 8 ಮೀಟರ್ಸ್ ಅಂತ ಇದೆ. ಇಲ್ಲಿ ನಾರ್ತ್ ಇಂದ ಲೆಫ್ಟ್ ಅಂದ್ರೆ ನಾರ್ತ್ ಅಲ್ಲಿರೋನ್ಗೆ ಲೆಫ್ಟ್ ಅಂದ್ರೆ ವೆಸ್ಟ್ ಆಗುತ್ತೆ ಅಲ್ವಾ, ವೆಸ್ಟ್ ಡೈರೆಕ್ಷನ್ ನಲ್ಲಿ 8 ಮೀಟರ್ಸ್ ಹೋಗ್ತಾನೆ. ಇದಾದ್ಮೇಲೆ ಹಿ ಫೈನಲಿ ಟೇಕ್ಸ್ ರೈಟ್ ಅಂಡ್ ವಾಕ್ಡ್ 5 ಮೀಟರ್ಸ್. ಇಲ್ಲಿಂದ ರೈಟ್, ವೆಸ್ಟ್ ಇಂದ ರೈಟ್ ಅಂದ್ರೆ ಮತ್ತೆ ನಾರ್ತ್ ಆಗುತ್ತೆ 5 ಮೀಟರ್ಸ್. ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಹಿಸ್ ಹೌಸ್ ಅಂಡ್ ಫೈನಲ್ ಪಾಯಿಂಟ್. ಸೊ ಇದನ್ನ ಬರೆಯೋದು ಗೊತ್ತಿರಬೇಕು. ಬರ್ದಿದ್ದಾದ್ಮೇಲೆ ಸೇಮ್ ಡೈರೆಕ್ಷನ್ ಇದೆಯಾ ಇಲ್ವಾ ನೋಡಿ. ನಾರ್ತ್ ಸೇಮ್ ಡೈರೆಕ್ಷನ್ ಇದೆ. ಸೇಮ್ ಡೈರೆಕ್ಷನ್ ಇದ್ರೆ ಆಡ್ ಮಾಡ್ಬೇಕಲ್ವಾ. 7 + 5 12 ಆಯ್ತು. 12 ಮೀಟರ್ಸ್ ನಾರ್ತ್ ಸಿಕ್ತು. ಇಲ್ಲಿ ಈಸ್ಟ್ ಅಂಡ್ ವೆಸ್ಟ್ ಅಪೋಸಿಟ್ ಡೈರೆಕ್ಷನ್ಸ್ ಇದೆ. ಅಪೋಸಿಟ್ ಡೈರೆಕ್ಷನ್ ಇದ್ರೆ ಡಿಫರೆನ್ಸ್ ತಗೋಬೇಕು. 13 - 8 ಅಂದ್ರೆ 5 ಆಯ್ತು. 5 ಮೀಟರ್ಸ್ ಈಸ್ಟ್ ಆಯ್ತು. ಯಾಕೆ ಈಸ್ಟ್ ಅಂದ್ರೆ ಹೈಯೆಸ್ಟ್ ನಂಬರ್ ಇಲ್ಲಿದೆ. ಈಸ್ಟ್ ಅಂಡರ್ ಅಲ್ಲಿ ಹೈಯೆಸ್ಟ್ ನಂಬರ್ ಇದೆ, ಸೊ ಈಸ್ಟ್ ಡೈರೆಕ್ಷನ್. ಸೊ ಫೈನಲಿ ನಮ್ಗೆ ಏನ್ ವ್ಯಾಲ್ಯೂ ಸಿಕ್ತು, ನಾರ್ತ್ ಈಸ್ಟ್ ಡೈರೆಕ್ಷನ್ ಸಿಕ್ತು. ವ್ಯಾಲ್ಯೂಸು ನಾರ್ತ್ ಅಲ್ಲಿ 12, ಈಸ್ಟ್ ಅಲ್ಲಿ 5. ಸೊ ಫೈನಲಿ ಇಲ್ಲೂ ಕೂಡ ನಮಗೆ 2 ವ್ಯಾಲ್ಯೂ ಸಿಕ್ತು. ಪೈಥಾಗೊರಸ್ ಅಪ್ಲೈ ಮಾಡ್ಬೋದು. ಇವಾಗ ಪೈಥಾಗೊರಸ್ ಥಿಯರಮ್ಗೆ ಅಪ್ಲೈ ಮಾಡಿದ್ರೆ √5² + 12² is equal to √25 + 144 is equal to √169 is equal to 13 meters. Option C is the correct answer. 2 army trucks from same army base ಅಂತ ಇದೆ. ಅಂದ್ರೆ ಎರಡು ಟ್ರಕ್ಸ್ದು ಒರಿಜಿನಲ್ ಪೊಸಿಷನ್ ಸೇಮ್ ಇದೆ ಅಂತ. ಅಂದ್ರೆ ಒಂದೇ ಪೊಸಿಷನ್ ಎರಡಕ್ಕೂ. ಫಸ್ಟ್ ಟ್ರಕ್ ಟ್ರಾವೆಲ್ಸ್ 11 ಕಿಲೋಮೀಟರ್ ಸೌತ್ ಅಂತ ಇದೆ. 11 ಕಿಲೋಮೀಟರ್ಸ್ ಸೌತ್. ಫಸ್ಟ್ ಟ್ರಕ್ಕು 11 ಕಿಲೋಮೀಟರ್ಸ್ ಸೌತ್ ಕಡೆ ಬರುತ್ತಂತೆ. 11 ಕಿಲೋಮೀಟರ್ಸ್ ಆಯ್ತು. ದೆನ್ ಟರ್ನ್ಸ್ ಟು ಲೆಫ್ಟ್ ಅಂಡ್ ಟ್ರಾವೆಲ್ 19 ಕಿಲೋಮೀಟರ್ಸ್. ಇಲ್ಲಿಂದ ಸೌತ್ ಇಂದ ಲೆಫ್ಟ್ ಅಂದ್ರೆ ಈಸ್ಟ್ ಡೈರೆಕ್ಷನ್. ಎಷ್ಟು? 19 ಮೀಟರ್ಸ್, 19 ಕಿಲೋಮೀಟರ್ಸ್. ಸೆಕೆಂಡ್ ಟ್ರಕ್ ಟ್ರಾವೆಲ್ 11 ಕಿಲೋಮೀಟರ್ಸ್ ವೆಸ್ಟ್ ಅಂತ ಇದೆ. ಇಲ್ಲಿಂದ ಮತ್ತೆ ಸೆಕೆಂಡ್ ಟ್ರಕ್ ಬೇರೆ ಕಲರ್ ಯೂಸ್ ಮಾಡೋಣ. ಸೆಕೆಂಡ್ ಟ್ರಕ್ ಇಲ್ಲಿಂದ 11 ಮೀಟರ್ಸ್ ವೆಸ್ಟ್ ಕಡೆ ಹೋಗುತ್ತಂತೆ. 11 ಮೀಟರ್ಸ್ ವೆಸ್ಟ್ ಆಯ್ತು. ದೆನ್ ಟರ್ನ್ಸ್ ಟು ಇಟ್ಸ್ ರೈಟ್ ಅಂಡ್ ಟ್ರಾವೆಲ್ಸ್ 5 ಕಿಲೋಮೀಟರ್ಸ್. ವೆಸ್ಟ್ ಅಲ್ಲಿರೋನಿಗೆ ಲೆಫ್ಟ್ ಸೈಡ್ ಯಾವ್ದು ಬರುತ್ತೆ? ಸೌತ್ ಕಡೆ ಬರುತ್ತೆ. ರೈಟ್ ಸೈಡ್ ಯಾವ್ದು ಬರುತ್ತೆ? ನಾರ್ತ್ ಕಡೆ ಬರುತ್ತೆ. ಸೊ ಈ ಕಡೆ 5 ಮೀಟರ್ಸ್ ಹೋಗುತ್ತೆ ಟ್ರಕ್. ಸೊ ಇಲ್ಲಿ ಕೇಳಿರೋದೇನು? ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೈನಲ್ ಪೊಸಿಷನ್ ಆಫ್ ಬೋತ್ ದ ಟ್ರಕ್. ಅಂದ್ರೆ ಎರಡು ಟ್ರಕ್ದು ಒರಿಜಿನಲ್ ಪೊಸಿಷನ್ ಇದು. ಅವ್ರು ಕೇಳಿರೋದೇನು? ಎರಡು ಟ್ರಕ್ದು ಫೈನಲ್ ಪೊಸಿಷನ್ ನಡುವಿನ ಅಂತರ ಕೇಳಿದ್ದಾರೆ. ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ 2 ಪಾಯಿಂಟ್ಸ್. ಈ ಪಾಯಿಂಟ್ ಮತ್ತೆ ಈ ಪಾಯಿಂಟಿಗಿರೋ ಡಿಸ್ಟೆನ್ಸ್ ಕೇಳಿದ್ದಾರೆ. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಕೇಳಿದ್ದಾರೆ ಅವರು. ಸೊ ನಾವೇನ್ ಮಾಡಬೇಕು? ಇಲ್ಲಿಂದ ಇಲ್ಲಿಗೆ 11 ಕಿಲೋಮೀಟರ್ಸ್ ಇದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೂ 11 ಕಿಲೋಮೀಟರ್ಸ್ ಇದೆ ಅಂತ ಅರ್ಥ ಅಲ್ವಾ? ಸೊ ಇಲ್ಲಿಂದ ಇಲ್ಲಿ ಎಷ್ಟಾಯ್ತು? 5 + 11 16 ಆಯ್ತಾ? ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 11 ಆಯ್ತು. ಸೊ ಇಲ್ಲಿಂದ ಇಲ್ಲಿಗೆ 11 ಅಂದ್ರೆ ಇಲ್ಲಿಂದ ಇಲ್ಲಿಗೂ 11 ಅಲ್ವಾ? 11 + 19 ಎಷ್ಟಾಯ್ತು ಟೋಟಲು? ಇಲ್ಲಿಂದ ಇಲ್ಲಿಗೆ 30 ಆಯ್ತು. ಸೊ ಇಲ್ಲಿಂದ ಇಲ್ಲಿಗೆ 16 ಆಯ್ತು. ಸೊ ನೆಕ್ಸ್ಟ್ ನಾವಿವಾಗ ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಗೊತ್ತಾಗ್ಬೇಕಂದ್ರೆ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಸೊ √16² + 30² is equal to √256 + 30² ಅಂದ್ರೆ 900 is equal to √1156 is equal to 34 meters. Option D is the correct answer. ಈ ತರ ಪ್ರಾಬ್ಲಮ್ಸ್ಗೆ ನಾವು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ 2 ಟ್ರಕ್ಸ್ ಅಂತ ಇದೆ. ಫಸ್ಟ್ ಟ್ರಕ್ ಸೆಕೆಂಡ್ ಟ್ರಕ್ ಅಂತ 2 ಟ್ರಕ್ಸ್ದು ಡಿಸ್ಟೆನ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಈ ತರ ಮೆನ್ಷನ್ ಮಾಡಿರುವಾಗ ನಾವು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಡಯಾಗ್ರಾಮ್ ಮೆಥಡ್ ಇಸ್ ದ ಫೈನಲ್ ಮೆಥಡ್.
ಎ ಪರ್ಸನ್ ಈಸ್ ಫೇಸಿಂಗ್ ಟುವರ್ಡ್ಸ್ ನಾರ್ತ್ ಅಂತ ಇದೆ. ಅಂದರೆ ಅವ್ನು ಫಸ್ಟ್ ಈಗ ನಾರ್ತ್ ಡೈರೆಕ್ಷನ್ ಕಡೆ ತಿರುಗಿ ನಿಂತಿದ್ದಾನೆ ಅಂತ. ನಾರ್ತ್ ಈಸ್ಟ್ ಡೈರೆಕ್ಷನ್ ಕಡೆ ತಿರುಗಿ ನಿಂತಿದ್ದಾನೆ ಅಂತ. ಸೊ ಇಲ್ಲಿಂದ 180 ಡಿಗ್ರಿ ಕ್ಲಾಕ್ ವೈಸ್ ಅಂದರೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕು ಅವನು. ಸೊ ಪ್ರೆಸೆಂಟ್ ಇವಾಗ ಸೌತ್ ವೆಸ್ಟ್ ಕಡೆ ನಿಂತಿದ್ದಾನೆ ತಿರುಗ್ಬಿಟ್ಟು. ಓಕೆ, ಇದು 180 ಡಿಗ್ರಿ ಆಯಿತು. ಅದಾದಮೇಲೆ ಏನಿದೆ 45 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 45 ಡಿಗ್ರಿ. ಸೊ ನಾನು ಆಗಲೇ ಹೇಳಿದೆ ಇದು 90 ಡಿಗ್ರಿ ಅಂದರೆ ಇದರಲ್ಲಿ ಅರ್ಧ ಈ ಕಡೆ 45 ಬರುತ್ತೆ, ಈ ಕಡೆನೂ 45 ಬರುತ್ತೆ. ಇದು 45, ಇದು 45 ಡಿಗ್ರಿ. ಸೊ ಇವೆರಡು ಸೇರಿದ್ರೆ 45 90 ಆಗುತ್ತೆ. ಸೊ ಅವನು ಇಲ್ಲಿಂದ ಇಲ್ಲಿಗೆ ಬಂದರೆ 45 ಡಿಗ್ರಿ ಕಂಪ್ಲೀಟ್ ಮಾಡ್ತಾನೆ. ಸೊ ಈಗ ಎಲ್ಲಿ ನಿಂತಿದ್ದಾನೆ ಅವನು, ಯಾವ ಕಡೆ ಫೇಸ್ ಮಾಡಿ ನಿಂತಿದ್ದಾನೆ ಅಂದರೆ ಸೌತ್ ಡೈರೆಕ್ಷನ್ ಕಡೆ. ಸೊ ನೆಕ್ಸ್ಟ್ ಏನಿದೆ ಕ್ವಶನಲ್ಲಿ, ಫೈನಲಿ ಹಿ ಟರ್ನ್ಸ್ 60 ಡಿಗ್ರಿ ಕ್ಲಾಕ್ ವೈಸ್ ಅಂತ ಇದೆ. ಸೊ ಇಲ್ಲಿಂದ ಅವ್ನು 60 ಡಿಗ್ರಿ ಕ್ಲಾಕ್ ವೈಸ್ ಹೋಗ್ಬೇಕು. ಇಲ್ಲಿದ್ದಾನೆ ಅವನು ಇವಾಗ ಪ್ರೆಸೆಂಟು. ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಾನೆ ಅಂದರೆ 45 ಆಗಿದ್ದು. ಸೊ 45 + 15 ಆದರೆ ಅಂದರೆ ಇಲ್ಲಿಗೆ ಅಂದ್ಕೊಳ್ಳಿ, ಇಲ್ಲಿ 15 ಡಿಗ್ರಿ, ಇಲ್ಲಿ 45 ಡಿಗ್ರಿ, ಎರಡು ಆ್ಯಡ್ ಮಾಡಿದ್ರೆ 60 ಡಿಗ್ರಿ. ಸೊ ಇಲ್ಲಿಂದ ಅವನು ಇಲ್ಲಿಗೆ 60 ಡಿಗ್ರಿ ಮೂವ್ ಆಗ್ತಾನೆ. ಸೊ ಪ್ರೆಸೆಂಟ್ ಅವನು ಯಾವ ಡೈರೆಕ್ಷನ್ ಕಡೆ ತಿರುಗಿ ನಿಂತಿದ್ದಾನೆ ಅಂದರೆ ಸೌತ್ ವೆಸ್ಟ್ ಕಡೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಕ್ವೆಶನ್, ಅಜಯ್ ವಾಕ್ಸ್ 24 ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟ್. ಅಜಯ್ ವಾಕ್ಸ್ 24 ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟ್ ಅಂತ ಇದೆ. ಅಜಯ್ ಪ್ರೆಸೆಂಟ್ ಪೊಸಿಷನ್ ಇದಾದರೆ ಅವನು ಈಸ್ಟ್ ಡೈರೆಕ್ಷನ್ ಕಡೆ 24 ಕಿಲೋಮೀಟರ್ಸ್ ಹೋಗ್ತಾನೆ. ಅದಾದಮೇಲೆ ಅಂಡ್ ದೆನ್ ಟರ್ನ್ಸ್ ಟು ದ ರೈಟ್ ಹ್ಯಾಂಡ್ ಸೈಡ್. ಇಲ್ಲಿ ಈಸ್ಟಲ್ಲಿ ನಿಂತಿರೋನ್ಗೆ ರೈಟ್ ಯಾವುದು, ಈ ಕಡೆ ಅಲ್ವಾ ರೈಟ್ ಹ್ಯಾಂಡ್ ಸೈಡು, ಈ ಕಡೆ ರೈಟ್ ಹ್ಯಾಂಡ್ ಸೈಡು ಎಷ್ಟು ಮೀಟರ್ಸು 10 ಕಿಲೋಮೀಟರ್ಸ್ ಬರ್ತಾನೆ. ಅದಾದಮೇಲೆ ಹಿ ದೆನ್ ಟರ್ನ್ಸ್ ಟು ಹಿಸ್ ರೈಟ್ ಆ್ಯಂಡ್ ವಾಕ್ಸ್ 10 ಕಿಲೋಮೀಟರ್ಸ್. ಇಲ್ಲಿಂದ ರೈಟ್ ಅಂದರೆ ಸೌತಿಂದ ರೈಟ್ ಅಂದರೆ ವೆಸ್ಟ್ ಡೈರೆಕ್ಷನ್ನು 10 ಕಿಲೋಮೀಟರ್ಸ್. ಫೈನಲಿ ಹಿ ಟರ್ನ್ಸ್ ಟು ಹಿಸ್ ಲೆಫ್ಟ್ ವಾಕ್ಸ್ 8 ಕಿಲೋಮೀಟರ್ಸ್. ಇಲ್ಲಿಂದ ಮತ್ತೆ ಲೆಫ್ಟ್, ವೆಸ್ಟಲ್ಲಿರೋನ್ಗೆ ಲೆಫ್ಟ್ ಅಂದರೆ ಸೌತ್ ಡೈರೆಕ್ಷನ್ನು ಎಷ್ಟಾಯಿತು 8 ಆಯಿತು. ಆಫ್ಟರ್ ದಟ್ ಹಿ ಟರ್ನ್ಸ್ ಟು ಹಿಸ್ ರೈಟ್. ಇಲ್ಲಿಂದ ರೈಟ್ ಅಂದರೆ ಸೌತಲ್ಲಿರೋನ್ಗೆ ರೈಟ್ ಸೈಡ್ ಅಂದರೆ ವೆಸ್ಟ್ ಡೈರೆಕ್ಷನ್ ಎಷ್ಟು 14 ಕಿಲೋಮೀಟರ್ಸ್. ಸೊ 14 ಕಿಲೋಮೀಟರ್ಸ್ ಮತ್ತೆ ವೆಸ್ಟ್ ಡೈರೆಕ್ಷನ್ ಕಡೆ ಹೋಗ್ತಾನೆ. ಕ್ವೆಶನ್ ಏನಿದೆ, ಹೌ ಫಾರ್ ಈಸ್ ಹಿ ಫ್ರಮ್ ಹಿಸ್ ಒರಿಜಿನಲ್ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್. ಅಂದರೆ ಇಲ್ಲಿ ಡೈರೆಕ್ಷನ್ ಡಿಸ್ಟೆನ್ಸ್ ಎರಡು ಕೇಳಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾಗಬೇಕು, ಯಾವ ಡೈರೆಕ್ಷನ್ ಅಂತ ಗೊತ್ತಾಗಬೇಕು. ಡೈರೆಕ್ಷನ್ ನಮಗೆ ಆಲ್ರೆಡಿ ಗೊತ್ತು, ಸೌತ್ ಡೈರೆಕ್ಷನ್ ಅಂತ. ಇದು ಇನಿಷಿಯಲ್ ಪಾಯಿಂಟ್ ಆದರೆ ಎಕ್ಸಾಕ್ಟ್ಲಿ ಡೌನ್ವರ್ಡ್ಸ್ ಇದೆ ಅಂದರೆ ಇದು ಸೌತ್ ಆಯಿತು. ಸೊ ಸೌತ್ ಡೈರೆಕ್ಷನ್ ಗೊತ್ತಾಯಿತು. ಡಿಸ್ಟೆನ್ಸ್ ನೋಡೋಣ. ಸೊ ಇಲ್ಲಿಂದ ಇಲ್ಲಿಗೆ 8 ಇದೆ ಅಂತಂದರೆ ಇಲ್ಲಿಂದ ಇಲ್ಲಿಗೂ 8 ಇರುತ್ತೆ ಅಲ್ವಾ. ಸೊ ಇಲ್ಲಿಂದ ಇಲ್ಲಿ 10 ಅಂದರೆ ಇಲ್ಲಿಂದ ಇಲ್ಲಿಗೂ 10 ಇರುತ್ತೆ. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ 18 ಆಯಿತು. ಅವ್ರು ಕೇಳಿರೋದೇನು, ಇಲ್ಲಿಂದ ಇಲ್ಲಿಗೆ 18 ಆದರೆ ಇಲ್ಲಿಂದ ಇಲ್ಲಿಗೂ 18 ಆಯ್ತಲ್ವಾ. ಸೊ 18 ಕಿಲೋಮೀಟರ್ಸ್ ಟುವರ್ಡ್ಸ್ ಸೌತ್ ಅಂತ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಾಣಿ ವಾಕ್ಸ್ 8 ಮೀಟರ್ಸ್ ಫ್ರಮ್ ದ ಪಾಯಿಂಟ್ ಆರ್ ಪಾಯಿಂಟಿಂದ ವಾಣಿ ಟುವರ್ಡ್ಸ್ ಈಸ್ಟ್ ಕಡೆ ಹೋಗ್ತಾಳೆ. ಎಷ್ಟು ಮೀಟರ್ಸು 8 ಮೀಟರ್ಸು. ಅದಾದಮೇಲೆ ಪಾಯಿಂಟ್ ಎಸ್ ರೀಚ್ ಆಗ್ತಾಳೆ. ಅಂದರೆ 8 ಮೀಟರ್ಸು ವಾಣಿ ಪಾಯಿಂಟ್ ಆರಿಂದ ಎಸ್ನ ಮೀಟ್ ಆಗಬೇಕಂದ್ರೆ 8 ಮೀಟರ್ಸ್ ಬರ್ತಾಳೆ. ದೆನ್ ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 10 ಮೀಟರ್ಸ್ ಟು ರೀಚ್ ಪಾಯಿಂಟ್ ಟಿ. ಅಂದರೆ ಇಲ್ಲಿಂದ ಅವಳು ಲೆಫ್ಟ್ ಟರ್ನ್ ತಗೊತಾಳೆ. ಅಂದರೆ ಈಸ್ಟಿಂದ ಲೆಫ್ಟ್ ಅಂತಂದರೆ ನಾರ್ತ್ ಡೈರೆಕ್ಷನ್. ಸೊ ಎಷ್ಟಾಯಿತು, ಇದು 10 ಮೀಟರ್ಸ್ ಆಯಿತು ಟು ರೀಚ್ ಪಾಯಿಂಟ್ ಟಿ. ಅದಾದಮೇಲೆ ದೆನ್ ಶಿ ಮೂವ್ಸ್ 12 ಮೀಟರ್ಸ್ ಈಸ್ಟ್ ಅಂತ ಇದೆ. ಇಲ್ಲಿಂದ ಈಸ್ಟ್ ಡೈರೆಕ್ಷನ್ ಕಡೆ 12 ಮೀಟರ್ಸ್ ಅಂತೆ. ಅದಾದಮೇಲೆ ಅಂಡ್ ರೀಚ್ ದ ಸ್ಟೇಷನರಿ ಶಾಪ್. ಇಲ್ಲೊಂದು ಸ್ಟೇಷನರಿ ಶಾಪ್ ಇದೆ. ಅದಾದಮೇಲೆ ದೆನ್ ಶಿ ಮೂವ್ಸ್ 10 ಮೀಟರ್ಸ್ ಇನ್ ಸೌತ್. ಇಲ್ಲಿಂದ ಸೌತ್ ಡೈರೆಕ್ಷನ್ಗೆ ಮತ್ತೆ 10 ಮೀಟರ್ಸ್ ಬರ್ತಾಳೆ. ಅಂಡ್ ದೆನ್ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ 4 ಮೀಟರ್ಸ್ ಟು ಸ್ಟಾಪ್ ಅಟ್ ದ ಪಾಯಿಂಟ್ ಪಿ. ಲೆಫ್ಟ್ ಡೈರೆಕ್ಷನಲ್ಲಿ 4 ಮೀಟರ್ಸ್ ಅಂದರೆ ಇಲ್ಲಿಂದ ಲೆಫ್ಟ್ ಅಂದರೆ ಸೌತಲ್ಲಿರೋರಿಗೆ ಲೆಫ್ಟ್ ಡೈರೆಕ್ಷನ್ ಅಂದರೆ ಈಸ್ಟ್ ಡೈರೆಕ್ಷನ್ನು. ಎಷ್ಟು ಮೀಟರ್ಸು 4 ಮೀಟರ್ಸು. ಪಾಯಿಂಟ್ ಡಿ ಇದೆಯಂತೆ. ಇದು ಇವಳ ಫೈನಲ್ ಪೊಸಿಷನ್. ಇಲ್ಲಿ ವಾಣೀಸ್ ಇನಿಷಿಯಲ್ ಪೊಸಿಷನ್ ಇದು.
ಇದು ವಾಣಿಸ್ ಪಾಯಿಂಟ್ ಡಿ, ವಾಣಿಸ್ ಫೈನಲ್ ಪೊಸಿಷನ್. ನೆಕ್ಸ್ಟ್ ಏನಿದೆ, ಕರಣ್ ವಾಕ್ಸ್ 10 ಮೀಟರ್ ಫ್ರಮ್ ಪಾಯಿಂಟ್ ಬಿ ಟುವರ್ಡ್ಸ್ ದ ಈಸ್ಟ್ ಡೈರೆಕ್ಷನ್. ಇದು ಕರೆಂಟ್ಸ್ ಇನಿಷಿಯಲ್ ಪಾಯಿಂಟ್ ಆದ್ರೆ ಇದು ಕರಣ್ ಇನಿಷಿಯಲ್ ಪಾಯಿಂಟ್. ಕರೆಂಟ್ಸ್ ಇನಿಷಿಯಲ್ ಪಾಯಿಂಟ್ ಯಾವುದು? ಬಿ, ಪಾಯಿಂಟ್ ಬಿ. ಇಲ್ಲಿಂದ ಈಸ್ಟ್ ವರ್ಡ್ಸ್ ಅಂದ್ರೆ ಎಷ್ಟು? 10 ಮೀಟರ್ಸ್ ಮೂವ್ ಆಗ್ತಾನಂತೆ. ಅದಾದ್ಮೇಲೆ ದೆನ್ ಹಿ ಟರ್ನ್ಸ್ ಲೆಫ್ಟ್ ಅಂತ ಇದೆ. ಇಲ್ಲಿಂದ ಲೆಫ್ಟ್ ಅಂದ್ರೆ ಈಸ್ಟ್ ಕಡೆ ಫೇಸ್ ಮಾಡಿ ನಿಂತಿರೋರ್ಗೆ ಲೆಫ್ಟ್ ಅಂತಂದ್ರೆ ನಾರ್ತ್ ಡೈರೆಕ್ಷನ್. ಅಂಡ್ ವಾಕ್ಸ್ 5 ಮೀಟರ್ಸ್ ಟು ಸ್ಟಾಪ್ ಅಟ್ ಪಾಯಿಂಟ್ ಡಿ. 5 ಮೀಟರ್ಸು ಇಲ್ಲಿಂದ ಇಲ್ಲಿಗೆ ವಾಕ್ ಮಾಡ್ತಾನಂತೆ ಟು ರೀಚ್ ಪಾಯಿಂಟ್ ಡಿ. ಅಂದ್ರೆ ಕರೆಂಟ್ಸ್ದು ಫೈನಲ್ ಪೊಸಿಷನ್ ಪಾಯಿಂಟ್ ಡಿನೇ ಆಗಿರುತ್ತೆ, ವಾಣಿಸ್ದು ಫೈನಲ್ ಪೊಸಿಷನ್ ಪಾಯಿಂಟ್ ಡಿನೇ ಆಗಿರುತ್ತೆ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕರೆಂಟ್ಸ್ ಎಂಡಿಂಗ್ ಪಾಯಿಂಟ್ ಅಂಡ್ ವಾಣಿ ಸ್ಟಾರ್ಟಿಂಗ್ ಪಾಯಿಂಟ್? ಕರೆಂಟ್ಸ್ದು ಎಂಡಿಂಗ್ ಪಾಯಿಂಟ್ ಡಿ ಇದೆ, ವಾಣಿಸು ಸ್ಟಾರ್ಟಿಂಗ್ ಪಾಯಿಂಟ್ ಆರ್ ಇದೆ. ಆರ್ ಮತ್ತೆ ಡಿಗೆ ಇರೋ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿಂದ ಇಲ್ಲಿ 12 ಇದೆ ಅಂತಂದ್ರೆ ಇಲ್ಲೂ 12 ಇದೆ ಅಂತ ಅಲ್ವಾ. ಸೊ ಇದಿಷ್ಟು ವ್ಯಾಲ್ಯೂಸ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. 8 + 12 20 ಆಯಿತು, 20 + 4 24 ಆಯಿತು. ಆಪ್ಷನ್ ಬಿ ಇಸ್ ದ ಕರೆಕ್ಟ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 24 meters. So next question. One morning after sunrise, Suresh was standing facing a pole. The shadow of the pole fell exactly to his right. To which direction was he facing ಅಂತ ಕ್ವೆಶನ್. ಒನ್ ಮಾರ್ನಿಂಗ್ ಅಂತ ಇದೆ, ಅವ್ರು ಮೆನ್ಷನ್ ಮಾಡಿದ್ದಾರೆ ಮಾರ್ನಿಂಗ್ ಸನ್ರೈಸ್ ಅಂತ. ಮಾರ್ನಿಂಗ್ ಸನ್ರೈಸ್ ಅಂತಂದ್ರೆ ಸನ್ ರೈಸಸ್ ಇನ್ ದ ಈಸ್ಟ್ ಅಲ್ವಾ. ಸೊ ಫಸ್ಟ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ನಾವು ಸನ್ ಇಮೇಜ್ ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈಸ್ಟ್ ಆಯ್ತು ಅಂತಂದ್ರೆ ಈ ಕಡೆ ವೆಸ್ಟ್ ಆಗುತ್ತೆ, ಈ ಕಡೆ ನಾರ್ತ್ ಆಗುತ್ತೆ, ಈ ಕಡೆ ಸೌತ್ ಆಗುತ್ತೆ. ಫಸ್ಟ್ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಬರ್ದ್ಬಿಡಿ. ಫಸ್ಟ್ ಏನು, ಒನ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಂತ ಕೊಟ್ಟಿದ್ರೆ ಸನ್ ಇಮೇಜ್ ನ ಈ ಕಡೆ ವೆಸ್ಟ್ ಕಡೆ ಡ್ರಾ ಮಾಡಬೇಕು, ಸನ್ಸೆಟ್ ಅಥವಾ ಈವ್ನಿಂಗ್ ಅಂತ ಮೆನ್ಷನ್ ಮಾಡಿದ್ರೆ. ಸೊ ನೆಕ್ಸ್ಟ್ ಸುರೇಶ್ ವಾಸ್ ಸ್ಟ್ಯಾಂಡಿಂಗ್ ಫೇಸಿಂಗ್ ಎ ಪೋಲ್ ಅಂತ ಇದೆ. ಫಸ್ಟ್ ಪೋಲ್ ಇಮೇಜ್ ಬರ್ದ್ಬಿಡ್ತೀನಿ. ಸೊ ಇದೊಂದು ಪೋಲ್. ಸೊ ಪೋಲ್ ಇದೆ. ದ ಶಾಡೋ ಆಫ್ ದ ಪೋಲ್ ಫೆಲ್ ಎಕ್ಸಾಕ್ಟ್ಲಿ ಟು ಹಿಸ್ ರೈಟ್ ಅಂತೆ. ಅಂದ್ರೆ ಈ ಪೋಲ್ ಶಾಡೋ ಯಾವ ಕಡೆ ಬೀಳುತ್ತೆ? ಸನ್ ಈ ಕಡೆ ಇದ್ದಾನೆ ಅಂತಂದ್ರೆ ಪೋಲ್ ಶಾಡೋ ಆಬ್ವಿಯಸ್ಲಿ ಈ ಕಡೆನೆ ಬೀಳುತ್ತೆ. ಇದು ಪೋಲ್ ಶಾಡೋ ಆಗಿರುತ್ತೆ. ಸೊ ಕ್ವೆಶನ್ ಏನಿದೆ ಅಂದ್ರೆ ಸುರೇಶ್ ವಾಸ್ ಸ್ಟ್ಯಾಂಡಿಂಗ್ ಫೇಸಿಂಗ್ ಎ ಪೋಲ್ ಅಂತ ಇದೆ. ಅಂಡ್ ಶಾಡೋ ಆಫ್ ದ ಪೋಲ್ ಫೆಲ್ ಎಕ್ಸಾಕ್ಟ್ಲಿ ಟು ಹಿಸ್ ರೈಟ್ ಅಂತ ಇದೆ. ಸುರೇಶ್ಗೆ ರೈಟ್ ಸೈಡ್ ಅಲ್ಲಿ ಶಾಡೋ ಬೀಳ್ತಿದೆ ಅಂತ. ಈಗ ಸುರೇಶ್ ಇಲ್ಲಿ ನಿಂತಿದ್ದಾನೆ ಅನ್ಕೊಳ್ಳಿ. ಇಲ್ಲಿ ನಿಂತಿದ್ರೆ ಇವನ ರೈಟ್ ಸೈಡ್ ಇದಾಗಿರುತ್ತೆ, ಇವನ ಲೆಫ್ಟ್ ಸೈಡ್ ಇದಾಗಿರುತ್ತೆ. ಇನ್ ಕೇಸ್ ನಮ್ ಕಡೆ ಫೇಸ್ ಮಾಡ್ತಾ ಇದ್ರೆ ರೈಟ್ ಸೈಡ್ ಇದು, ಲೆಫ್ಟ್ ಸೈಡ್ ಇದಾಗಿರುತ್ತೆ. ಇನ್ ಕೇಸ್ ಸುರೇಶ್ ಆ ಕಡೆ ಫೇಸ್ ಮಾಡಿ ನಿಂತಿದ್ರೆ ಇದು ಅವನ ಲೆಫ್ಟ್ ಸೈಡು, ಇದು ಅವನ ರೈಟ್ ಸೈಡ್ ಆಗಿರುತ್ತೆ. ಇಲ್ಲಿ ಅವ್ರ ಕ್ವಶನ್ ಕೇಳಿರೋದೇನು, ಸುರೇಶ್ ವಾಸ್ ಸ್ಟ್ಯಾಂಡಿಂಗ್ ಫೇಸಿಂಗ್ ಎ ಪೋಲ್ ಅಂತ ಇದೆ. ನೆಕ್ಸ್ಟ್ ಶಾಡೋ ಆಫ್ ದ ಪೋಲ್ ಫೆಲ್ ಎಕ್ಸಾಕ್ಟ್ಲಿ ಟು ಹಿಸ್ ರೈಟ್ ಅಂತ ಇದೆ. ಟು ಹಿಸ್ ರೈಟ್ ಅಂತಂದ್ರೆ ಇದು ರೈಟ್, ಇದು ರೈಟ್ ಅಂತ ಇದೆ. ಸೊ ಇವನು ಈ ಕಡೆ ಫೇಸ್ ಮಾಡಿ, ನಾರ್ತ್ ಕಡೆ ಫೇಸ್ ಮಾಡಿ ಅವನು ಇಲ್ಲೇನಾದ್ರೂ ನಿಂತಿದ್ರೆ, ಇಲ್ಲಿ ನಿಂತು ಅವನು ನಾರ್ತ್ ಕಡೆ ಫೇಸ್ ಮಾಡಿದ್ರೆ ಅವನ ರೈಟ್ ಇದಾಗುತ್ತೆ, ಇಲ್ಲಿ ಶಾಡೋ ಬೀಳುತ್ತೆ ಅಂತ ಆಗುತ್ತೆ. ಸೊ ಅದು ರಾಂಗ್ ಆಗುತ್ತೆ ಅಲ್ವಾ. ಸೂರ್ಯ ಈ ಕಡೆ ಇದ್ರೆ ಶಾಡೋ ಈ ಕಡೆ ಹೆಂಗ್ ಬೀಳುತ್ತೆ? ಈ ಕಡೆನೆ ಬೀಳ್ಬೇಕು. ಸೊ ಅವನು ನಾರ್ತ್ ಕಡೆ ಫೇಸ್ ಮಾಡಿ ನಿಂತಿರಕ್ ಸಾಧ್ಯ ಇಲ್ಲ. ಸೊ ಇಲ್ಲಿ ನೋಡಿ, ಎಕ್ಸಾಕ್ಟ್ಲಿ ಇದು ಪೋಲ್ ಇಲ್ಲಿದೆ ಅಂತಂದ್ರೆ ಅವನು ಸೌತ್ ಕಡೆ ಫೇಸ್ ಮಾಡಿನೇ ನಿಂತಿರ್ತಾನೆ. ಸೊ ರೈಟ್ ಸೈಡ್ಗೆ ಶಾಡೋ ಬೀಳ್ತಾ ಇದೆ, ಇವನ ರೈಟ್ ಸೈಡ್ ಇದಾದ್ರೆ ಇವನ ರೈಟ್ ಸೈಡ್ಗೆ ಪೋಲ್ದು ಶಾಡೋ ಬೀಳ್ತಿದೆ ಅಂತ ಕ್ವೆಶನ್ ಇರೋದು. ಸೊ ಇವನ ರೈಟ್ ಸೈಡ್ಗೆ ಶಾಡೋ ಬೀಳ್ತಿದೆ ಅಂತಂದ್ರೆ ಇವನು ಸೌತ್ ಕಡೆನೆ ಫೇಸ್ ಮಾಡಿ ನಿಂತಿರ್ತಾನೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ಸೊ ಯಾವ ಕಡೆ ಫೇಸ್ ಮಾಡಿ ನಿಂತಿರ್ತಾರೆ ಮತ್ತೆ ಶಾಡೋ ಯಾವ ಕಡೆ ಬೀಳ್ತಾ ಇದೆ ಅದ್ರ ಆಧಾರದ ಮೇಲೆ ನಾವು ಇಮೇಜ್ ಡ್ರಾ ಮಾಡಬೇಕಾಗುತ್ತೆ. ನೋಡಿ, ನಾವೇನಾದ್ರೂ ಈ ಇಮೇಜ್ ಡ್ರಾ ಮಾಡಿದ್ರೆ ನಾರ್ತ್ ಸೈಡ್ ಫೇಸ್ ಮಾಡಿದ್ರೆ ನೋಡಿ ಇಲ್ಲಿ ಹಿಸ್ ರೈಟ್ ಅಂತ ಇದೆ, ಶಾಡೋ ಆಫ್ ದ ಪೋಲ್ ಫೆಲ್ ಎಕ್ಸಾಕ್ಟ್ಲಿ ಟು ಹಿಸ್ ರೈಟ್ ಅಂತ ಇದೆ. ಇವನ ರೈಟ್ಗೆ ಏನಾದ್ರೂ ಶಾಡೋ ಬಿದ್ರೆ
ಅವಾಗ ಸೂರ್ಯ ಈ ಕಡೆ ಇರ್ತಾನೆ ಅಂತ ಅರ್ಥ ಅಲ್ವಾ? ಸೊ ರಾಂಗ್ ಆಗುತ್ತೆ, ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಈ ಇಮೇಜ್ ನೋಡಿ, ರೈಟ್ ಸೈಡ್ ಅವನಿಗೆ ಶಾಡೋ, ಪೋಲ್ದು ಶಾಡೋ ಅವನ ರೈಟ್ ಸೈಡ್ ಬೀಳ್ಬೇಕು ಅಂತಂದ್ರೆ ಅವನು ಸೌತ್ ಸೈಡೇ ಫೇಸ್ ಮಾಡಿ ನಿಂತಿರ್ಬೇಕು. ಆ ಥರ ಇಮೇಜ್ ಡ್ರಾ ಮಾಡಿ. ಎ ಮ್ಯಾನ್ ಈಸ್ ಪರ್ಫಾರ್ಮಿಂಗ್ ಯೋಗ ವಿತ್ ಹಿಸ್ ಹೆಡ್ ಡೌನ್ ಅಂಡ್ ಲೆಗ್ಸ್ ಅಪ್. ಹಿಸ್ ಫೇಸ್ ಈಸ್ ಟುವರ್ಡ್ಸ್ ದ ವೆಸ್ಟ್. ಇನ್ ವಿಚ್ ಡೈರೆಕ್ಷನ್ ವಿಲ್ ಹಿಸ್ ಲೆಫ್ಟ್ ಬಿ? ಅಂದ್ರೆ ಕ್ವಶನ್ ಅಲ್ಲಿ ಏನಿದೆ, ವೆಸ್ಟ್ ಡೈರೆಕ್ಷನ್ ಕಡೆ ಅವನು ತಿರುಗಿ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದಾನೆ, ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅಂತ ಕ್ವಶನ್. ಇದು ನಾರ್ತ್ ಡೈರೆಕ್ಷನ್, ಇದು ಈಸ್ಟ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಅವನ ಕೈಗಳು ಕಾಲು ಒಂದು ನಾರ್ತ್ ಸೈಡು ಒಂದು ಸೌತ್ ಸೈಡು ಡೈರೆಕ್ಷನ್ ತೋರಿಸ್ತಾ ಇರುತ್ತೆ. ಸೊ ಈಗ ಕ್ವಶನ್ ಅಲ್ಲಿ ಏನಿದೆ ಅಂತಂದ್ರೆ, ಆ ವ್ಯಕ್ತಿ ವೆಸ್ಟ್ ಕಡೆ ಫೇಸ್ ಮಾಡಿ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅಂತ ಕ್ವಶನ್ ಅಲ್ಲಿರೋದು. ಸೊ ಇವನ ರೈಟ್ ಮತ್ತೆ ಲೆಫ್ಟ್ ಯಾವ ಸೈಡ್ ಇದೆ ಅಂತ ಕ್ವಶನ್ ಇದೆ. ಇನ್ ವಿಚ್ ಡೈರೆಕ್ಷನ್ ವಿಲ್ ಹಿಸ್ ಲೆಫ್ಟ್ ಬಿ ಅಂತ ಇದೆ. ಸೊ ನಾರ್ಮಲ್ ಆಗಿ ಅವನು ವೆಸ್ಟ್ ಕಡೆ ತಿರುಗಿದ್ರೆ ಯಾವ ಕಡೆ ರೈಟ್ ಯಾವ ಕಡೆ ಲೆಫ್ಟ್ ಬರುತ್ತೆ ಅಂತ ಬರಿತೀನಿ ನೋಡಿ. ಇಲ್ಲಿ ಅವನ ರೈಟ್ ಯಾವ ಕಡೆ ಬರುತ್ತೆ, ನಾರ್ಮಲ್ ಆಗಿ ವೆಸ್ಟ್ ಕಡೆ ತಿರುಗಿದ್ದಾನೆ, ವೆಸ್ಟ್ ಸೈಡ್ ತಿರುಗಿರೋನ್ಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಸೊ ಉಲ್ಟಾ ನಿಂತಿದ್ದಾನೆ ಅವನೀಗ, ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ನಿಂತಿದ್ದಾನೆ ಅಂದ್ರೆ ಇವನ ರೈಟ್ ಲೆಫ್ಟ್ ಆಗುತ್ತೆ, ಲೆಫ್ಟ್ ರೈಟ್ ಆಗುತ್ತೆ. ಸೊ ಇಲ್ಲಿ ಕ್ವಶನ್ ಏನಿದೆ, ಇನ್ ವಿಚ್ ಡೈರೆಕ್ಷನ್ ವಿಲ್ ಹಿಸ್ ಲೆಫ್ಟ್ ಬಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವ ಕಡೆ ಹೋಗುತ್ತೆ, ನಾರ್ತ್ ಸೈಡ್ ಹೋಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಒನ್ ಈವ್ನಿಂಗ್ ಜಸ್ಟ್ ಬಿಫೋರ್ ಸನ್ಸೆಟ್. ಸೊ ಅವರು ಈವ್ನಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ, ಸನ್ಸೆಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಂಗೆ ಮೆನ್ಷನ್ ಮಾಡಿದ್ರೆ ಸನ್ ಯಾವ ಸೈಡ್ ಇರ್ತಾನೆ ಅಂತ, ವೆಸ್ಟ್ ಸೈಡ್ ಇರ್ತಾನೆ ಅಂತ. ಸೊ ಫಸ್ಟ್ ವೆಸ್ಟ್ ಸೈಡು ಸನ್ ಇಮೇಜ್ ಬರೆದ್ಬಿಡಿ. ಅದಾದ್ಮೇಲೆ ವೆಸ್ಟ್ ಸೈಡ್ ಈ ಕಡೆ ಆದ್ರೆ ಈಸ್ಟ್ ಈ ಕಡೆ ಬರುತ್ತೆ, ನಾರ್ತ್ ಈ ಕಡೆ ಬರುತ್ತೆ, ಸೌತ್ ಈ ಕಡೆ ಬರುತ್ತೆ. ನೆಕ್ಸ್ಟ್ ಏನಿದೆ ಕ್ವಶನ್ ಅಲ್ಲಿ, ಟೂ ಫ್ರೆಂಡ್ಸ್ ಸಂಜು ಅಂಡ್ ಮಂಜು ವರ್ ಟಾಕಿಂಗ್ ಟು ಈಚ್ ಅದರ್ ಫೇಸ್ ಟು ಫೇಸ್ ಅಂತ ಇದೆ. ಸಂಜು ಮತ್ತೆ ಮಂಜು ಇಬ್ರು ಫೇಸ್ ಟು ಫೇಸ್ ನಿಂತು ಮಾತಾಡ್ತಿದ್ದಾರೆ. ಅಂದ್ರೆ ಒಬ್ರು ಸೌತ್ ಕಡೆ ಒಬ್ರು ನಾರ್ತ್ ಕಡೆ ಫೇಸ್ ಮಾಡಿ ಮಾತಾಡ್ತಿದ್ದಾರೆ. ಇದಾದ್ಮೇಲೆ ಇಫ್ ಮಂಜೂಸ್ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ಹಿಸ್ ಲೆಫ್ಟ್ ಸೈಡ್, ಅಂದ್ರೆ ಇವ್ರಿಬ್ರಲ್ಲಿ ನಮಗೆ ಮಂಜು ಯಾರು ಸಂಜು ಯಾರು ಅಂತ ನಮಗೆ ಗೊತ್ತಿಲ್ಲ. ಫಸ್ಟ್ ಅವ್ರ ಶಾಡೋ ಬರ್ದ್ಬಿಡೋಣ. ಸೂರ್ಯ ಈ ಕಡೆ ಇದ್ದಾನೆ ಅಂತಂದ್ರೆ ಶಾಡೋ ಈ ಕಡೆನೆ ಬೀಳುತ್ತೆ. ಸೂರ್ಯ ಈ ಕಡೆ ಇದ್ರೆ ಅವರಿಬ್ರು ಶಾಡೋ ಈ ಕಡೆನೆ ಬೀಳುತ್ತೆ ಅಲ್ವಾ? ಓಕೆ, ಇದಾದ್ಮೇಲೆ ಇವನ್ಗೆ ರೈಟ್ ಹ್ಯಾಂಡ್ ಸೈಡ್ ಈ ಕಡೆ ಬರುತ್ತೆ, ಲೆಫ್ಟ್ ಈ ಕಡೆ ಬರುತ್ತೆ. ಇವನ್ಗೆ ರೈಟ್ ಈ ಕಡೆ ಬರುತ್ತೆ, ಲೆಫ್ಟ್ ಈ ಕಡೆ ಬರುತ್ತೆ. ಇಲ್ಲಿ ಕ್ವಶನ್ ಏನಿದೆ, ಇಫ್ ಮಂಜೂಸ್ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ಹೀಸ್ ಲೆಫ್ಟ್ ಅಂದ್ರೆ ಲೆಫ್ಟ್ ಸೈಡ್ ಯಾರಿಗೆ ಶಾಡೋ ಬೀಳ್ತಿದೆ ನೋಡಿ, ಇವನಿಗೆ ತಾನೆ ಲೆಫ್ಟ್ ಶಾಡೋ ಈ ಕಡೆ ಬೀಳ್ತಾ ಇದೆಯಲ್ವಾ, ಹಂಗಾದ್ರೆ ಇವನೇ ಮಂಜು. ಫಸ್ಟ್ ಮಂಜು ಯಾರು ಸಂಜು ಯಾರು ಅಂತ ಗೊತ್ತಾಗ್ಬೇಕು, ಅವಾಗ ಎಕ್ಸಾಕ್ಟ್ ಆಗಿ ಡೈರೆಕ್ಷನ್ ಕಂಡುಹಿಡಿಬಹುದು. ಇವನು ಹಾಗಿದ್ರೆ ಸಂಜು ಆಗ್ತಾನೆ. ಸೊ ನೆಕ್ಸ್ಟ್ ಏನಿದೆ, ದೆನ್ ವಿಚ್ ಡೈರೆಕ್ಷನ್ ವಾಸ್ ಸಂಜು ಫೇಸಿಂಗ್? ಸಂಜು ಯಾವ ಕಡೆ ಫೇಸ್ ಮಾಡ್ತಿದ್ದಾನೆ ಅಂದ್ರೆ ಇವನು ಸೌತ್ ಕಡೆ ನೋಡ್ತಿದ್ದಾನೆ, ಸಂಜು ನಾರ್ತ್ ಕಡೆ ನೋಡ್ತಿದ್ದಾನೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ಈ ತರ ಇಮೇಜ್ ಬರ್ಕೊಳ್ಳೋದು ನಮಗೆ ಗೊತ್ತಾಗಬೇಕು ನೋಡಿ. ಇಲ್ಲಿ ಕ್ವಶನ್ ಅಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಈವ್ನಿಂಗ್ ಅಂತ. ಸೊ ಈವ್ನಿಂಗ್ ಅಂತಂದ್ರೆ ಸೂರ್ಯ ಯಾವ ಕಡೆ ಇರ್ತಾನೆ, ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇರ್ತಾನೆ. ಸೊ ಆ ಬೇಸಿಸ್ ಮೇಲೆ ನಾವು ಫಸ್ಟ್ ಇಮೇಜ್ ಡ್ರಾ ಮಾಡಬೇಕು. ಸೊ ಈ ತರ ಶ್ಯಾಡೋ ಅಂತ ಏನಾದ್ರು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿ, ಶ್ಯಾಡೋ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಶ್ಯಾಡೋ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಈವ್ನಿಂಗ್ ಅಂದ್ರೆ ಶ್ಯಾಡೋ ಯಾವಾಗ್ಲೂ ಈ ಕಡೆನೆ ಬೀಳುತ್ತೆ. ಇನ್ ಕೇಸ್ ಈ ಕಡೆ ಸನ್ ಇದ್ರೆ ಶ್ಯಾಡೋ ಯಾವಾಗ್ಲೂ ಈ ಕಡೆನೆ ಬೀಳುತ್ತೆ. ಸೊ ಅದನ್ನ ನಾವು ಫಸ್ಟ್ ಬರೆಯೋದ್ ಕಲಿಬೇಕು, ನೆಕ್ಸ್ಟ್ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಒನ್ ಮಾರ್ನಿಂಗ್ ಆಫ್ಟರ್ ಸನ್ರೈಸ್. ನೋಡಿ ಈ ಕ್ವೆಶನ್ ಅಲ್ಲೂ ಅವ್ರು ಮೆನ್ಷನ್ ಮಾಡಿದ್ದಾರೆ ಮಾರ್ನಿಂಗು ಸನ್ರೈಸ್ ಅಂತ ಇದೆ. ಅಂದ್ರೆ ಮಾರ್ನಿಂಗ್ ಸನ್ರೈಸ್ ಅಂದ್ರೆ ಈಸ್ಟ್ ಅಲ್ವಾ, ಸನ್ರೈಸಸ್ ಇಂದ ಈಸ್ಟ್ ಅಲ್ವಾ. ಸೊ ಇಲ್ಲಿ ನಾವು ಸನ್ ಇಮೇಜ್ ಬರೆದ್ಬಿಡೋಣ. ಇದು ಈಸ್ಟ್ ಆದ್ರೆ ಇದು ವೆಸ್ಟ್ ಆಗುತ್ತೆ, ಇದು ನಾರ್ತ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಲಾಸ್ಟ್ ಕ್ವಶನ್ಗೆ ಸಿಮಿಲರ್ ಇದೆ ಕ್ವೆಶನ್ ಇದು. ಗೀತಾ ಅಂಡ್ ಸೀತಾ ವರ್ ಟಾಕಿಂಗ್ ಟು ಈಚ್ ಅದರ್ ಫೇಸ್ ಟು ಫೇಸ್ ಅಂತ ಇದೆ. ಒಬ್ರು ಗೀತಾ ಮತ್ತೆ ಇನ್ನೊಬ್ರು ಸೀತಾ, ಇವರಿಬ್ರು ಫೇಸ್ ಟು ಫೇಸ್ ನಿಂತು ಮಾತಾಡ್ತಿದ್ದಾರೆ. ಇವ್ರ ಈ ಕಡೆ ತಿರುಗಿದ್ದಾರೆ, ಇವರು ನಾರ್ತ್ ಕಡೆ ತಿರುಗಿದ್ದಾರೆ. ಇಫ್ ಸೀತಾಸ್ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ದ ರೈಟ್ ಆಫ್ ಗೀತಾ ಅಂದ್ರೆ ಇವ್ರಿಬ್ರಲ್ಲಿ ನಮಗೆ ಸೀತಾ ಯಾರು ಗೀತಾ ಯಾರು ಅಂತ ಗೊತ್ತಿಲ್ಲ, ಅವರು ಶಾಡೋ ಬಗ್ಗೆ ಕೊಟ್ಟಿದ್ದಾರೆ. ಶಾಡೋ ಕೊಟ್ಟಿದ್ದಾರೆ ಅಂತಾನು ನಾವು ಫಸ್ಟ್ ಸೂರ್ಯ ಈ ಕಡೆ ಇದ್ದಾನೆ ಅಂದ್ರೆ ಶಾಡೋ ಈ ಕಡೆನೆ ಬೀಳುತ್ತೆ, ಅದನ್ನ ಡ್ರಾ ಮಾಡಿಬಿಡೋಣ. ಸೊ ಈಗ ಇವರು ರೈಟ್ ಇದಾಗತ್ತೆ, ಇವರ ಲೆಫ್ಟ್ ಈ ಕಡೆ ಆಗುತ್ತೆ. ಇವರು ಸೌತ್ ಇಂದ ನಾರ್ತ್ ಕಡೆ ಫೇಸ್ ಮಾಡಿರೋರಿಗೆ
ಇದು ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಸೊ ಇಲ್ಲೇನಿದೆ, ಇಫ್ ಸೀತಾಸ್ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ದ ರೈಟ್ ಆಫ್ ಸೀತಾ. ರೈಟ್ ಆಫ್ ಸೀತಾ ಅಂತ ಗೀತಾ ಅಂದ್ರೆ ನೋಡಿ, ಇದು ರೈಟ್ ಸೈಡ್ಗೆ ಶಾಡೋ ಬೀಳ್ತಿದೆ ಅಂದ್ರೆ ಇವರೇ ಗೀತಾ. ಸೀತಾದು ಶಾಡೋ ಗೀತಾ ಅವರ ರೈಟ್ ಸೈಡಿಗೆ ಬೀಳ್ತಿದೆ ಅಂತ ಇರೋದು. ಸೊ ಇವರು ಸೀತಾ. ನೆಕ್ಸ್ಟ್, ವಿಚ್ ಡೈರೆಕ್ಷನ್ ಸೀತಾ ವಾಸ್ ಫೇಸಿಂಗ್ ಅಂದ್ರೆ ಸೀತಾ ಯಾವ ಕಡೆ ಫೇಸ್ ಮಾಡಿ ನಿಂತಿದ್ದಾರೆ, ಯಾವ ಡೈರೆಕ್ಷನ್ಗೆ ಅಂದ್ರೆ ಇವರು ಸೀತಾ ಆದ್ರೆ ಇವರು ನಾರ್ತ್ ಕಡೆ ತಿರುಗಿ ಫೇಸ್ ಮಾಡಿದ್ದಾರೆ ಅಂತ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ನಾರ್ತ್ ಡೈರೆಕ್ಷನ್. ನೆಕ್ಸ್ಟ್ ಕ್ವೆಶನ್. ಈ ಕ್ವೆಶನ್ 2019 ಅಲ್ಲಿ UPSC ಕೇಳಿರೋ ಅಂತ ಕ್ವೆಶನ್ ನೋಡಿ. ಎ ಸ್ಟಾರ್ಟೆಡ್ ಫ್ರಮ್ ಹಿಸ್ ಹೌಸ್ ಅಂಡ್ ವಾಕ್ 20 meters ಟುವರ್ಡ್ಸ್ ಈಸ್ಟ್ ಅಂತ ಇದೆ. ಅಂದ್ರೆ ಎ ಅವರ ಮನೆ ಇದಾದ್ರೆ ಎ ಏನ್ ಮಾಡ್ತಾನೆ, ಇಲ್ಲಿಂದ ಈಸ್ಟ್ ಡೈರೆಕ್ಷನ್ಗೆ 20 meters ಹೋಗ್ತಾನೆ. 20 meters ಈಸ್ಟ್ ಅಂತೆ. ಓಕೆ, ಟುವರ್ಡ್ಸ್ 20 meters ಈಸ್ಟ್, ವೇರ್ ಹಿಸ್ ಫ್ರೆಂಡ್ ಬಿ ಜಾಯ್ನಡ್ ಹಿಮ್. ಇಲ್ಲಿ ಅವನ ಫ್ರೆಂಡ್ನ ಮೀಟ್ ಮಾಡ್ತಾನೆ. A+B ಫ್ರೆಂಡ್ನ ಮೀಟ್ ಮಾಡ್ತಾನೆ ಇಲ್ಲಿ. ಅದಾದ್ಮೇಲೆ ದೇ ಟುಗೆದರ್ ವಾಕ್ 10 meters ಇನ್ ದ ಸೇಮ್ ಡೈರೆಕ್ಷನ್. ಅದೇ ಡೈರೆಕ್ಷನ್ ಅಲ್ಲಿ 10 meters ಇಬ್ರು ವಾಕ್ ಮಾಡ್ತಾರೆ ಸೇಮ್ ಡೈರೆಕ್ಷನ್ ಅಲ್ಲಿ. ದೆನ್ ಎ ಟರ್ನ್ಡ್ ಲೆಫ್ಟ್. ಇಲ್ಲಿಂದ ಈಸ್ಟ್ ಡೈರೆಕ್ಷನ್ ಅಲ್ಲಿ ನಿಂತಿರೋನ್ಗೆ ಲೆಫ್ಟ್ ಅಂತಂದ್ರೆ ನಾರ್ತ್ ಕಡೆ, ಈ ಕಡೆ ಎ ಹೋಗ್ತಾನಂತೆ. ಮತ್ತೆ ರೈಟ್ ಸೈಡು ಬಿ ಹೋಗ್ತಾನಂತೆ. ಸೊ ಎ ಎಷ್ಟು ಡಿಸ್ಟೆನ್ಸ್ ಹೋಗ್ತಾನೆ, ಎ ಟರ್ನ್ಡ್ ಲೆಫ್ಟ್, ಬಿ ಟರ್ನ್ಡ್ ರೈಟ್ ಅಂಡ್ ಟ್ರಾವೆಲ್ಡ್ 2 meters. ಮತ್ತೆ ಬಿ 8 meters. ಇದಾದ್ಮೇಲೆ ಎಗೈನ್ ಬಿ ಟರ್ನ್ಡ್ ಲೆಫ್ಟ್ ಟು ಟ್ರಾವೆಲ್ 4 meters. ಇಲ್ಲಿಂದ ಲೆಫ್ಟ್ ಸೈಡ್ ಅಂದ್ರೆ ಸೌತ್ ಅಲ್ಲಿರೋರಿಗೆ ಲೆಫ್ಟ್ ಅಂತಂದ್ರೆ ಈಸ್ಟ್ ಡೈರೆಕ್ಷನ್, ಎಷ್ಟು 4 meters ಅಂತೆ. ಆಯ್ತು, ಇದಾಯ್ತು. ಫಾಲೋಡ್ ಬೈ 5 meters ಟು ಹಿಸ್ ರೈಟ್. ಅಂದ್ರೆ ಈಸ್ಟ್ ಕಡೆ ಫೇಸ್ ಮಾಡಿ ನಿಂತಿರೋರಿಗೆ ರೈಟ್ ಅಂದ್ರೆ ಸೌತ್ ಡೈರೆಕ್ಷನ್. ಸೊ ಇಲ್ಲಿ 5 meters ಟು ರೀಚ್ ಹಿಸ್ ಆಫೀಸ್. ಅಂದ್ರೆ ಇವನ ಆಫೀಸ್ ರೀಚ್ ಆದ, ಇಲ್ಲಿ ಅವನ ಆಫೀಸ್ ರೀಚ್ ಆದ ಬಿ ಅನ್ನೋನು. ನೆಕ್ಸ್ಟ್ ಎ ಟರ್ನ್ಡ್ ರೈಟ್ ಅಂಡ್ ಟ್ರಾವೆಲ್ಡ್ 12 meters. ಇಲ್ಲಿಂದ ರೈಟ್ ಡೈರೆಕ್ಷನ್ ಅಂದ್ರೆ ನಾರ್ತ್ ಅಲ್ಲಿರೋನ್ಗೆ ರೈಟ್ ಅಂತಂದ್ರೆ ಈಸ್ಟ್, ಈ ಕಡೆ 12 meters ಅಂತೆ. ಸೊ ಇಲ್ಲಿ ಕ್ವೆಶನ್ ಅಲ್ಲಿ ಏನ್ ಕೇಳಿದರೆ, ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಆಫೀಸ್. ಇವನ ಆಫೀಸ್ಗೆ ಮತ್ತೆ ಏನ ಆಫೀಸ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಅಂದ್ರೆ ನಾವು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, 8 + 2 ಅಂದ್ರೆ 10 ಆಯ್ತು. ಮತ್ತೆ ಇಲ್ಲಿಂದ ಇಲ್ಲಿಗೂ 10 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 4 ಆಯ್ತು ಅಂತಂದ್ರೆ ಇಲ್ಲಿಂದ ಇಲ್ಲಿಗೂ 4 ಆಗುತ್ತೆ. ಸೊ 4 ಅಲ್ಲಿ 4 ಇಲ್ಲ ಆಯ್ತಂತಂದ್ರೆ 12 - 4 ಎಷ್ಟಾಯ್ತು, 8. ಸೊ ಇಲ್ಲಿಂದ ಇಲ್ಲಿಗೆ 8 ಆಯ್ತು. ಇಲ್ಲಿ 10 meters ಇದೆ, ಇಲ್ಲಿ 5 meters ಇದೆ. ಟೋಟಲ್ ಎಷ್ಟಾಯ್ತು, 15 ಆಯ್ತು. ಇಲ್ಲಿ ಈ ಕಡೆ 8 ಆಯ್ತು. ಸೊ ಈ ಡೈರೆಕ್ಷನ್ ನಾವು ಈಗ ಕಂಡುಹಿಡಬೇಕು. ಸೊ 2 ವ್ಯಾಲ್ಯೂಸ್ ಗೊತ್ತಾಯ್ತು ನಮಗೆ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. 15 square ಪ್ಲಸ್ 8 square. 15 square ಅಂದ್ರೆ 225, 8 8s 64, equal to 17 meters. So option B, 17 meters is the right answer. Two friends X and Y start running and they run together for 50 meters in the same direction and reach a point. ಅಂದ್ರೆ ಫಸ್ಟ್ X and Y ಇಬ್ರು X Y ಇಬ್ರು ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಗ್ತಾರೆ, 50 meters ಸೇಮ್ ಡೈರೆಕ್ಷನ್ಗೆ ಹೋಗ್ತಾರೆ. ಅದಾದ್ಮೇಲೆ ಇನ್ ದ ಸೇಮ್ ಡೈರೆಕ್ಷನ್ ಆಯ್ತು. X ಟರ್ನ್ಸ್ ರೈಟ್ ಅಂಡ್ ರನ್ಸ್ 60 meters. ಈಸ್ಟ್ ಡೈರೆಕ್ಷನ್ ಇಂದ ರೈಟ್ ಅಂದ್ರೆ ಸೌತ್ ಕಡೆ ಬರಬೇಕು, 60 meters ಎಕ್ಸ್ ಬರ್ತಾನಂತೆ. ಅದಾದ್ಮೇಲೆ ವೈಲ್ ವೈ ಟರ್ನ್ಸ್ ಲೆಫ್ಟ್ ಅಂಡ್ ರನ್ಸ್ 40 meters. ವೈ ಇಲ್ಲಿಂದ ಲೆಫ್ಟ್ ಡೈರೆಕ್ಷನ್ಗೆ ಮೂವ್ ಆಗ್ಬಿಟ್ಟು 40 meters ಹೋಗ್ತಾನಂತೆ. ಅದಾದ್ಮೇಲೆ ದೆನ್ ಎಕ್ಸ್ ಟರ್ನ್ಸ್ ಲೆಫ್ಟ್ ಅಂಡ್ ರನ್ಸ್ 50 meters ಅಂಡ್ ಸ್ಟಾಪ್ಸ್. ಇಲ್ಲಿಂದ ಎಕ್ಸು ಲೆಫ್ಟ್ ಡೈರೆಕ್ಷನ್ಗೆ ಮೂವ್ ಆಗಿ 50 meters ಹೋಗ್ತಾನೆ.
ಸೌತ್ ಅಲ್ಲಿರೋನು ಲೆಫ್ಟ್ ಸೈಡ್ ಅಂದ್ರೆ ಈಸ್ಟ್ ಡೈರೆಕ್ಷನ್ 50 meters ಮೂವ್ ಆಗ್ತಾನೆ. ವೈಲ್ ವೈ ಟರ್ನ್ಸ್ ರೈಟ್ ಅಂಡ್ ರನ್ಸ್ 50 meters. ಇಲ್ಲಿ ವೈ ಪೊಸಿಷನ್ ಇದೆ ಅಂದ್ರೆ ನಾರ್ತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿ ನಿಂತಿರ್ತಾನೆ. ಇವನ ರೈಟ್ ಅಂತಂದ್ರೆ ಈಸ್ಟ್ ಡೈರೆಕ್ಷನ್. ಎಷ್ಟು? 50 meters. ಇಲ್ಲಿ ಕ್ವೆಶನ್ ಏನ್ ಕೇಳಿದ್ದಾರೆ, ಹೌ ಫಾರ್ ಆರ್ ದ ಟೂ ಫ್ರೆಂಡ್ಸ್ ಫ್ರಮ್ ಈಚ್ ಅದರ್ ನೌ. ಅಂದ್ರೆ ಅವರಿಬ್ರದ್ದು ಫೈನಲ್ ಪೊಸಿಷನ್ ಇದಾಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನಮ್ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಗೊತ್ತಾಯ್ತು. 60 + 40 100 ಆಯ್ತು. ಮತ್ತೆ ಇಲ್ಲಿಂದ ಇಲ್ಲಿಗೂ 100 ಇರುತ್ತೆ. ಸೊ ಆಪ್ಷನ್ ಎ 100 meters is the correct answer. P, Q and R are 3 towns. The distance between P and Q is 60 kilometers, whereas the distance between P and R is 80 kilometers. Q is west of P ಅಂತ ಇದೆ. P ಗೆ ವೆಸ್ಟ್ ಸೈಡ್ ಅಂದ್ರೆ ಈ ಕಡೆ ಬರುತ್ತೆ. ಇದು Q ಟೌನ್. ವೆಸ್ಟ್ ಆಫ್ P ಅಂತಂದ್ರೆ P ಗೆ ವೆಸ್ಟ್ ಸೈಡ್ Q ಇದೆ. R ಈಸ್ ಇನ್ ದ ಸೌತ್ ಆಫ್ P. P ಗೆ ಸೌತ್ ಸೈಡ್ ಇದಲ್ವಾ, ಇಲ್ಲಿ R ಟೌನ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ದ ಡಿಸ್ಟೆನ್ಸ್ ಬಿಟ್ವೀನ್ P ಅಂಡ್ Q is 60 kilometers ಅಂತ ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು? 60 kilometers. ಮತ್ತೆ P ಅಂಡ್ R ನಡುವಿನ ಡಿಸ್ಟೆನ್ಸ್ ಎಷ್ಟು? 80 kilometers. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ Q ಅಂಡ್ R? ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋಣ. 60 square plus 80 square. 60 square ಅಂದ್ರೆ 6 6 36 plus 8 8 64. 36 plus 64 ಅಂದ್ರೆ 100 ಆಯ್ತು. ಸೊ 100 meters is the correct answer. Next question. In the evening, ರಿಷಬ್ ಸ್ಟಾರ್ಟೆಡ್ ವಾಕಿಂಗ್ ಫೇಸಿಂಗ್ ದ ಸನ್. ಈವ್ನಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅಂದ್ರೆ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಸನ್ ಇದ್ದಾನೆ ಅಂತ. ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇದು ಈಸ್ಟ್ ಆಗುತ್ತೆ, ಮತ್ತೆ ಇದು ನಾರ್ತ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಸೊ ಈಗ ರಿಷಬ್ ಇಲ್ಲಿದ್ದಾನೆ ಅಂತಂದ್ರೆ ಇವನು ಸನ್ ಯಾವ ಸೈಡ್ ಇದ್ದಾನೆ ಆ ಕಡೆ ಮೂವ್ ಆಗ್ತಾನಂತೆ. ಆಫ್ಟರ್ ಸಮ್ ಟೈಮ್ಸ್ ಹಿ ಮೆಟ್ ಹಿಸ್ ಫ್ರೆಂಡ್ ಸುನಿಲ್. ಇವನು ಸುನಿಲ್ನ ಸ್ವಲ್ಪ ಹೊತ್ತಾದ್ಮೇಲೆ ಮೀಟ್ ಮಾಡ್ತಾನಂತೆ. ಆಫ್ಟರ್ ಟಾಕಿಂಗ್ ಟು ಹಿಮ್ ರಿಷಬ್ ಟರ್ನ್ಡ್ ರೈಟ್. ಇಲ್ಲಿಂದ ವೆಸ್ಟ್ ಕಡೆ ಫೇಸ್ ಮಾಡಿರೋನು ರೈಟ್ ಸೈಡ್ ಅಂದ್ರೆ ನಾರ್ತ್ ಡೈರೆಕ್ಷನ್. ಆಮೇಲೆ ಆಫ್ಟರ್ ವಾಕಿಂಗ್ ಫಾರ್ ಸಮ್ ಟೈಮ್ ಹಿ ಟರ್ನ್ಡ್ ಲೆಫ್ಟ್. ಅಂದ್ರೆ ನಾರ್ತ್ ಡೈರೆಕ್ಷನ್ ಅಲ್ಲಿರೋನು ಮತ್ತೆ ಲೆಫ್ಟ್ ಅಂದ್ರೆ ವೆಸ್ಟ್ ಕಡೆ. ಅಂಡ್ ಫೈನಲಿ ಟರ್ನ್ ಟು ಹಿಸ್ ಲೆಫ್ಟ್. ಇಲ್ಲಿಂದ ವೆಸ್ಟ್ ಕಡೆ ಫೇಸ್ ಮಾಡಿರೋನು ಮತ್ತೆ ಲೆಫ್ಟ್ ಅಂತಂದ್ರೆ ಈ ಕಡೆ ಬರುತ್ತೆ. ಸೊ ಇನ್ ವಿಚ್ ಡೈರೆಕ್ಷನ್ ಈಸ್ ರಿಷಬ್ ವಾಕಿಂಗ್ ನೌ? ಅಂದ್ರೆ ಇವಾಗ ಪ್ರೆಸೆಂಟ್ ಯಾವ ಕಡೆ ಮೂವ್ ಆಗ್ತಿದ್ದಾನೆ, ಫೈನಲ್ ಆಗಿ ಅವ್ನು ಯಾವ ಕಡೆ ಮೂವ್ ಆಗ್ತಿದ್ದಾನೆ ಅಂತಂದ್ರೆ ಸೌತ್ ಕಡೆ. ಸೊ ಆಪ್ಷನ್ ಎ ಸೌತ್ ಇಸ್ ದ ಕರೆಕ್ಟ್ ಆನ್ಸರ್. ಎ ಪರ್ಸನ್ ವಾಕ್ಸ್ 12 kilometers ಟುವರ್ಡ್ಸ್ ದ ನಾರ್ತ್. ನಾರ್ತ್ ಡೈರೆಕ್ಷನ್ ಕಡೆ 12 kilometers ಒಬ್ಬ ವ್ಯಕ್ತಿ ಹೋಗ್ತಾನೆ ಅಂತ ಕ್ವಶನ್ ಅಲ್ಲಿ ಇದೆ. ಸೊ ನಾರ್ತ್ ಡೈರೆಕ್ಷನ್ ಕಡೆ 12 meters. ಅದಾದ್ಮೇಲೆ 15 kilometers ಟುವರ್ಡ್ಸ್ ಈಸ್ಟ್. ಇಲ್ಲಿಂದ 15 kilometers ಈಸ್ಟ್. ನೆಕ್ಸ್ಟ್ ದೆನ್ 19 kilometers ಟುವರ್ಡ್ಸ್ ದ ವೆಸ್ಟ್. ಈಸ್ಟ್ಗೆ ಹೋಗಿರೋರು ಮತ್ತೆ ವೆಸ್ಟ್ ಅಂತಂದ್ರೆ ರಿವರ್ಸ್ ಡೈರೆಕ್ಷನ್ ಅಲ್ವಾ, ಅಂದ್ರೆ ಇದೇ ಪಾತ್ ಅಲ್ಲಿ ಮತ್ತೆ 19 kilometers ಅಂತೆ. ಅಂದ್ರೆ ಎಷ್ಟಾಯ್ತು ಇಲ್ಲಿ 15 ಆಯ್ತು ಅಂತಂದ್ರೆ 15 + 4 ಅಂದ್ರೆ 19 ಆಯ್ತಲ್ವಾ. ಇಲ್ಲಿ ರಿವರ್ಸ್ ಇಲ್ಲಿಂದ ಇನ್ನು ಎಕ್ಸ್ಟ್ರಾ 4 kilometers ಬಂದ್ರೆ 19 kilometers ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟ್ 15 meters ಈಸ್ಟ್ ಕಡೆ ಹೋಗೋದಲ್ವಾ. ಈಸ್ಟ್ ಕಡೆ ಹೋಗಿದ್ದಾದ್ಮೇಲೆ ಮತ್ತೆ 19 kilometers ವೆಸ್ಟ್ ಕಡೆ ಬರ್ತಾನೆ. ಸೊ ಟೋಟಲ್ ಎಷ್ಟಾಯ್ತು? ವೆಸ್ಟ್ ಡೈರೆಕ್ಷನ್ ಕಡೆ 19 ಆಯ್ತು. ಇಲ್ಲಿಂದ ಈಸ್ಟ್ ಡೈರೆಕ್ಷನ್ ಕಡೆ 15 ಆಯ್ತು. ಇದಾದ್ಮೇಲೆ 15 kilometers ಟುವರ್ಡ್ಸ್ ದ ಸೌತ್. ಇಲ್ಲಿಂದ ಮತ್ತೆ 15 kilometers ಸೌತ್. ಹೌ ಫಾರ್ ಈಸ್ ದಿಸ್ ಪರ್ಸನ್ ನೌ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಇದು
ಅವನ ಸ್ಟಾರ್ಟಿಂಗ್ ಪಾಯಿಂಟ್ ಆದ್ರೆ ಇದು ಅವನ ಫೈನಲ್ ಪಾಯಿಂಟ್ ಆಗಿರುತ್ತೆ. ಸೊ ಅವ್ರ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಈ ಡಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ 4 ಅಂದ್ರೆ ಇಲ್ಲಿಂದ ಇಲ್ಲಿ ಕೂಡ 4 ಆಗಿರುತ್ತೆ. ಓಕೆನಾ? ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 15 ಆದ್ರೆ ಇಲ್ಲಿಂದ ಇಲ್ಲಿಗೆ 12 ಆಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿ ಕೂಡ 12 ಆಗಿರುತ್ತೆ. ಸೊ 15 ಮೈನಸ್ 12 ಅಂದ್ರೆ 3 ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 3 ಆಗುತ್ತೆ, ಇಲ್ಲಿಂದ ಇಲ್ಲಿಗೆ 12 ಆಗುತ್ತೆ. ಟೋಟಲ್ ಕೌಂಟ್ ಮಾಡಿದ್ರೆ 15. ಸೊ ಇವೆರಡು ನಂಬರ್ ಯೂಸ್ ಮಾಡ್ಕೊಂಡು ನಾವು ಪೈಥಾಗೊರಸ್ ಥಿಯರಮ್ಗೆ ಅಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ is equal to square root of 9 plus 4 for the 16 root of 25 is equal to 5 kilometers. So option A 5 kilometers is the correct answer. Ankush walked 50 meter towards north anta ide. 50 meters north ಅಂದ್ರೆ ಫಸ್ಟ್ ಅಂಕುಶ್ 50 ಮೀಟರ್ಸ್ ನಾರ್ತಿಗೆ ಹೋಗ್ತಾನೆ. 50 ಮೀಟರ್ಸ್ ಅದಾದ್ಮೇಲೆ ದೆನ್ ಟರ್ನ್ಡ್ ಲೆಫ್ಟ್ ಅಂಡ್ ವಾಕ್ಡ್ 68 ಮೀಟರ್ಸ್. ಲೆಫ್ಟ್ 68 ಮೀಟರ್ಸ್ ಅಂತೆ. ನಾರ್ತ್ ಡೈರೆಕ್ಷನ್ ಅಲ್ಲಿ ನಿಂತಿರೋನಿಗೆ ಲೆಫ್ಟ್ ಅಂತಂದ್ರೆ ವೆಸ್ಟ್ ಡೈರೆಕ್ಷನ್. ಎಷ್ಟು? 68 ಮೀಟರ್ಸ್. ನೋಡಿ ಈ ಲೈನ್ 50 ಆದ್ರೆ ಈ ಲೈನ್ 68. ಸೊ 50ಗಿಂತ 68 ಜಾಸ್ತಿ ಅಲ್ವಾ, ಒಂಚೂರು ಲೆಂತ್ ಜಾಸ್ತಿನೇ ಬರೀಬೇಕು ಇದನ್ನ. He then turned to south and walked 22 meters. ಸೌತ್ ಡೈರೆಕ್ಷನ್ಗೆ 22 ಮೀಟರ್ಸ್ ಅಂತೆ. ಸೊ ಇದು 50 ಅಂದ್ರೆ 20 ಆಲ್ಮೋಸ್ಟ್ ಇದರಲ್ಲಿ 22 ಆಲ್ಮೋಸ್ಟ್ ಇದ್ರಲ್ಲಿ ಸ್ವಲ್ಪ ಅರ್ಧದವರೆಗೂ ಬರೀಬೇಕು. ಅದಾದ್ಮೇಲೆ ದೆನ್ ಹಿ ಟುಕ್ ಎ ಲೆಫ್ಟ್ ಟರ್ನ್ ಅಂಡ್ ವಾಕ್ಡ್ 44 ಮೀಟರ್ಸ್. ಲೆಫ್ಟ್ 44 ಮೀಟರ್ಸ್ ಅಂತೆ. ಸೊ ಇಲ್ಲಿಂದ ಲೆಫ್ಟ್ ಅಂದ್ರೆ ಇದು ಸೌತ್ ಡೈರೆಕ್ಷನ್. ಸೌತ್ ಡೈರೆಕ್ಷನ್ಗೆ ವೆಸ್ಟ್ ಅಂದ್ರೆ ಈಸ್ಟ್ ಅಲ್ವಾ, ಸೌತ್ ಡೈರೆಕ್ಷನ್ಗೆ ಲೆಫ್ಟ್ ಅಂದ್ರೆ ಈಸ್ಟ್ ಡೈರೆಕ್ಷನ್. ಎಷ್ಟು? 44 ಎಲ್ಲಿವರೆಗೂ ಲೈನ್ ಎಳಿಬೇಕಂದ್ರೆ 68ಗೆ ಕಂಪೇರ್ ಮಾಡಿ ಲೈನ್ ತಗೋಬೇಕು. ಅಂದ್ರೆ ಸ್ವಲ್ಪ ಅರ್ಧಕ್ಕಿಂತ ಜಾಸ್ತಿ ಲೈನ್ ಡ್ರಾ ಮಾಡಬೇಕು. ಇದು ಎಷ್ಟಂತಿದೆ? 44 ಮೀಟರ್ಸ್ ಇದೆ. ಸೌತ್ ಇಂದ ಲೆಫ್ಟ್ ಸೈಡ್ 44 ಮೀಟರ್ಸ್. ಆಫ್ಟರ್ ದಟ್ ಹಿ ಟರ್ನ್ಡ್ ರೈಟ್. ಇಲ್ಲಿಂದ ರೈಟ್ ಡೈರೆಕ್ಷನ್. ಇಲ್ಲಿಂದ ರೈಟ್ ಅಂತಂದ್ರೆ ಸೊ ಈಸ್ಟ್ ಅಲ್ಲಿ ಇರೋರು, ಈಸ್ಟ್ ಫೇಸಿಂಗ್ ಇರೋರು, ರೈಟ್ ಅಂದ್ರೆ ಸೌತ್ ಕಡೆ. ಎಷ್ಟು ಮೀಟರ್ಸು? 18 ಮೀಟರ್ಸ್. ಇಲ್ಲಿಂದ 18 ಮೀಟರ್ಸ್. ಸೊ ಇಲ್ಲಿ 22 ಆಯ್ತು, ಇಲ್ಲಿ 18 ಆಯ್ತು. ಸೊ ಇಲ್ಲಿಂದ ಇಲ್ಲಿಗೆ 18 ಅಂತಂದ್ರೆ ಇಲ್ಲಿಂದ ಇಲ್ಲಿಗೂ 18 ಅಲ್ವಾ. ಇಲ್ಲಿಂದ ಇಲ್ಲಿಗೆ 44 ಅಂದ್ರೆ ಇಲ್ಲಿಂದ ಇಲ್ಲಿಗೂ 44 ಇರುತ್ತೆ. ಅದಾದ್ಮೇಲೆ ಏನಿದೆ? ಫೈನಲಿ ಹಿ ಟರ್ನ್ಡ್ ಲೆಫ್ಟ್ ಅಂದ್ರೆ ಈ ಪಾಯಿಂಟ್ ಇಂದ ಯಾವ ಸೈಡ್ ಫೇಸ್ ಮಾಡಿರೋದು? ಸೌತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿರೋದು. ಇಲ್ಲಿಂದ ಹಿ ಟರ್ನ್ಡ್ ಲೆಫ್ಟ್ ಅಂಡ್ ವಾಕ್ಡ್ 48 ಮೀಟರ್ಸ್. ಇಲ್ಲಿಂದ ಲೆಫ್ಟ್ ಅಂದ್ರೆ ಮತ್ತೆ ಈಸ್ಟ್ ಡೈರೆಕ್ಷನ್. ಈಸ್ಟ್ ಡೈರೆಕ್ಷನ್ ಕಡೆ ಎಷ್ಟು? 48 ಮೀಟರ್ಸ್. ಅಂದ್ರೆ 68 ಅಲ್ಲಿ 44 ಆಲ್ರೆಡಿ ಆಗೋಗಿದೆ. ನೆಕ್ಸ್ಟ್ ಇಲ್ಲಿಂದ 48 ಮೀಟರ್ಸ್. 48 ಮೀಟರ್ಸ್. ಇದು ಅಂಕುಶ್ನ ಫೈನಲ್ ಪಾಯಿಂಟ್, ಇದು ಅಂಕುಶ್ನ ಇನಿಷಿಯಲ್ ಪಾಯಿಂಟ್. ಸೊ ಕ್ವೆಶನ್ ಏನು? ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾರ್ಟಿಂಗ್ ಅಂಡ್ ಎಂಡ್ ಪಾಯಿಂಟ್? ಇದು ಅವನ ಸ್ಟಾರ್ಟಿಂಗ್ ಪಾಯಿಂಟ್, ಇದು ಅವನ ಸ್ಟಾರ್ಟಿಂಗ್ ಪಾಯಿಂಟ್, ಇದು ಅವನ ಎಂಡಿಂಗ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಅವ್ರು ಕೇಳಿರೋದು. ಸೊ ನೋಡಿ 22 18 ಇದೆ. ಇವೆರಡು ಆಡ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು? 22 ಪ್ಲಸ್ 18 ಅಂದ್ರೆ 40 ಆಯ್ತು. ಸೊ ಇಲ್ಲಿಂದ ಇಲ್ಲಿಗೆ 40 ಇದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೂ 40ನೇ ಇರುತ್ತೆ. ಸೊ ಇದು 40 ಆದ್ರೆ ಇಲ್ಲಿಂದ ಇಲ್ಲಿಗೆ ರಿಮೈನಿಂಗ್ 10 ಇರುತ್ತೆ. ಸೊ ಈ ಹೋಲ್ ಲೈನ್ 50 ಇದ್ರೆ ಇದು 40 ಆಗುತ್ತೆ, ಇದು 10 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 48 ಇದೆ. ಅಂದ್ರೆ 48 ಎಕ್ಸಾಕ್ಟ್ ಸೆಂಟ್ರಿಗೆ ನಾವು ಡಿವೈಡ್ ಮಾಡಿದ್ರೆ 48 ಅಲ್ಲಿ ಅರ್ಧ, ಇದು 24 ಆಗುತ್ತೆ.
ಇದು ಕೂಡ 24 ಆಗುತ್ತೆ. ಸೊ 48 ಅಲ್ಲಿ ಡಿವೈಡ್ ಮಾಡಿ ಇಲ್ಲಿ 24 ಬರ್ತಿದ್ದೀನಿ. ಸೊ ಇವಾಗ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇವೆರಡು ವ್ಯಾಲ್ಯೂಸ್ ಯೂಸ್ ಮಾಡ್ಕೊಂಡು ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಈ ಹೈಪರ್ಟೆನಸ್ ವ್ಯಾಲ್ಯೂ ಕಂಡುಹಿಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಇವೆರಡು ಯೂಸ್ ಮಾಡಿ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. 10 ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್ is equal to 100 plus 576 is equal to 676. Square root of 676 is equal to 26 meters. ಸೊ ನಮಗೆ ಲೆಂತ್ ಎಷ್ಟಿದೆ ಅಂತ ಗೊತ್ತಾಯ್ತು. ಇವಾಗ ಡೈರೆಕ್ಷನ್ ನೋಡಿ, ಇದು ಅಂಕುಶ್ನ ಇನಿಷಿಯಲ್ ಪಾಯಿಂಟ್ ಆದ್ರೆ ಇದು ಅಂಕುಶ್ನ ಫೈನಲ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ನಾವು ಸೆಂಟರ್ ಅಲ್ಲಿ ತಗೊಂಡ್ರೆ ಈ ಕಡೆ ನಾರ್ತ್, ಈ ಕಡೆ ಈಸ್ಟ್ ಬರುತ್ತೆ, ಈ ಕಡೆ ವೆಸ್ಟ್ ಬರುತ್ತೆ, ಈ ಕಡೆ ಸೌತ್ ಬರುತ್ತೆ. ಸೊ ಇದು ಅಂಕುಶ್ನ ಇನಿಷಿಯಲ್ ಪಾಯಿಂಟ್ ಆದ್ರೆ ಇದು ನಾರ್ತ್ ಈಸ್ಟ್ ಅಲ್ಲಿ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ 26 ಮೀಟರ್ ನಾರ್ತ್ ಈಸ್ಟ್. 26 ಮೀಟರ್ ನಾರ್ತ್ ಈಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಇದು ಡಯಾಗ್ರಾಮ್ ಮೆಥಡ್ ಆಯ್ತು. ಫಾರ್ಮುಲಾ ಮೆಥಡ್ ನೋಡೋಣ. ಸೊ ಫಸ್ಟ್ ಅಂಕುಶ್ ವಾಕಡ್ 50 ಮೀಟರ್ಸ್ ಟುವರ್ಡ್ಸ್ ನಾರ್ತ್ ಅಂತ ಇದೆ. ನಾರ್ತ್ ಡೈರೆಕ್ಷನ್ಗೆ 50 ಮೀಟರ್ ಅಂತೆ. ಅದಾದ್ಮೇಲೆ ಟರ್ನ್ಡ್ ಲೆಫ್ಟ್ ಅಂಡ್ ವಾಕಡ್ 68 ಮೀಟರ್ಸ್. ನಾರ್ತ್ ಇಂದ ಲೆಫ್ಟ್ ಅಂದ್ರೆ ವೆಸ್ಟ್ ಸೈಡ್ ಅಲ್ವಾ, 68 ಮೀಟರ್ಸ್. ಹಿ ದೆನ್ ಟರ್ನ್ಡ್ ಟು ಸೌತ್ ಅಂಡ್ ವಾಕಡ್ 22 ಮೀಟರ್ಸ್. ಸೌತ್ ಡೈರೆಕ್ಷನ್ ಕಡೆ 22 ಮೀಟರ್ಸ್. ಅದಾದ್ಮೇಲೆ ದೆನ್ ಹಿ ಟುಕ್ ಎ ಲೆಫ್ಟ್ ಅಂಡ್ ವಾಕಡ್ 44 ಮೀಟರ್ಸ್. ಸೌತ್ ಇಂದ ನೆಕ್ಸ್ಟ್ ಲೆಫ್ಟ್ ಅಂತೆ. ಸೌತ್ ಇಂದ ಲೆಫ್ಟ್ ಅಂದ್ರೆ ಈಸ್ಟ್ ಡೈರೆಕ್ಷನ್. ಈಸ್ಟ್ ಡೈರೆಕ್ಷನ್ ಕಡೆ 44 ಮೀಟರ್ಸ್. ನೆಕ್ಸ್ಟ್ ಏನಿದೆ, ಆಫ್ಟರ್ ದಟ್ ಹಿ ಟರ್ನ್ಡ್ ರೈಟ್ ಅಂಡ್ ವಾಕಡ್ 18 ಮೀಟರ್ಸ್. ಈಸ್ಟ್ ಇಂದ ರೈಟ್ ಅಂದ್ರೆ ಮತ್ತೆ ಸೌತ್ ಡೈರೆಕ್ಷನ್ 18 ಮೀಟರ್ಸ್. ಅಂಡ್ ಫೈನಲಿ ಹಿ ಟರ್ನ್ಡ್ ಲೆಫ್ಟ್. ಸೌತ್ ಇಂದ ಮತ್ತೆ ಲೆಫ್ಟ್ ಅಂತೆ. ಲೆಫ್ಟ್ ವಾಕಡ್ 48 ಮೀಟರ್ಸ್. ಸೌತ್ ಇಂದ ಮತ್ತೆ ಲೆಫ್ಟ್ ಅಂದ್ರೆ ಈಸ್ಟ್ ಡೈರೆಕ್ಷನ್ ಬರುತ್ತೆ, 48 ಮೀಟರ್ಸ್. ಇಷ್ಟು ಡೇಟಾ ಫಸ್ಟ್ ಬರೆಯೋದು ಕಲಿಬೇಕು. ಅದಾದ್ಮೇಲೆ ವಾಟ್ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ಗೂ ಎಂಡಿಂಗ್ ಪಾಯಿಂಟ್ಗೂ ಡೈರೆಕ್ಷನ್ ಮತ್ತೆ ಡಿಸ್ಟೆನ್ಸ್ ಕೇಳಿರೋದವರು. ಸೊ ಸೇಮ್ ಡೈರೆಕ್ಷನ್ ಯಾವ್ದಾವ್ದಿದೆ ಅಂತ ನೋಡಿ. ಸೌತ್ ಸೌತ್ ಇದೆ, ಮತ್ತೆ ಈಸ್ಟ್ ಈಸ್ಟ್ ಇದೆ. ಇವೆರಡು ಸೌತ್ ಸೌತ್ ಇದೆ ಅಲ್ವಾ, ಸೇಮ್ ಡೈರೆಕ್ಷನ್ ಇದ್ರೆ ಆಡ್ ಮಾಡಬೇಕು. 22 ಪ್ಲಸ್ 18 ಅಂದ್ರೆ 40 ಆಯ್ತು. ಈಸ್ಟ್ ಮತ್ತೆ ಈಸ್ಟ್ ಎರಡಿದೆ ಅಂದ್ರೆ ಸೇಮ್ ಡೈರೆಕ್ಷನ್ ಇದ್ರೆ ಆಡ್ ಮಾಡಬೇಕು. 44 ಪ್ಲಸ್ 48 ಟೋಟಲ್ 92 ಆಯ್ತು. 92 ಈಸ್ಟ್ ಆಯ್ತು, 40 ಸೌತ್ ಆಯ್ತು. ನೆಕ್ಸ್ಟ್ ಇನ್ಯಾವುದು ಸೇಮ್ ಡೈರೆಕ್ಷನ್ ಇಲ್ಲ ಅಲ್ವಾ, ಇನ್ ಮಿಕ್ಕಿರೋ ಡೇಟಾನ ಬರ್ದ್ಬಿಡ್ತೀನಿ. ನಾರ್ತ್ 50 ಆಯ್ತು, ಮತ್ತೆ ವೆಸ್ಟ್ 68 ಆಯ್ತು, ಸೌತ್ 40 ಆಯ್ತು, ಈಸ್ಟ್ 92 ಆಯ್ತು. ಸೊ ಈಗ ಅಪೋಸಿಟ್ ಡೈರೆಕ್ಷನ್ ಡಿಫ್ರೆನ್ಸ್ ತಗೋಬೇಕು. ನಾರ್ತ್ ಸೌತ್ ಅಪೋಸಿಟ್ ಇದೆ, ಇವೆರಡಕ್ಕೂ ಡಿಫ್ರೆನ್ಸ್ ತಗೊಂಡ್ರೆ 10 ಆಯ್ತು. ಹೈಯೆಸ್ಟ್ ನಂಬರ್ ಯಾವ ಅಂಡರ್ ಇದೆ, ನಾರ್ತ್ ಅಂಡರ್ ಅಲ್ಲಿ ಇದೆ. ಸೊ 10 ಮೀಟರ್ಸ್ ನಾರ್ತ್. ನೆಕ್ಸ್ಟ್ ನಾರ್ತ್ ಈಸ್ಟ್ ಮತ್ತೆ ವೆಸ್ಟ್ ಅಪೋಸಿಟ್ ಡೈರೆಕ್ಷನ್ ಇದೆ, ಇವು ಎರಡಕ್ಕೂ ಡಿಫ್ರೆನ್ಸ್ ತಗೋಬೇಕು. 24 ಬರುತ್ತೆ. 24 ಯಾವ್ದು ಹೈಯೆಸ್ಟ್ ನಂಬರ್, ಈಸ್ಟ್ ಅಂಡರ್ ಅಲ್ಲಿ ಹೈಯೆಸ್ಟ್ ನಂಬರ್ ಇದೆ, 24 ಈಸ್ಟ್ ಆಯ್ತು. ಸೊ ನೆಕ್ಸ್ಟ್ ನಮ್ಗೆ ಇವಾಗ 2 ವ್ಯಾಲ್ಯೂ ಸಿಕ್ಕಿದೆ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಸೊ ನೋಡಿ, ನಾರ್ತ್ 10 ಅಂತೆ, ಮತ್ತೆ ಈಸ್ಟ್ 24. ಸೊ ನಾರ್ತ್ ಈಸ್ಟ್ ಡೈರೆಕ್ಷನ್ ಸಿಕ್ಬಿಡ್ತು ನಮ್ಗೆ ಆಲ್ರೆಡಿ. ನಾರ್ತ್ ಈಸ್ಟ್ ಡೈರೆಕ್ಷನ್ ಸಿಕ್ಬಿಡ್ತು. ಇವಾಗ 2 ವ್ಯಾಲ್ಯೂಸ್ ಇದೆಯಲ್ಲ, 10 ಮತ್ತೆ 24, ಇದೆರಡಕ್ಕೂ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ನಮಗೆ ಡೈರೆಕ್ಷನ್ ಸಿಗುತ್ತೆ, ಸಾರಿ ಡಿಸ್ಟೆನ್ಸ್ ಸಿಗುತ್ತೆ. 10 ಸ್ಕ್ವೇರ್ ಅಂದ್ರೆ 100 ಪ್ಲಸ್ 24 ಸ್ಕ್ವೇರ್ ಅಂತಂದ್ರೆ 576. ಇವೆರಡನ್ನು ಆಡ್ ಮಾಡಿದ್ರೆ 676. ರೂಟ್ ಆಫ್ 676 ಅಂದ್ರೆ 26 ಮೀಟರ್ಸ್ ನಾರ್ತ್ ಈಸ್ಟ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈ ತರ ಲೆಂತಿ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಬರೀ ಡೈರೆಕ್ಷನ್ಸೇ ಕೊಟ್ಟಿದ್ದಾರೆ,
ಒಬ್ಬರದೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇವಾಗ ಬರೀ ಅಂಕುಶ್ದೇ ಮೆನ್ಷನ್ ಮಾಡಿದ್ದಾರೆ. ಈ ತರ ಏನಾದ್ರು ಬರೀ ನಾರ್ತ್, ಸೌತ್, ರೈಟ್, ಲೆಫ್ಟ್ ಈ ತರ ತುಂಬಾ ಲೆಂತಿ ಕೊಟ್ಟಿದ್ರೆ ಅವಾಗ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ಕೊಂಡು ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಕರೆಂಟ್ ಫೇಸಿಂಗ್ ಟುವರ್ಡ್ಸ್ ಸೌತ್ ಮೂವ್ ಸ್ಟ್ರೈಟ್ 2 ಕಿಲೋಮೀಟರ್ಸ್. ಕರೆಂಟ್ ಇನಿಷಿಯಲ್ ಪೊಸಿಷನ್ ಇದೆ ಅನ್ಕೊಳ್ಳೋಣ. ಇಲ್ಲಿಂದ ಅವನು ಸೌತ್ ಕಡೆ 2 ಕಿಲೋಮೀಟರ್ಸ್ ಬರ್ತಾನೆ. ಸೌತ್ ಕಡೆ 2 ಕಿಲೋಮೀಟರ್ಸ್. ಇದಾದ್ಮೇಲೆ ಫ್ರಮ್ ದೇರ್ ಟರ್ನ್ ಟು ಹಿಸ್ ರೈಟ್ 90 ಡಿಗ್ರಿ. ಅಂದ್ರೆ ಇವನು ಇವಾಗ ಈ ಕಡೆ ಫೇಸ್ ಮಾಡಿದ್ದಾನೆ, ಸೌತ್ ಕಡೆ ಫೇಸ್ ಮಾಡಿದ್ದಾನೆ. ಸೌತ್ ಕಡೆ ಫೇಸ್ ಮಾಡಿರೋ ಅವನಿಗೆ ರೈಟ್ ಸೈಡ್ ಅಂದ್ರೆ ವೆಸ್ಟ್ ಸೈಡ್ ಅಲ್ವಾ, ರೈಟ್ ಸೈಡ್ ಅಂದ್ರೆ ಈ ಕಡೆ ವೆಸ್ಟ್ ಸೈಡು 90 ಡಿಗ್ರಿ ಟರ್ನ್ ಆಗ್ತಾನಂತೆ. 90 ಡಿಗ್ರಿ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಇಷ್ಟು. ಓಕೆ, 90 ಡಿಗ್ರಿ ರೈಟ್ ಟರ್ನ್ ಆಗ್ತಾನೆ. ಅದಾದ್ಮೇಲೆ 2 ಕಿಲೋಮೀಟರ್ಸ್ ಮತ್ತೆ ಹೋಗ್ತಾನೆ. 2 ಕಿಲೋಮೀಟರ್ಸ್ ಅದಾದ್ಮೇಲೆ ಏನಿದೆ, ದೆನ್ ಹಿ ಟುಕ್ ಎ 45 ಡಿಗ್ರಿ ಟರ್ನ್ ಟು ಹಿಸ್ ಲೆಫ್ಟ್ ಅಂತ ಇದೆ. ವೆಸ್ಟ್ ಅಲ್ಲಿರೋನ್ಗೆ ಲೆಫ್ಟ್ ಸೈಡ್ ಯಾವುದು, ಸೌತ್ ಎಂಡ್ ಸೈಡ್ ಅಲ್ವಾ. ಸೊ ಈ ಕಡೆ ಅವನು 48 ಡಿಗ್ರಿ ಟರ್ನ್ ಆಗ್ತಾನಂತೆ. 45 ಡಿಗ್ರಿ ಟರ್ನ್ ಆಗ್ತಾನೆ. ಎಷ್ಟು ಕಿಲೋಮೀಟರ್ ಹೋಗ್ತಾನೆ? 1 ಕಿಲೋಮೀಟರ್ ಹೋಗ್ತಾನೆ ಇಲ್ಲಿ. ಸೊ ಕ್ವೆಶನ್ ಏನಿದೆ ಅಂತಂದ್ರೆ, ವೇರ್ ವುಡ್ ಹಿ ಬಿ ನೌ ವಿತ್ ರೆಸ್ಪೆಕ್ಟ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಇಲ್ಲಿದೆ, ಎಂಡಿಂಗ್ ಪಾಯಿಂಟ್ ಒಂದು ಇಲ್ಲಿದೆ. ಸೊ ನಾವು ಇದನ್ನ ವೆಸ್ಟ್ ಅಂತ ತಗೊಂಡ್ರೆ ಇದು ಈಸ್ಟ್ ಆಗುತ್ತೆ, ಇದು ನಾರ್ತ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಸೊ ಅವನೀಗ ಸೌತ್ ವೆಸ್ಟ್ ಕಡೆ ಇದ್ದಾನೆ. ಸೊ ಆಪ್ಷನ್ ಎ ಸೌತ್ ವೆಸ್ಟ್ ರೀಜನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್, ನಾರ್ತ್ ಈಸ್ಟ್ ಬಿಕಮ್ಸ್ ವೆಸ್ಟ್ ಅಂಡ್ ಸೋ ಆನ್, ವಾಟ್ ವಿಲ್ ವೆಸ್ಟ್ ಬಿಕಮ್ಸ್ ಅಂತ ಇದೆ. ಅಂದ್ರೆ ಬೇಸಿಕ್ ಡೈರೆಕ್ಷನ್ಸ್ ಗೊತ್ತಲ್ವಾ ನಮ್ಗೆ, ಫಸ್ಟ್ ಅದನ್ನ ಡ್ರಾ ಮಾಡ್ಬಿಡ್ತೀನಿ. ಬೇಸಿಕ್ ಡೈರೆಕ್ಷನ್ಸ್ ಮತ್ತೆ ಸಬ್ ಡೈರೆಕ್ಷನ್ಸ್. ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಆಯ್ತು, ನಾರ್ತ್ ಈಸ್ಟ್ ಆಯ್ತು, ಸೌತ್ ಈಸ್ಟ್ ಆಯ್ತು, ನಾರ್ತ್ ವೆಸ್ಟ್ ಆಯ್ತು, ಸೌತ್ ವೆಸ್ಟ್ ಆಯ್ತು. ಇದು ಬೇಸಿಕ್ ಡೈರೆಕ್ಷನ್. ಕ್ವೆಶನ್ ಅಲ್ಲಿ ಅವ್ರು ಏನ್ ಕೇಳಿದ್ದಾರೆ ಅಂತಂದ್ರೆ, ಸೌತ್ ವೆಸ್ಟ್ ಬಿಕಮ್ಸ್ ನಾರ್ತ್ ಅಂತೆ, ಅಂದ್ರೆ ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್ ಅಂತ ಇದೆ. ಸೌತ್ ಈಸ್ಟ್ ಅಂದ್ರೆ ಇದಲ್ವಾ, ಸೌತ್ ಈಸ್ಟ್ ನಾರ್ತ್ ಆಗುತ್ತೆ ಅಂತ ಇದೆ. ನೆಕ್ಸ್ಟ್ ನಾರ್ತ್ ಈಸ್ಟ್ ಬಿಕಮ್ಸ್ ವೆಸ್ಟ್ ಅಂತೆ. ಇದು ನಾರ್ತ್ ಈಸ್ಟ್ ಅಲ್ವಾ, ನಾರ್ತ್ ಈಸ್ಟ್ ವೆಸ್ಟ್ ಆಗತ್ತಂತೆ. ಸೊ ಇದು ಸೌತ್ ಈಸ್ಟ್ ನಾರ್ತ್ ಆದ್ರೆ ನಾರ್ತ್ ಈಸ್ಟ್ ವೆಸ್ಟ್ ಆಗುತ್ತಂತೆ. ಸೊ ಇದಕ್ಕೆ ನಾರ್ತ್ಗೆ ಆಪೋಸಿಟ್ ಸೌತ್ ಇರುತ್ತಲ್ವಾ, ಸೊ ಇದು ಸೌತ್ ಆಗುತ್ತೆ. ಸೊ ವೆಸ್ಟ್ಗೆ ಆಪೋಸಿಟ್ ಯಾವ್ದಿರುತ್ತೆ? ಈಸ್ಟ್ ಇರುತ್ತೆ. ಸೊ ಇದು ಈಸ್ಟ್ ಆಗುತ್ತೆ. ಇದಾದ್ಮೇಲೆ ನಾವು ಸಬ್ ಡೈರೆಕ್ಷನ್ಸ್ ಬರಿಬೋದಲ್ವಾ, ಹಂಗೇನೆ ಇವೆರಡರ ನಡುವೆ ಇರೋದು ಸೌತ್ ಮತ್ತೆ ವೆಸ್ಟ್ ನಡುವೆ ಇರೋದು ಇದೇನು? ಸೌತ್ ವೆಸ್ಟ್ ಆಗುತ್ತೆ. ವೆಸ್ಟ್ ಮತ್ತೆ ನಾರ್ತ್ ನಡುವೆ ಇರೋದೇನಾಗುತ್ತೆ? ನಾರ್ತ್ ವೆಸ್ಟ್ ಆಗುತ್ತೆ. ಸೊ ನಾರ್ತ್ ಮತ್ತೆ ಈಸ್ಟ್ ಮಿಡಲ್ ಅಲ್ಲಿ ಏನಿರುತ್ತೆ? ನಾರ್ತ್ ಈಸ್ಟ್ ಆಗುತ್ತೆ. ಸೊ ಇಲ್ಲಿ ಸೌತ್ ಮತ್ತೆ ಈಸ್ಟ್ ಮಿಡಲ್ ಅಲ್ಲಿ ಇದ್ರೆ ಅದು ಸೌತ್ ಈಸ್ಟ್ ಆಗುತ್ತೆ. ಸೊ ಕ್ವೆಶನ್ ಏನ್ ಕೇಳಿದ್ದಾರೆ, ವಾಟ್ ವಿಲ್ ವೆಸ್ಟ್ ಬಿಕಮ್ಸ್ ಅಂತ ಇದೆ. ವೆಸ್ಟ್ ಏನಾಗುತ್ತೆ ಅಂತ. ಸೊ ವೆಸ್ಟ್ ಅಲ್ಲಿದೆ, ಇದು ವೆಸ್ಟ್ ಅಲ್ವಾ, ಇದು ಇನಿಷಿಯಲ್ ವೆಸ್ಟ್. ಈ ವೆಸ್ಟ್ ಏನಾಗುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ, ಅಂದ್ರೆ ಸೌತ್ ವೆಸ್ಟ್ ಆಗಿರುತ್ತೆ. ಸೊ ಆಪ್ಷನ್ ಎ ಸೌತ್ ಈಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. 20 ಮೀಟರ್ಸ್ ಟುವರ್ಡ್ಸ್ ನಾರ್ತ್. ರೋಹಿತ್ ಇನಿಷಿಯಲ್ ಪಾಯಿಂಟ್ ಇದಾದ್ರೆ ಇಲ್ಲಿಂದ ಅವನು ನಾರ್ತ್ ಡೈರೆಕ್ಷನ್ ಕಡೆ 20 ಮೀಟರ್ಸ್ ಹೋಗ್ತಾನಂತೆ. ಸೊ 20 ಮೀಟರ್ಸ್ ನಾರ್ತ್. ಅದಾದ್ಮೇಲೆ ಹಿ ಟರ್ನ್ಡ್ ರೈಟ್ ಅಂಡ್ ವಾಕ್ಸ್ 30 ಮೀಟರ್ಸ್. ಇಲ್ಲಿಂದ 30 ಮೀಟರ್ಸ್ ರೈಟ್. ಅಂದ್ರೆ ನಾರ್ತ್ ಅಲ್ಲಿ ಇರೋರಿಗೆ ರೈಟ್ ಅಂತಂದ್ರೆ ಈ ಕಡೆ ಬರುತ್ತೆ. ಎಷ್ಟು? 30 ಮೀಟರ್ಸ್. ನೋಡಿ ಲೈನ್ ಡ್ರಾ ಮಾಡ್ಬೇಕಾದ್ರೆ ಇದಕ್ಕಿಂತ ಇದು ಲೆಂತ್ ಜಾಸ್ತಿ ಇರ್ಬೇಕು. 30 ಮೀಟರ್ಸ್ ಇದೆ ಅಲ್ವಾ, ಇದು 20, ಇದು 30. ಅದಾದ್ಮೇಲೆ ಏನಿದೆ, ದೆನ್ ಹಿ ಟರ್ನ್ಸ್ ರೈಟ್ ಅಂಡ್ ವಾಕ್ಸ್ 35 ಮೀಟರ್ಸ್. ಇಲ್ಲಿಂದ ಮತ್ತೆ ರೈಟ್. ಈಸ್ಟ್ ಅಲ್ಲಿರೋರ್ಗೆ ರೈಟ್ ಅಂದ್ರೆ ಸೌತ್ ಡೈರೆಕ್ಷನ್ ಅಲ್ವಾ, ಸೊ ಈ ಕಡೆ ಇದು 20 ಇದೆ ಅಂತಂದ್ರೆ
ಇಲ್ಲಿವರೆಗೂ 20 ಆಯ್ತು, ಇನ್ 15 ಎಕ್ಸ್ಟ್ರಾ ಡ್ರಾ ಮಾಡ್ಬೇಕು 35 ಆಗ್ಬೇಕಂದ್ರೆ. ಸೊ ಇಲ್ಲಿಂದ ಇಲ್ಲಿಗೆ 20 ಇರುತ್ತೆ, ಮತ್ತೆ ಇಲ್ಲಿಂದ ಇಲ್ಲಿಗೆ 15 ಇರುತ್ತೆ. ಟೋಟಲ್ ಎಷ್ಟಾಯ್ತು? 35 ಆಯ್ತು. ಅದಾದ್ಮೇಲೆ ದೆನ್ ಹಿ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ 15 ಮೀಟರ್ಸ್. ಲೆಫ್ಟ್ ಡೈರೆಕ್ಷನ್ 15 ಮೀಟರ್ಸ್ ಅಂತೆ. ಸೌತ್ ಅಲ್ಲಿರೋರ್ಗೆ ಲೆಫ್ಟ್ ಅಂದ್ರೆ ಈಸ್ಟ್ ಡೈರೆಕ್ಷನ್ ಎಷ್ಟು? 15 ಮೀಟರ್ಸ್. ಫೈನಲಿ ಹಿ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ 15 ಮೀಟರ್ಸ್. ಮತ್ತೆ ಲೆಫ್ಟ್ ಡೈರೆಕ್ಷನ್ 15 ಮೀಟರ್ಸ್. ಈಸ್ಟ್ ಅಲ್ಲಿರೋರ್ಗೆ ಲೆಫ್ಟ್ ಡೈರೆಕ್ಷನ್ ಅಂದ್ರೆ ನಾರ್ತ್ ಡೈರೆಕ್ಷನ್ ಕಡೆ ಮತ್ತೆ 15 ಮೀಟರ್ಸ್. ಇದಾದ್ಮೇಲೆ ಇನ್ ವಿಚ್ ಡೈರೆಕ್ಷನ್ ಅಂಡ್ ಹೌ ಮೆನಿ ಮೀಟರ್ಸ್ ಈಸ್ ಹಿ ಫ್ರಮ್ ದ ಸ್ಟಾರ್ಟಿಂಗ್ ಪೊಸಿಷನ್. ಇದು ರೋಹಿತ್ನ ಸ್ಟಾರ್ಟಿಂಗ್ ಪೊಸಿಷನ್ ಆದ್ರೆ ಇದು ರೋಹಿತ್ನ ಎಂಡಿಂಗ್ ಪೊಸಿಷನ್. ಇವೆರಡರ ನಡುವೆ ಇರೋ ಡಿಸ್ಟೆನ್ಸ್ ಎಷ್ಟು ಅಂತ ಕ್ವೆಶನ್ ಕೇಳಿದ್ದಾರೆ, ಮತ್ತೆ ಯಾವ ಡೈರೆಕ್ಷನ್ ಅಂತ ಇದೆ. ಇದವನ್ ಇನಿಷಿಯಲ್ ಪಾಯಿಂಟ್ ಅಂದ್ರೆ ಇಲ್ಲಿಂದ ಎಕ್ಸಾಕ್ಟ್ಲಿ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇವನ ಫೈನಲ್ ಪೊಸಿಷನ್ ಇದೆ. ಸೊ ಇಲ್ಲಿ 30 ಮೀಟರ್ಸ್ ಅಂದ್ರೆ ಇಲ್ಲಿ ಕೂಡ 30 ಮೀಟರ್ಸ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 30 ಇರುತ್ತೆ, ಯಾಕಂದ್ರೆ ಇಲ್ಲಿಂದ ಇಲ್ಲಿಗೂ 30 ಮೀಟರ್ಸ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 15 ಆಯ್ತು ಅಂದ್ರೆ ಇಲ್ಲಿಂದ ಇಲ್ಲಿಗೂ 15 ಆಗುತ್ತೆ. ಸೊ ಅವ್ರು ಕೇಳಿರೋದೇನು, ಇಲ್ಲಿಂದ ಇವನ ಫೈನಲ್ ಪೊಸಿಷನ್ ಯಾವ ಡೈರೆಕ್ಷನ್ ಕಡೆ ಇದೆ ಮತ್ತೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ. ಸೊ ಇದಿಷ್ಟು 30 + 15 ಆಡ್ ಮಾಡಿದ್ರೆ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. 30 + 15 ಅಂದ್ರೆ ಎಷ್ಟಾಗುತ್ತೆ? 45 ಆಗುತ್ತೆ. 45 ಮೀಟರ್ಸ್. ಯಾವ ಡೈರೆಕ್ಷನ್ ಅಂದ್ರೆ ಈಸ್ಟ್ ಕಡೆ. ಅಂದ್ರೆ ಈ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪಾಯಿಂಟ್ ಇದು ಈಸ್ಟ್ ಡೈರೆಕ್ಷನ್ ಕಡೆ ಇದೆ. ಸೊ 45 meters east is the correct answer. Option A, 45 meters east. Next question. Rahul put his timepiece on the table in such a way that at 6 p.m. our hand points to north. In which direction the minute hand will point at 9:15 p.m. First ನಾನು ನಾರ್ಮಲ್ ಟೈಮ್ ಅಂದ್ರೆ ಅವನು ನಾರ್ತ್ ಕಡೆ 6 PM ಬರೋ ತರ ಇಟ್ಟಿದ್ದಾನೆ. ನಾನು ಫಸ್ಟ್ ನಾರ್ಮಲ್ ಆಗಿ ಒಂದು ಗಡಿಯಾರ ಯಾವ ತರ ಇರುತ್ತೆ ಅದನ್ನ ನಾರ್ತ್ ಕಡೆನೆ ಅಂದ್ರೆ 12 ಇರೋದು ನಾರ್ತ್ ಕಡೆನೆ, 6 ಇರೋದು ಸೌತ್ ಕಡೆನೆ, ಈ ತರ ಕರೆಕ್ಟ್ ಆಗಿ ಅಲೈನ್ ಮಾಡಿದ್ರೆ ಹೆಂಗಿರುತ್ತೆ ಆ ವಾಚ್, ನಾರ್ಮಲ್ ವಾಚ್ ನಾನು ಬರಿತಾ ಇದ್ದೀನಿ. ಓಕೆ, ಇದು 6 PM ಅಂದ್ರೆ ಹೆಂಗೆ? 6 ಅವರ್ ಹ್ಯಾಂಡ್ ಇಲ್ಲಿರುತ್ತೆ, ಮಿನಿಟ್ ಹ್ಯಾಂಡ್ ಇಲ್ಲಿರುತ್ತೆ. ಓಕೆನಾ? ಇದು ನಾರ್ಮಲ್ 6 PM. ನಾರ್ಮಲ್ ಆಗಿ ನಾರ್ತ್ ಡೈರೆಕ್ಷನ್ ಕಡೆ ಸೌತ್ ಡೈರೆಕ್ಷನ್ ಕಡೆ ನಾರ್ಮಲ್ ಆಗಿ ಅಲೈನ್ ಮಾಡಿದ್ರೆ ಹಿಂಗಿರುತ್ತೆ. ಸೊ ಅದೇ ತರ 9:15 PM ನಾರ್ಮಲ್ ಆಗಿದ್ರೆ ಯಾವ ತರ ಇರುತ್ತೆ ಬರಿತೀನಿ. ಸೊ 9:15 ಅಂದ್ರೆ ಅವರ್ ಹ್ಯಾಂಡ್ ಈ ಕಡೆ ಇರುತ್ತೆ, ಮಿನಿಟ್ ಹ್ಯಾಂಡ್ 3 ಕಡೆ ಇರುತ್ತೆ. ಸೊ ಇಷ್ಟ ಅರ್ಥ ಆಗಿದ್ರೆ ನೆಕ್ಸ್ಟ್ ನೋಡೋಣ. ಈಗ ರಾಹುಲ್ ಯಾವ ತರ ಅಲೈನ್ ಮಾಡಿ ಇಟ್ಟಿದ್ದಾನೆ ಅಂತ ನೋಡೋಣ. ಅವನ್ ಯಾವ ತರ ಅಲೈನ್ ಮಾಡಿ ಇಟ್ಟಿದ್ದಾನೆ ಅಂತಂದ್ರೆ ನಾರ್ತ್ ಸೈಡ್ 6 ಬರುತ್ತೆ, ಸೌತ್ ಸೈಡ್ 12 ಬರುತ್ತೆ, ಹಂಗ ಅಲೈನ್ ಮಾಡಿ ಅವನ್ ಇಟ್ಟಿದ್ದಾನೆ. ಸೊ ವೆಸ್ಟ್ ಕಡೆ ಏನ್ ಬರುತ್ತೆ? 3 ಬರುತ್ತೆ, ಈಸ್ಟ್ ಕಡೆ 9 ಬರುತ್ತೆ. ಅವನ್ ನಾರ್ತ್ ಅಲೈನ್ ಮಾಡಿರೋದು ಈ ತರ. ಓಕೆ, 6 ಯಾವ ಕಡೆ ಬರುತ್ತೆ? ನಾರ್ತ್ ಕಡೆ ಬರುತ್ತೆ. ಇದು ಅವರ್ ಹ್ಯಾಂಡ್ ಆಗುತ್ತೆ, ಇದು ಮಿನಿಟ್ ಹ್ಯಾಂಡ್ ಆಗುತ್ತೆ. ಇದು ಮಿನಿಟ್ ಹ್ಯಾಂಡು, ಇದು ಅವರ್ ಹ್ಯಾಂಡ್. ಸೊ 9:15 PM ಯಾವ ತರ ಆಗುತ್ತೆ? ರಾಹುಲ್ ಅಲೈನ್ ಮಾಡಿರೋ ಪ್ರಕಾರ ನೋಡಿದ್ರೆ ಇದು 6 ಆಗುತ್ತೆ, ಇದು 12 ಆಗುತ್ತೆ, ಈ ಕಡೆ ಸೌತ್, ಈ ಕಡೆ ವೆಸ್ಟ್, ಈ ಕಡೆ ಈಸ್ಟ್, ಇದು ಈಸ್ಟ್. ಸೊ ಈಗ 9:15 ಯಾವ ತರ ಕಾಣಿಸುತ್ತೆ ರಾಹುಲ್ ಅಲೈನ್ ಮಾಡಿರೋ ಪ್ರಕಾರ ಅಂದ್ರೆ ಇಲ್ಲಿ 3 ಆಗುತ್ತೆ, ಇದು 9 ಆಗುತ್ತೆ. ಸೊ ಮಿನಿಟ್ ಹ್ಯಾಂಡ್ ಈ ಕಡೆ ಬರುತ್ತೆ, ಅವರ್ ಹ್ಯಾಂಡ್ ಈ ಕಡೆ ಹೋಗುತ್ತೆ. ಸೊ ಈಗ ಮಿನಿಟ್ ಹ್ಯಾಂಡ್ ಯಾವ ಕಡೆ ಇದೆ? ವೆಸ್ಟ್ ಕಡೆ ಇದೆ. ಅವರ್ ಹ್ಯಾಂಡ್ ಯಾವ ಕಡೆ ಇದೆ? ಈಸ್ಟ್ ಕಡೆ ಇದೆ. ಸೊ ಕ್ವೆಶನ್ ಏನ್ ಕೇಳಿರೋದು, ಇನ್ ವಿಚ್ ಡೈರೆಕ್ಷನ್ ದ ಮಿನಿಟ್ ಹ್ಯಾಂಡ್ ವಿಲ್ ಪಾಯಿಂಟ್ ಅಟ್ 9:15 PM ಅಂತ ಇದೆ. 9:15 PM ಅಲ್ಲಿ ಮಿನಿಟ್ ಹ್ಯಾಂಡ್ 3 o'clock ಕಡೆ ತೋರಿಸ್ತಿದೆ, ಅಂದ್ರೆ ವೆಸ್ಟ್ ಡೈರೆಕ್ಷನ್ ಕಡೆ ತೋರಿಸ್ತಿದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಫಸ್ಟ್ ನಾರ್ಮಲ್ ಪೊಸಿಷನ್, ನಾರ್ಮಲ್ ಕ್ಲಾಕ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಡೈರೆಕ್ಷನ್ ಕರೆಕ್ಟ್ ಅಲೈನ್ಮೆಂಟ್ ಇದ್ರೆ ಅದನ್ನ ಬರ್ದಿದ್ದೀನಿ ಫಸ್ಟ್.
ಅದಾದ್ಮೇಲೆ 9:15 ಗಡಿಯಾರ ಹೆಂಗ್ ಕಾಣಿಸುತ್ತೆ ಅಂತ ಬರ್ತಿದ್ದೀನಿ. ಬಟ್ ಇಲ್ಲಿ ರಾಹುಲ್ ಯಾವ ತರ ಇಟ್ಟಿರ್ತಾನೆ ಅಂದ್ರೆ 6 PM ಅವರ್ ಹ್ಯಾಂಡ್ ನಾರ್ತ್ ಕಡೆ ಬರಬೇಕು. ಅಂದ್ರೆ ಇದು ಅವರ್ ಹ್ಯಾಂಡ್ ಆಗುತ್ತೆ, ಇದು ನಾರ್ತ್ ಕಡೆ ಬರಬೇಕು, 6 ನಾರ್ತ್ ಕಡೆ ಬರಬೇಕು, ಆ ತರ ಇಟ್ಟಿರ್ತಾನೆ. ಅಂದ್ರೆ ಫುಲ್ ಎಲ್ಲ ಉಲ್ಟಾ ಆಗುತ್ತೆ. 6 ಇರೋದು 12 ಆಗುತ್ತೆ, 3 ಇರೋದು 9 ಆಗುತ್ತೆ. ಸೊ ಹಂಗೇನೆ 9:15 PM ಆಗಿದ್ರೆ ಅದು ಯಾವ ಕಡೆ ಮಿನಿಟ್ ಹ್ಯಾಂಡ್ ತೋರಿಸುತ್ತೆ ಅಂತ ಕ್ವಶನ್ ಅಲ್ಲಿ ಇರೋದು. ಸೊ ಮಿನಿಟ್ ಹ್ಯಾಂಡ್ ವೆಸ್ಟ್ ಕಡೆ ತೋರಿಸುತ್ತೆ. ಸೊ ಆಪ್ಷನ್ ಎ ವೆಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಎ ಮ್ಯಾನ್ ಈಸ್ ಫೇಸಿಂಗ್ ನಾರ್ತ್ ವೆಸ್ಟ್ ಡೈರೆಕ್ಷನ್. ಫಸ್ಟ್ ಅವ್ನು ನಾರ್ತ್ ವೆಸ್ಟ್ ಡೈರೆಕ್ಷನ್ ಕಡೆ ನಿಂತಿದ್ದಾನಂತೆ ತಿರುಗ್ಬಿಟ್ಟು. ನೋಡಿ ಇಲ್ಲಿ ನಾರ್ತ್ ವೆಸ್ಟ್ ಡೈರೆಕ್ಷನ್, ಇದು ನಾರ್ತ್ ವೆಸ್ಟ್. ಈ ಕಡೆ ಒಬ್ಬ ಪರ್ಸನ್ ಫೇಸ್ ಮಾಡಿ ನಿಂತಿದ್ದಾನೆ. ಹಿ ಟರ್ನ್ಸ್ 90 ಡಿಗ್ರಿ ಕ್ಲಾಕ್ ವೈಸ್. ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ 90 ಡಿಗ್ರಿ ಬರ್ತಾನಂತೆ. ಅಂದ್ರೆ ಇಲ್ಲಿವರೆಗೂ 90 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ. ಇದು 45 ಡಿಗ್ರಿ ಆಗುತ್ತೆ, ಇದು 45 ಡಿಗ್ರಿ ಆಗುತ್ತೆ. ಟೋಟಲ್ 90 ಡಿಗ್ರಿ. ಅಂದ್ರೆ ಅವನಿವಾಗ ಈ ಡೈರೆಕ್ಷನ್ ಕಡೆ ನಿಂತಿದ್ದಾನೆ, ಅಂದ್ರೆ ನಾರ್ತ್ ಈಸ್ಟ್ ಕಡೆ ನಿಂತಿದ್ದಾನೆ. ದೆನ್ 180 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಅಂತೆ. ಇಲ್ಲಿಂದ ಮತ್ತೆ 180 ಡಿಗ್ರಿ, ಬೇರೆ ಕಲರ್ ಯೂಸ್ ಮಾಡ್ತೀನಿ. ಇಲ್ಲಿಂದ ಆಂಟಿ ಕ್ಲಾಕ್ ವೈಸ್ 180 ಡಿಗ್ರಿ ಅಂತಂದ್ರೆ ಇಲ್ಲಿಗೆ 180 ಡಿಗ್ರಿ ಬರುತ್ತೆ. ಅದಾದ್ಮೇಲೆ ಅನದರ್ 90 ಡಿಗ್ರಿ ಇಂದ ಸೇಮ್ ಡೈರೆಕ್ಷನ್. 90 ಡಿಗ್ರಿ ಸೇಮ್ ಡೈರೆಕ್ಷನ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ, ಇದು 45, ಇದು 45, ಟೋಟಲ್ 90 ಡಿಗ್ರಿ. ಇಲ್ಲಿವರೆಗೂ ಬರ್ತಾನೆ ಅವನು. ಸೊ ಇದು ಯಾವ ಡೈರೆಕ್ಷನ್? ಸೌತ್ ಈಸ್ಟ್ ಡೈರೆಕ್ಷನ್. ಸೊ ಆಪ್ಷನ್ ಎ ಸೌತ್ ಈಸ್ಟ್ ಡೈರೆಕ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇಫ್ ಎ ಇಂಟು ಬಿ ಮೀನ್ಸ್ ಎ ಈಸ್ ಟು ದ ಸೌತ್ ಆಫ್ ಬಿ ಅಂತ ಇದೆ. ಅಂದ್ರೆ ಎ ಇಂಟು ಬಿ ಮೀನಿಂಗ್ ಏನು ಅಂತಂದ್ರೆ ಬಿನ ಸೌತ್ ಕಡೆ ಎ ಇದೆಯಂತೆ. ಎ ಈಸ್ ಟು ದ ಸೌತ್ ಆಫ್ ಬಿ ಅಂತ ಇದೆ. ಅಂದ್ರೆ ಇದು ಸೌತ್ ಡೈರೆಕ್ಷನ್, ಬಿಗೆ ಸೌತ್ ಡೈರೆಕ್ಷನ್. ನೆಕ್ಸ್ಟ್ ಏನಿದೆ? ಎ ಪ್ಲಸ್ ಬಿ ಇದೆ. ಎ ಪ್ಲಸ್ ಬಿ ಅಂದ್ರೆ ಅರ್ಥ ಏನು? ಎ ಈಸ್ ಟು ದ ನಾರ್ತ್ ಆಫ್ ಬಿ ಅಂತ. ನಾರ್ತ್ ಆಫ್ ಬಿ ಅಂದ್ರೆ ಬಿ ಇಲ್ಲಿರುತ್ತೆ, ನಾರ್ತ್ ಡೈರೆಕ್ಷನ್ ಅಲ್ಲಿ ಎ ಇರುತ್ತೆ. ಅಂದ್ರೆ ಇದು ಬಿ ನ ನಾರ್ತ್ ಡೈರೆಕ್ಷನ್ ಅಂತ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಎ% ಬಿ ಇದೆ. ಎ% ಬಿ. ಎ% ಬಿ ಅಂದ್ರೆ ಅರ್ಥ ಏನು? ಎ ಈಸ್ ಟು ದ ಈಸ್ಟ್ ಆಫ್ ಬಿ ಅಂತ. ಬಿ ಈ ಕಡೆ ಇದ್ರೆ ಈಸ್ಟ್ ಡೈರೆಕ್ಷನ್ ಅಲ್ಲಿ ಎ ಇದೆ ಅಂತ ಅರ್ಥ. ನೆಕ್ಸ್ಟ್ ಏನಿದೆ? ಎ- ಬಿ ಕೊಟ್ಟಿದ್ದಾರೆ. ಎ- ಬಿ ಮೀನಿಂಗ್ ಏನು? ಎ ಈಸ್ ಟು ದ ವೆಸ್ಟ್ ಆಫ್ ಬಿ ಅಂತೆ. ಬಿಗೆ ವೆಸ್ಟ್ ಕಡೆ ಎ ಇದೆ ಅಂತ ಅರ್ಥ. ಸೊ ಇದಿಷ್ಟು ಅವ್ರು ಕೊಟ್ಟಿರೋ ಡೇಟಾ. ನೆಕ್ಸ್ಟ್ ದೆನ್ ಇನ್ P%Q ಪ್ಲಸ್ R-S ಅಂದ್ರೆ P%Q ಪ್ಲಸ್ R-S ಅಲ್ಲಿ S ಈಸ್ ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು Q ಅಂತ ಇದೆ. ಸೊ ನಾವು ಪ್ರತಿಯೊಂದನ್ನು ಫಸ್ಟ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಫಸ್ಟ್ P%Q ನೋಡೋಣ. P%Q ಅಂದ್ರೆ ಇದನ್ನ ಅಪ್ಲೈ ಮಾಡಿ. A% Bಗೆ ಏನಿದೆ ಅದನ್ನೇ P ಮತ್ತೆ Qಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇನೆ. ಅಂದ್ರೆ ಎ ಜಾಗದಲ್ಲಿ P ಇದೆ, ಬಿ ಜಾಗದಲ್ಲಿ Q ಇದೆ. ನೆಕ್ಸ್ಟ್ Q ಪ್ಲಸ್ R ಇದೆ. Q ಪ್ಲಸ್ R ಅಂದ್ರೆ ಎ ಜಾಗದಲ್ಲಿ Q ಇದೆ, R ಜಾಗದಲ್ಲಿ ಬಿ ಇದೆ. ನೆಕ್ಸ್ಟ್ R-S ಅಂದ್ರೆ ಎಸ್ಗೆ ವೆಸ್ಟ್ ಸೈಡ್ ಅಲ್ಲಿ ಆರ್ ಇದೆ ಅಂತ ಅರ್ಥ. ಸೊ ಈ ಮೂರು ಡೇಟಾ ಯೂಸ್ ಮಾಡ್ಕೊಂಡು ನಾವು ಡ್ರಾ ಮಾಡೋಣ. ಈಗ ಕ್ಯೂಗೆ ಈಸ್ಟ್ ಸೈಡ್ ಅಲ್ಲಿ ಪಿ ಇದೆ, ಕ್ಯೂಗೆ ಸೌತ್ ಅಲ್ಲಿ ಆರ್ ಇದೆ, ಆರ್ಗೆ ವೆಸ್ಟ್ ಈಸ್ಟ್ ಸೈಡ್ ಅಲ್ಲಿ ಸೌತ್ ಇದೆ. ಸೊ ಈಗ ಅವ್ರ ಕ್ವೆಶನ್ ಏನು? ಎಸ್ ಈಸ್ ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಅಂತ ಇದೆ. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಎಸ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ. ಇದು ಸೆಂಟರ್ ಅಲ್ಲಿ ಇದೆ ಅಂತಂದ್ರೆ ಇದು ಸೌತ್ ಈಸ್ಟ್ ಅಲ್ವಾ? ಸೊ ಸೌತ್ ಈಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಕೆ ಈಸ್ 40 ಮೀಟರ್ಸ್ ಸೌತ್ ವೆಸ್ಟ್ ಆಫ್ ಎಲ್ ಅಂತ ಇದೆ. ಎಲ್ ಇಲ್ಲಿದ್ದಾನೆ ಅಂತಂದ್ರೆ ಎಲ್ಲಿಂದ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಕೆ ಇದೆ. ಎಷ್ಟು ಮೀಟರ್ಸ್ ಅಲ್ಲಿ? 40 ಮೀಟರ್ಸ್ ಅಲ್ಲಿ. ನೆಕ್ಸ್ಟ್ ಎಂ ಈಸ್ 40 ಮೀಟರ್ಸ್ ಸೌತ್ ಈಸ್ಟ್ ಆಫ್ ಎಲ್ ಅಂತ ಇದೆ. ಸೌತ್ ಈಸ್ಟ್ ಅಂದ್ರೆ ಈ ಡೈರೆಕ್ಷನ್, ಇಲ್ಲಿ ಎಂ ಇದೆಯಂತೆ.
ಓಕೆ, ದೆನ್ ಎಮ್ ಈಸ್ ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕೆ ಅಂತ. ಕೆ ಇಂದ ಯಾವ ಡೈರೆಕ್ಷನ್ ಕಡೆ ಎಮ್ ಇದೆ ಅಂತ ಕೇಳಿರೋ ಕ್ವಶನ್. ಅಂದ್ರೆ ಕೆ ಇಂದ ಎಮ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಇಲ್ಲಿಂದ ವಿತ್ ರೆಸ್ಪೆಕ್ಟ್ ಟು ಕೆ ನೋಡಿದ್ರೆ ಎಮ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂದ್ರೆ ಈಸ್ಟ್. ಆಪ್ಷನ್ ಎ ಈಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಎ ಮ್ಯಾನ್ ಫೇಸಸ್ ಟುವರ್ಡ್ಸ್ ನಾರ್ತ್. ಫಸ್ಟ್ ನಾರ್ತ್ ಡೈರೆಕ್ಷನ್ ಅಲ್ಲಿ ಮ್ಯಾನ್ ನಾರ್ತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿ ನಿಂತಿದ್ದಾನೆ. ಸೊ ಅವನು ಹಿ ಟರ್ನ್ಸ್ 45 ಡಿಗ್ರಿ ಕ್ಲಾಕ್ ವೈಸ್ ಅಂತೆ. ಫಸ್ಟ್ 45 ಡಿಗ್ರಿ ಕ್ಲಾಕ್ ವೈಸ್ ಅಂದ್ರೆ ಇದು 90 ಡಿಗ್ರಿ ಅಲ್ವಾ. 90 ಡಿಗ್ರಿಲಿ ಅರ್ಧ ಅಂದ್ರೆ ಇದು 45, ಇದು 45 ಡಿಗ್ರಿ. ಸೊ ಇದರಲ್ಲಿ ಅರ್ಧ ಇಲ್ಲಿಗೆ 45 ಡಿಗ್ರಿ ಅವನು ರೊಟೇಟ್ ಆಗ್ತಾನೆ 45 ಡಿಗ್ರಿ. ಸೊ ಅವನೀಗ ಈ ಕಡೆ ಬಂದು ನಿಂತಿರ್ತಾನೆ, ಈ ಡೈರೆಕ್ಷನ್ ಕಡೆ ಫೇಸ್ ಮಾಡಿರ್ತಾನೆ, ಅಂದ್ರೆ ಇದು ನಾರ್ತ್ ಈಸ್ಟ್ ಡೈರೆಕ್ಷನ್. ದೆನ್ ಹಿ ಟರ್ನ್ಸ್ 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್. ಇಲ್ಲಿಂದ 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ವಾಪಸ್ ರಿವರ್ಸ್ ಆಂಟಿ ಕ್ಲಾಕ್ ವೈಸ್ ಅಂದ್ರೆ. ಸೊ ಇದು 90 ಡಿಗ್ರಿನೇ ಆಗುತ್ತೆ ನೋಡಿ, ಇದು 90 ಡಿಗ್ರಿನೇ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 45 ಆಗುತ್ತೆ, ಇಲ್ಲಿಂದ ಇಲ್ಲಿಗೆ 45 ಆಗಿರುತ್ತೆ. ಟೋಟಲ್ 90 ಡಿಗ್ರಿನೇ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಆಂಟಿ ಕ್ಲಾಕ್ ವೈಸ್ 90 ಡಿಗ್ರಿ. ಸೊ ಈಗ ಅವನು ಯಾವ ಕಡೆ ಫೇಸ್ ಮಾಡಿದ್ದಾನೆ ಅಂತಂದ್ರೆ ನಾರ್ತ್ ವೆಸ್ಟ್. ಅದಾದ್ಮೇಲೆ ಅಟ್ ಲಾಸ್ಟ್ ಹಿ ಟರ್ನ್ಸ್ 35 ಡಿಗ್ರಿ ಕ್ಲಾಕ್ ವೈಸ್. ಇಲ್ಲಿಂದ ಕ್ಲಾಕ್ ವೈಸ್ ಅಂತೆ, ಅಂದ್ರೆ ವಾಪಸ್ ರಿಟರ್ನ್. ಸೊ ಇಲ್ಲಿರೋನು ಮತ್ತೆ 90 ಡಿಗ್ರಿ ಅಂದ್ರೆ ಇಲ್ಲಿಗೆ ಬರ್ತಾನೆ, 90 ಡಿಗ್ರಿ ಪ್ಲಸ್ 45 ಅಂದ್ರೆ 135 ಇಲ್ಲಿಗೆ ಬರ್ತಾನೆ. ಸೊ ಇವಾಗ ಅವನು ಯಾವ ಡೈರೆಕ್ಷನ್ ಕಡೆ ಫೇಸ್ ಮಾಡಿದ್ದಾನೆ ಅಂದ್ರೆ ಈಸ್ಟ್. ಇದು 135 ಡಿಗ್ರಿ ಅವನು ಕ್ಲಾಕ್ ವೈಸ್ ರೊಟೇಟ್ ಆಗ್ತಾನೆ. ಸೊ ಕ್ವೆಶನ್ ಏನ್ ಕೇಳಿದರೆ, ನೌ ಹಿಸ್ ಫೇಸ್ ಆನ್ ವಿಚ್ ಸೈಡ್, ಯಾವ ಕಡೆ ಫೇಸ್ ಮಾಡಿ ನಿಂತಿದ್ದಾನೆ ಅಂದ್ರೆ ಈಸ್ಟ್ ಡೈರೆಕ್ಷನ್ ಕಡೆ. ಆಪ್ಷನ್ ಎ ಈಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಅನಾಮಿಕಾ ಇಸ್ ಫೇಸಿಂಗ್ ನಾರ್ತ್. ನಾರ್ತ್ ಡೈರೆಕ್ಷನ್ ಕಡೆ ಫಸ್ಟ್ ಅವಳು ಫೇಸ್ ಮಾಡಿ ನಿಂತಿದ್ದಾಳೆ. ಸೊ ನಾರ್ತ್ ಡೈರೆಕ್ಷನ್ ಕಡೆ ಅನಾಮಿಕಾ ಫೇಸ್ ಮಾಡಿ ನಿಂತಿರ್ತಾಳೆ, ಇದು ನಾರ್ತ್ ಡೈರೆಕ್ಷನ್. ಇದಾದ್ಮೇಲೆ ಶಿ ಟರ್ನ್ಸ್ 135 ಡಿಗ್ರಿ ಇನ್ ದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಹಿಂಗೆ ಈ ಕಡೆಯಿಂದ ಈ ಕಡೆಗೆ. ಸೊ ಇದು ಗೊತ್ತು ನಮಗೆ ಎಷ್ಟು 90 ಡಿಗ್ರಿ ಇದೆ ಅಂತ. ಸೊ ನೆಕ್ಸ್ಟ್ ಇದು 90 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಇದ್ರಲ್ಲಿ ಅರ್ಧ 45 ಡಿಗ್ರಿ, ಇದು 45, ಇದು 90, ಇದು 90 ಡಿಗ್ರಿ, ಇದು 45 ಡಿಗ್ರಿ. 45 ಪ್ಲಸ್ 90 ಎಷ್ಟಾಗುತ್ತೆ? 135 ಆಗುತ್ತೆ. ಸೊ ಹಂಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಬರಬೇಕು ಆಂಟಿ ಕ್ಲಾಕ್ ವೈಸ್ 135 ಡಿಗ್ರಿ ಅಂದ್ರೆ 135 ಡಿಗ್ರಿ ಅಂದ್ರೆ ಇಲ್ಲಿವರೆಗೂ ಬರಬೇಕು. ಅಂದ್ರೆ ಇವಾಗ ಅನಾಮಿಕಾ ಯಾವ ಕಡೆ ಫೇಸ್ ಮಾಡಿರ್ತಾಳೆ ಅಂದ್ರೆ ಸೌತ್ ವೆಸ್ಟ್ ಕಡೆ ಫೇಸ್ ಮಾಡಿರ್ತಾಳೆ. 35 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಮುಗೀತು. ದೆನ್ ಅನದರ್ 180 ಡಿಗ್ರಿ ಇನ್ ದ ಸೇಮ್ ಡೈರೆಕ್ಷನ್. ಮತ್ತೆ 180 ಡಿಗ್ರಿ ಅಂದ್ರೆ ಇದು 360 ಡಿಗ್ರಿ ಆದ್ರೆ ಒಂದ್ ಸೈಡು 180 ಡಿಗ್ರಿ. ಸೊ ಇಲ್ಲಿವರೆಗೂ ಇನ್ ದ ಸೇಮ್ ಡೈರೆಕ್ಷನ್ ಅಂತ ಇದೆ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಲ್ಲ, ಇದು ಆಂಟಿ ಕ್ಲಾಕ್ ವೈಸ್ ಇದೆ. ಸೊ ಇದನ್ನು ಸೇಮ್ ಡೈರೆಕ್ಷನ್ ಇದೆ. ಸೊ 180 ಡಿಗ್ರಿ ಆಂಟಿ ಕ್ಲಾಕ್ ವೈಸ್. ಇದಾದ್ಮೇಲೆ ಫೈಂಡ್ ವಿಚ್ ಡೈರೆಕ್ಷನ್ ಶಿ ಈಸ್ ಫೇಸಿಂಗ್ ನೌ. ಅಂದ್ರೆ ಇಲ್ಲಿ ಸೌತ್ ವೆಸ್ಟ್ ಕಡೆ ತಿರುಗಿರೋವಳು 180 ಡಿಗ್ರಿ ಮೂವ್ ಆದ್ಮೇಲೆ ಇವಾಗ ನಾರ್ತ್ ಈಸ್ಟ್ ಕಡೆ ಫೇಸ್ ಮಾಡಿರ್ತಾಳೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ನಾರ್ತ್ ಈಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್ ಟಾಪಿಕ್ ಮೇಲೆ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಥರ ಪ್ರಾಬ್ಲಮ್ಸು ನಾನು ಸಾಲ್ವ್ ಮಾಡಿದ್ದೀನಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮುಗ್ಸೋಕ್ಕೆ ಮುಂಚೆ ಒಂದು ಇನ್ಫಾರ್ಮೇಷನ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಮೆನ್ಷನ್ ಮಾಡಿದ್ದೀನಿ. ಡೈಲಿ ಅದರಲ್ಲಿ ಕರೆಂಟ್ ಅಫೇರ್ಸು ಮತ್ತು MCQs ಅಪ್ಲೋಡ್ ಆಗ್ತಾ ಇರುತ್ತೆ, ಅದನ್ನ ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮೆಂಟಲ್ ಎಬಿಲಿಟಿ ಟಾಪಿಕ್ ಒಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.